ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ಅಕ್ಟೋಬರ್ 2 ಭಾರತದ ಇಬ್ಬರು ಮಹಾನ್ ನಾಯಕರ ಜನ್ಮದಿನ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮ ದಿನಾಚರಣೆ. ಈ ಜನ್ಮ ದಿನಾಚರಣೆಯ ಜೊತೆಗೆ ನಮ್ಮ ಶಾಲೆಯಲ್ಲಿ 24 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ ಜತ್ತನ್ನಗೌಡ ಬೆಳಾಲು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಶ್ರೀಮತಿ ಭವಾನಿ ಮಾಪಾಲು, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ. ಹಾಗೆ ಶ್ರೀ ಗಣೇಶ್ ಕನಿಕಿಲ, ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಜಯರಾಮಯ್ಯ, ಮುಖ್ಯೋಪಾಧ್ಯಾಯರು. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ತ್ರಿಷಾ ಜೈನ್ ಮತ್ತು ಬಳಗ. रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। सीताराम सीताराम सीताराम, ब्रज प्यारे तो सीताराम। रघुपति राघव राजा राम, ईश्वर अल्लाह तेरे नाम। सबको सन्मति दे भगवान। रघुपति राघव राजा राम, पतित पावन सीताराम। पतित पावन सीताराम, पतित पावन सीताराम। ಈಗ ಸ್ವಾಗತ ನುಡಿಗಳನ್ನು ಆಡಲಿದ್ದಾರೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಕೋಕಿಲಾ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ಶಾಲೆ ಎಂಬ ದೇಗುಲದಲ್ಲಿ ಸಾವಿರ ನೆನಪಿನ ಪುಟಗಳು, ಅನುಭವ ಎಂಬ ದಾರದಿಂದ ಪೋಣಿಸಲಾಗುತ್ತದೆ. ಮತ್ತದೇ ನೆನಪಿನ ಪುಟಗಳನ್ನು ತಿರುಗಿ ನೋಡುವೆವು ಬೀಳ್ಕೊಡುಗೆ ಸಮಾರಂಭದಲ್ಲಿ. ಈ ಶಾಲೆ ಎಂಬ ದೇಗುಲದಲ್ಲಿ ತಮ್ಮ 33 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 22 ವರ್ಷಗಳ ಕಾಲ ಶ್ರೀ ಧರ್ಮಸ್ಥಳ ಮಂಜುನಾಥ ಪ್ರೌಢಶಾಲೆ ಬೆಳಾಲು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಶಿಕ್ಷಣವೆಂದರೆ ಬರೀ ಪಾಠವಲ್ಲ ಎನ್ನುತ್ತಾ ಪಾಠದ ಚಟುವಟಿಕೆಗಳ ಜೊತೆ ಸಾಂಸ್ಕೃತಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡವರು. ಇವರ ಜೊತೆ ಶಿಕ್ಷಕಿಯಾಗಿ 1 ವರ್ಷ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ. ಸವಾಲು ಯಾವಾಗಲೂ ಇದ್ದದ್ದೇ, ಎದುರಿಸುವ ನಿರ್ವಹಿಸುವ ಕೌಶಲ್ಯಗಳನ್ನು ರೂಪಿಸಿಕೊಳ್ಳಿ ಎಂದು ಸದಾ ಪ್ರೋತ್ಸಾಹದ ಮಾತುಗಳನ್ನಾಡುತ್ತಿದ್ದರು. ಬಹುರೂಪಿ ವ್ಯಕ್ತಿತ್ವ, ಅಕ್ಷರ ತೇರಿನ ಸಾರಥಿ, ನಿರಂತರ ಕ್ರಿಯಾಶೀಲ ವ್ಯಕ್ತಿತ್ವ, ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪ್ರಸ್ತುತ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು
ಶ್ರೀ ಜತನ್ನಗೌಡ ಬೆಳಾಲು, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಬೆಳ್ತಂಗಡಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ಶಿಕ್ಷಕರು ಶ್ರೀ ಗಣೇಶ್ವರ್ ಸರ್ ಇವರು ಪುಸ್ತಕ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಭವಾನಿ ಮಾರ್ಪಾಲು, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಬೆಳಾಲು ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಶಾಲಾ ಶಿಕ್ಷಕಿ ರಾಜಶ್ರೀ ಮೇಡಂ ಇವರು ಪುಸ್ತಕ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರು ಶ್ರೀ ಗಣೇಶ್ ಕನಕಿಲ, ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರನ್ನು ನಮ್ಮ ಶಾಲಾ ಶಿಕ್ಷಕರು ಶ್ರೀ ರವಿಚಂದ್ರ ಸರ್ ಇವರು ಪುಸ್ತಕ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲಾ ಶಿಕ್ಷಕ ವೃಂದದವರನ್ನು ಹಾಗೂ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೂಲಕ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾತ್ಮ ಗಾಂಧೀಜಿ ಮತ್ತು ಸರಳತೆ, ಪ್ರಾಮಾಣಿಕತೆಗೆ ಹೆಸರಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಬೇಕಾಗಿ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತೇವೆ. ಸಮೀಕ್ಷಾ ಫೋಟೋ ತೆಗೆದು ಹೇಮಂತ್ ಇದೀಗ ವಿದ್ಯಾರ್ಥಿಗಳಿಂದ ಭಾಷಣ. ಮಹಾತ್ಮ ಗಾಂಧೀಜಿಯವರ ಕುರಿತು 9ನೇ ತರಗತಿಯ ಹೇಮಲತಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಕುರಿತು 9ನೇ ತರಗತಿಯ ಮೋಕ್ಷಿತ್ ಇವರು ಮಾತನಾಡಲಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ.
ಮಹಾತ್ಮ ಗಾಂಧೀಜಿಯವರು ಭಾರತದ ರಾಷ್ಟ್ರಪಿತ. ಇವರು ಅಕ್ಟೋಬರ್ 2, 1869 ರಂದು ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಕರಮಚಂದ್ ಗಾಂಧಿ ಮತ್ತು ತಾಯಿಯ ಹೆಸರು ಪುತ್ಲಿಬಾಯಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಇವರು ಮಹಾನ್ ದೇಶಭಕ್ತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಗಾಂಧೀಜಿಯವರು 1883ರಲ್ಲಿ ಕಸ್ತೂರ್ಬಾ ಅವರನ್ನು ವಿವಾಹವಾದರು. ಇವರು ಲಂಡನ್ನಿಂದ ಕಾನೂನು ಅಧ್ಯಯನವನ್ನು ಪೂರ್ಣಗೊಳಿಸಿದರು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಇವು ಗಾಂಧಿಯವರು ನೀಡಿದ 3 ತತ್ವಗಳು. ಇವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸಿದರು. ದೇಶ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅಳವಡಿಸಿಕೊಂಡರು. ಇವರು 30 ಜನವರಿ 1948ರಂದು ನಿಧನರಾದರು. ಇವರು ನಮ್ಮೆಲ್ಲರಿಗೆ ಸ್ಫೂರ್ತಿಯ ಚೇತನ. ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ನಾನು ಇಂದು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತದ 2ನೇ ಪ್ರಧಾನಮಂತ್ರಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಶಾಸ್ತ್ರೀಜಿಯವರು ಅಕ್ಟೋಬರ್ 2, 1904ರಲ್ಲಿ ಉತ್ತರ ಪ್ರದೇಶದ ಮೊಘಲ್ ಸಾರಾಯಿಯಲ್ಲಿ ಜನಿಸಿದರು. ಇವರ ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ, ತಾಯಿ ರಾಮದುಲಾರಿ. ಇವರ 7ನೇ ವಯಸ್ಸಿನಲ್ಲಿ ತಂದೆಯು ಇಹಲೋಕವನ್ನು ತ್ಯಜಿಸಿದರು. ಇವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಾಯಿಯೇ ನೋಡಿಕೊಂಡರು. ಇವರ ಬಾಲ್ಯ ಶಿಕ್ಷಣವನ್ನು ಪೂರ್ವ ರೈಲ್ವೆ ಇಂಟರ್ ಕಾಲೇಜಿನಲ್ಲಿ ಮುಗಿಸಿ ಹರಿಶ್ಚಂದ್ರ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 1926ರಲ್ಲಿ ಕಾಶಿ ವಿದ್ಯಾಪೀಠದಲ್ಲಿ ಸಂಸ್ಕೃತದಲ್ಲಿ ಪ್ರಥಮ ದರ್ಜೆಯನ್ನು ಪಡೆದರು. ಅಲ್ಲಿ ಅವರಿಗೆ ಶಾಸ್ತ್ರಿ ವಿದ್ವಾಂಸ ಎಂಬ ಬಿರುದನ್ನು ನೀಡಿದರು. ಇವರು 1928 ಮೇ 16ರಂದು ಮಿರ್ಜಾಪುರದ ಲಲಿತಾದೇವಿಯೊಂದಿಗೆ ವಿವಾಹವಾದರು. ಇವರಿಗೆ 6 ಮಕ್ಕಳು. ಅವರ ಹೆಸರು ಕುಸುಮ, ಹರಿಕೃಷ್ಣ, ಸುಮನ್, ಅನಿಲ್, ಸುನಿಲ್ ಮತ್ತು ಅಶೋಕ. ಶಾಸ್ತ್ರೀಜಿಯವರಿಗೆ ಗಾಂಧೀಜಿಯವರ ಮೇಲೆ ಅಪಾರ ಪ್ರೀತಿ, ನಂಬಿಕೆ ಮತ್ತು ಗೌರವವಿತ್ತು. 1921ರಲ್ಲಿ ಅಸಹಕಾರಿ ಚಳವಳಿಯ ಸಂದರ್ಭದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಗಾಂಧೀಜಿಯವರು ಕರೆ ನೀಡಿದರು. ಶಾಸ್ತ್ರೀಜಿಯವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ದ್ವಿಮುಖ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಆವಾಗ ಅವರಿಗೆ 17ನೇ ವಯಸ್ಸು. ಸ್ವಾತಂತ್ರ್ಯ ಬರುವವರೆಗೂ ಅನೇಕ ಬಾರಿ ಸೆರೆಮನೆಯನ್ನು ಅನುಭವಿಸಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಉತ್ತರ ಪ್ರದೇಶದ ಸಂಸದೀಯ ಕಾರ್ಯದರ್ಶಿಯಾದರು. 1947 ಆಗಸ್ಟ್ 15ರ ನಂತರ ಅವರು ಸಾರಿಗೆ ಸಚಿವರಾದರು. 1950ರಲ್ಲಿ ಗೃಹ ಮಂತ್ರಿಯಾದರು. ಗೃಹ ಮಂತ್ರಿಯಾಗಿದ್ದಾಗ ಪೊಲೀಸರಿಗೆ ದಂಗೆಕೋರರ ವಿರುದ್ಧ ಲಾಠಿಯ ಬದಲು ಜಲಪಿರಂಗಿಗಳನ್ನು ಬಳಸಲು ಹೇಳಿದರು. 1951ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದರು. 1952 ಮೇ 13ರಂದು ಕೇಂದ್ರ ರೈಲ್ವೆ ಮಂತ್ರಿಯಾದರು. 1956ರಲ್ಲಿ ಸತತ 2 ಬಾರಿ ರೈಲು ಅಪಘಾತಗಳ ಹೊಣೆ ಮತ್ತು ಡಿಸೆಂಬರ್ 7ರಂದು ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 1959ರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದರು. 1961ರಲ್ಲಿ ಗೃಹ ವ್ಯವಹಾರಗಳ ಸಚಿವರಾದರು. ಭಾರತದ ಮೊದಲ ಪ್ರಧಾನಮಂತ್ರಿಯಾದ ನೆಹರೂರವರ ಮರಣದ ನಂತರ ಅವರ ಮಗಳಾದ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಲು ಒಪ್ಪಲಿಲ್ಲ. ಆಗ ಭಾರತದ 2ನೇ ಪ್ರಧಾನಿಯಾಗಿ ಶಾಸ್ತ್ರೀಜಿಯವರು ಪ್ರಮಾಣ ವಚನವನ್ನು ತೆಗೆದುಕೊಂಡರು. ಭಾರತ ದೇಶದ ಪ್ರಧಾನಿ ಆದ ನಂತರ ಶಾಸ್ತ್ರೀಜಿಯವರ ಪ್ರತಿಯೊಂದು ನಿರ್ಣಯವೂ ಕೂಡ ಅತ್ಯದ್ಭುತವಾಗಿತ್ತು ಮತ್ತು ಭಾರತದ ಅಭಿವೃದ್ಧಿಗೆ ಸಹಾಯವಾಗುವಂತಿತ್ತು. 1964 ಅಕ್ಟೋಬರ್ 31ರಂದು ಶ್ವೇತ ಕ್ರಾಂತಿಯನ್ನು ಪ್ರಾರಂಭಿಸಿದರು. 1965ರಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು. 1965ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನಗಳ ನಡುವೆ ಸತತ 22 ದಿನಗಳ ಕಾಲ ಯುದ್ಧ ನಡೆಯಿತು. ನಮ್ಮ ಭಾರತ ದೇಶದ ಸೈನಿಕರಿಗೆ ಉತ್ತೇಜನ ಕೊಟ್ಟು ಪಾಕ್ ಸೈನಿಕರ ವಿರುದ್ಧ ಹೋರಾಡಲು ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ಶಾಸ್ತ್ರೀಜಿ ಅವರು ಒಂದು ಘೋಷಣೆಯನ್ನು ಕೂಗಿದ್ದಾರೆ.
ಹೋಗಿದ್ದಾರೆ. ಅದೆಂದರೆ ಜೈ ಜವಾನ್ ಜೈ ಕಿಸಾನ್. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಭಾರತವು ಜಯಭೇರಿಯನ್ನು ಗಳಿಸಿತು. ಶಾಸ್ತ್ರೀಜಿ ಅವರ ನಾಯಕತ್ವವನ್ನು ಇಡೀ ಜಗತ್ತೇ ಕೊಂಡಾಡಿತು. 1965-66ರಲ್ಲಿ ಭಾರತ ದೇಶವು ಆಹಾರದ ಸಮಸ್ಯೆಗಳನ್ನು ಎದುರಿಸಿದಾಗ ಶಾಸ್ತ್ರೀಜಿಯವರು ತಾವೇ ಸೋಮವಾರದ ಉಪವಾಸ ವ್ರತವನ್ನು ಆರಂಭಿಸಿದರು. ಇದರಿಂದ ಸೋಮವಾರ ಒಂದು ಹೊತ್ತು ಉಪವಾಸವಿರುವಂತೆ ತಿಳಿಸಿದರು. ಕೊನೆಗೆ ಜನವರಿ 11, 1966 ತಾಸ್ಕೆಂಟ್ ಶಾಂತಿ ಒಪ್ಪಂದದ ಮೂಲಕ ಇಂಡೋ ಪಾಕ್ ಯುದ್ಧವನ್ನು ಕೊನೆಗೊಳಿಸಿದರು. ಮರುದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಹಲೋಕವನ್ನು ತ್ಯಜಿಸಿದರು. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ, ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರೀಜಿ ಎಂಬ ಬಿರುದು ಲಭಿಸಿದೆ. ಶಾಸ್ತ್ರೀಜಿಯವರನ್ನು ಜನರು ಪ್ರೀತಿಯಿಂದ ನನ್ಹೆ ಮತ್ತು ಶಾಂತಿ ಮನುಷ್ಯ ಎಂದು ಕರೆಯುತ್ತಿದ್ದರು. ಇಲ್ಲಿಗೆ ನನ್ನ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಬ್ಬರು ಮಹಾನ್ ನಾಯಕರ ಸ್ಮರಣೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಎರಡನೇ ಹಂತವಾದ ಬೀಳ್ಕೊಡುಗೆ ಸಮಾರಂಭ. ಮುಖ್ಯ ಶಿಕ್ಷಕರಾಗಿ ಆಟದೊಂದಿಗೆ ಪಾಠ ಚಟುವಟಿಕೆಯಿಂದಲೇ ತರಗತಿಯನ್ನು ಆರಂಭಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಪ್ರೀತಿಪಾತ್ರರಾದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರ ಕುರಿತು ಅನಿಸಿಕೆಯನ್ನು ವಿದ್ಯಾರ್ಥಿಗಳು ಹಂಚಿಕೊಳ್ಳಲಿದ್ದಾರೆ. 9ನೇ ತರಗತಿಯ ತ್ರಿಷಾ, ಜೈ ಮತ್ತು ರಕ್ಷಾ, ಅದೇ ರೀತಿ 10ನೇ ತರಗತಿಯ ಸಮೀಕ್ಷಾ ಮತ್ತು ಇಂದುಮತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಶಾಲೆಯಿಂದ ನಿವೃತ್ತರಾದ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರಿಗೆ ನನ್ನ ನಮನಗಳು. ಇದೀಗ ನಾನು ನನ್ನ 1 ವರ್ಷದ ಅನುಭವವನ್ನು ಹಂಚಿಕೊಳ್ಳಲಿದ್ದೇನೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಅಂತಹ ಶಿಕ್ಷಣವನ್ನು ನಮಗೆ ದಾರಿ ಎರೆದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರು ನಮಗೆ ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಿದ್ದರು ಮತ್ತು ಇದರ ಚಟುವಟಿಕೆಯನ್ನು ಕೂಡ ಮಾಡಿಸುತ್ತಿದ್ದರು. ಒಳ್ಳೆಯ ರೀತಿ ಅರ್ಥವಾಗುವಂತೆ ಪಾಠ ಮಾಡುತ್ತಿದ್ದರು. ಅವರ ಮುಗ್ಧತೆಯ ನಗು ನನಗೆ ಈಗಲೂ ನೆನಪಿದೆ. ಪಠ್ಯಕ್ಕೆ ಪೂರಕವಾಗಿ ಮಾತ್ರವಲ್ಲದೆ ಇದರ ಪಠ್ಯೇತರ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಯಕ್ಷಗಾನ ಹವ್ಯಾಸಿ ಕಲಾವಿದರಾಗಿದ್ದರು. ಕೆಲವೊಮ್ಮೆ ತರಗತಿಗೆ ಬಂದು ರಾಮಾಯಣ ಮತ್ತು ಮಹಾಭಾರತದ ಕಥೆಯನ್ನು ಹೇಳುತ್ತಿದ್ದರು. ಅವರಿಗೆ ಪರಿಸರದ ಮೇಲೆ ಹೆಚ್ಚು ಒಲವು. ಇದರ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದರು. ಅಲ್ಲದೆ ಸ್ವತಃ ಲೇಖಕರಾಗಿದ್ದರು. ಒಳ್ಳೆಯ ರೀತಿ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರ ಮುಖದಲ್ಲಿ ಯಾವಾಗಲೂ ಒಂದು ಹುರುಪು ತುಂಬಿರುತ್ತಿತ್ತು. ದಿನದಲ್ಲಿ 1 ಬಾರಿಯಾದರೂ ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ನೀವು ನಮ್ಮ 10ನೇ ತರಗತಿ ಮುಗಿಯುವುದರವರೆಗೂ ಇರಬೇಕಿತ್ತು. ನೀವೊಂದು ಬಹುರೂಪಿ ಕಲಾವಿದ. ನಿಮಗೆ ನಾವೆಲ್ಲರೂ ಚಿರಋಣಿ. ನಿಮ್ಮ ನಿವೃತ್ತಿ ನಮ್ಮಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಇಲ್ಲಿಗೆ ನನ್ನ ಪುಟ್ಟ ಅನಿಸಿಕೆಯನ್ನು ಮುಗಿಸುತ್ತಿದ್ದೇನೆ. ವಿ ಮಿಸ್ ಯು ಸರ್. ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾನು ನಿವೃತ್ತಿ ಹೊಂದಿದ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಕೃಷ್ಣ ಭಟ್ ಸರ್ ಇವರ ಬಗ್ಗೆ ನನ್ನ 1 ವರ್ಷದ ಪುಟ್ಟ ಅನುಭವವನ್ನು ಹೇಳಲು ಇಚ್ಛಿಸುತ್ತೇನೆ. ರಾಮಕೃಷ್ಣ ಭಟ್ ಸರ್ ಎಂದು ಹೇಳುವಾಗ ನಮಗೆಲ್ಲರಿಗೂ ಮೊದಲು ನೆನಪಾಗುವುದು ಅವರ ಮುಕ್ತವಾದ ನಗು ಮತ್ತು ಸ್ವಚ್ಛ ಮನಸ್ಸು. ಅವರು ಸದಾ ಹಸನ್ಮುಖಿಯಾಗಿ ಇರುತ್ತಿದ್ದರು. ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಇವರು ನಮಗೆ ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದರು. ಇವರ ತರಗತಿ ಎಂದರೆ ನಮಗೆಲ್ಲರಿಗೂ ಬಹಳ ಖುಷಿ. ಕತೆ ಹಾಡುಗಳನ್ನು ಹೇಳಿಸುತ್ತಿದ್ದರು. ಅದರಲ್ಲೂ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳುತ್ತಿದ್ದರು. ಇವರು ನಮಗೆ ಹೆಚ್ಚಾಗಿ ಚಟುವಟಿಕೆಗಳನ್ನು ಮಾಡಿಸುತ್ತಿದ್ದರು. ಹಾಗಾಗಿ ಇವರು ನಮಗೆಲ್ಲರಿಗೂ ತುಂಬಾ ಅಚ್ಚುಮೆಚ್ಚು. ನನಗೆ ಅವರ ಬೋಧನಾ ಶೈಲಿ, ನಿರರ್ಗಳತೆ, ಭಾಷಾ ಜ್ಞಾನ, ಸರಳತೆ ಎಂದರೆ ಬಹಳ ಇಷ್ಟ. ಅವರು ಒಂದು ಉತ್ತಮ ಲೇಖಕರಾಗಿದ್ದಾರೆ. ಆದರೆ ಅವರು 1 ನಿಮಿಷದಲ್ಲಿ ಬಿಡಿಸುತ್ತಿದ್ದ ಭಾರತ ಭೂಪಟ ಮತ್ತು ಆಕಾರವಿಲ್ಲದ ಭೂಮಿಯನ್ನಂತೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮನ್ನು ಸದಾ ನೆನಪಿಸಿಕೊಳ್ಳುತ್ತೇವೆ ಮತ್ತು ಸದಾಕಾಲ ಚಿರಋಣಿಯಾಗಿರುತ್ತೇವೆ. ವಿ ಮಿಸ್ ಯು ಅ ಲಾಟ್ ಸರ್. ಇಲ್ಲಿಗೆ ನನ್ನ ಪುಟ್ಟ ಅನುಭವದ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ಗುರು ಬ್ರಹ್ಮ ಗುರು
ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ನಾವು ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ರಾಮಕೃಷ್ಣ ಭಟ್ ಸರ್ ಇವರ ಬೀಳ್ಕೊಡುಗೆ ಸಮಾರಂಭದಲ್ಲಿದ್ದೇವೆ. ಇವರ ಬಗ್ಗೆ ಈಗ ನಾನು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ರಾಮಕೃಷ್ಣ ಭಟ್ ಸರ್ ರವರು ನಮಗೆ 2 ವರ್ಷಗಳ ಕಾಲ ಸಮಾಜ ಪಾಠವನ್ನು ಮಾಡಿದ್ದಾರೆ. ನಾನು ಶಾಲೆಗೆ ಸೇರುವ ಮೊದಲು ಇವರು ತುಂಬಾ ಜೋರಿರಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಶಾಲೆಗೆ ಸೇರಿದ ಸ್ವಲ್ಪ ದಿನಗಳ ನಂತರ ಅವರ ಮೃದು ಸ್ವಭಾವ ನನಗೆ ಅರ್ಥವಾಯಿತು. ಇವರು ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ್ದಾರೆ. ಇವರು ಭಾಷಣ ಮಾಡಲೆಂದು ಹೋದಾಗ ಎಲ್ಲರಿಗೂ ತುಂಬಾ ನಿದ್ದೆ ಬರಲು ಪ್ರಾರಂಭವಾಗುತ್ತಿತ್ತು ಮತ್ತು ಇವರು ಯಾವಾಗ ಭಾಷಣವನ್ನು ನಿಲ್ಲಿಸುತ್ತಾರೆ ಎಂದು ಯೋಚಿಸುತ್ತಿದ್ದೆವು. ಇವರ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಜೀವನ ಮೌಲ್ಯವನ್ನು ಆಧರಿಸಿರುವ ಕಥೆಗಳನ್ನು ಹೇಳುತ್ತಿದ್ದರು. ಪಾಠದೊಂದಿಗೆ ಆಟ ಎಂಬಂತೆ ನಮ್ಮನ್ನು ತರಗತಿಗಳಲ್ಲಿ ಕುಣಿಸುತ್ತಿದ್ದರು. ತರಗತಿಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ನಿದ್ರೆ ಬರುವಾಗ ನಮಗೆ ಎಕ್ಸರ್ಸೈಸ್ ಮಾಡುವ ಮೂಲಕ ನಮ್ಮಲ್ಲಿರುವ ನಿದ್ರೆಯನ್ನು ಓಡಿಸುತ್ತಿದ್ದರು. ಹೋಮ್ವರ್ಕ್ ಮಾಡದೆ ಬಂದರೆ ನಮಗೆ ಪಟಪಟ ಎಂದು ಬೆನ್ನಿಗೆ ಬೀಳುತ್ತಿತ್ತು ಅವರ ಕೈಯಿಂದ. ಅವರಿಗೆ ಕೋಪ ಬಂದಾಗ ಅವರು ತುಂಬಾ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ಆದರೂ ಅವರು ತನ್ನ ಕೋಪವನ್ನು ಸಹಿಸಿಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಜನರಲ್ ಆಗಿರುವ ಎಷ್ಟೋ ಚಟುವಟಿಕೆಗಳನ್ನು ಮಾಡಿಸುತ್ತಿದ್ದರು. ಯಕ್ಷಗಾನ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು ಮತ್ತು ವಿದ್ಯಾರ್ಥಿಗಳನ್ನು ಕೂಡ ತೊಡಗಿಸಿಕೊಳ್ಳಲು ಭಾಗವಹಿಸುವಂತೆ ಪ್ರೋತ್ಸಾಹಿಸುತ್ತಿದ್ದರು. ಇವರು ನಗುತ್ತಾ ಮಾತನಾಡುತ್ತಿದ್ದರು ಮತ್ತು ಎಲ್ಲ ಮಕ್ಕಳಲ್ಲಿ ಧೈರ್ಯ ಹುಮ್ಮಸ್ಸನ್ನು ನೀಡುತ್ತಿದ್ದರು. ಇವರು ಶನಿವಾರ ನಮಗೆ ಬೈದು ಯೋಗವನ್ನು ಮಾಡಿಸುತ್ತಿದ್ದರು. ಎಕ್ಸಾಮ್ ಇದ್ದ ಸಮಯದಲ್ಲಿ ವಯರ್ ಅಥವಾ ಕೋಲನ್ನು ಹಿಡಿದುಕೊಂಡು ಬಂದು ವಿದ್ಯಾರ್ಥಿಗಳನ್ನು ಓದಿನಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತಿದ್ದರು. ಪ್ರತಿದಿನ ಶಾಲೆಗೆ ಬಂದು ಆವರಣ ಮತ್ತು ತರಗತಿಯನ್ನು ವೀಕ್ಷಣೆ ಮಾಡುತ್ತಿದ್ದರು. ಸ್ವಚ್ಛತೆಯನ್ನು ಕಾಪಾಡುತ್ತಿದ್ದರು. ಎಲ್ಲ ಮಕ್ಕಳೊಂದಿಗೆ ಲವಲವಿಕೆಯಿಂದ ಮಾತನಾಡುತ್ತಿದ್ದರು. ಶಾಲೆಯ ಗೇಟ್ನಿಂದ ಒಳಗೆ ಬಂದ ನಂತರ ಅಲ್ಲಲ್ಲಿ ಬಿದ್ದ ಕಸವನ್ನು ಹೇಗೆ ಡಸ್ಟ್ಬಿನ್ನಿಗೆ ಹಾಕುತ್ತಿದ್ದರು. ಇವರು ತರಗತಿಗಳಲ್ಲಿ ನಮ್ಮನ್ನೆಲ್ಲ ನಗಿಸುತ್ತಿದ್ದರು. ಮಕ್ಕಳಲ್ಲಿ ಮಕ್ಕಳಾಗಿದ್ದರು. ಇವರು ತರಗತಿಗೆ ಬಂದು ಕೆಲವೊಮ್ಮೆ ಕಥೆಗಳನ್ನು ಹೇಳುತ್ತಿದ್ದರು. ಕಥೆ ಹೇಳುವಾಗ ಅವರ ಮುಖದ ಹಾವಭಾವ ತುಂಬಾ ತಮಾಷೆಯಾಗಿರುತ್ತಿತ್ತು. ಇವರು ಸ್ವರಚಿತ 2 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳೆಂದರೆ ಶಿಖರ ಮತ್ತು ಬೆಳಕು. ಈ 2 ಪುಸ್ತಕಗಳ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾಗಿದೆ. ಈ ಪುಸ್ತಕಗಳು ಒಳ್ಳೆಯ ಅಂಶವನ್ನು ಒಳಗೊಂಡಿದೆ. ಇವರು ಸಾಹಿತ್ಯದಲ್ಲಿ ಹೆಚ್ಚು ನಿಪುಣರಾಗಿದ್ದರು. ಊರಿನವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸಂವಹನ ನಡೆಸುತ್ತಿದ್ದರು. ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಈ ಬೆಳಗಿನಲ್ಲಿ ಅವರಿಗೆ ಪರಿಚಯವಿಲ್ಲದ ವ್ಯಕ್ತಿ ಇಲ್ಲ ಎಂದು ಹೇಳಬಹುದು. ಇರುವೆಯನ್ನು ಕಂಡು ಕ್ರಮ ಶಿಕ್ಷಣ ಕಲಿ, ಭೂಮಿಯನ್ನು ಕಂಡು ಸಹಿಷ್ಣುತೆ ಕಲಿ, ಮರವನ್ನು ಕಂಡು ಬೆಳೆಯಲು ಕಲಿ, ಶಿಕ್ಷಕರನ್ನು ಕಂಡು ಉತ್ತಮ ಗುಣ ಕಲಿ ಎಂಬಂತೆ ಇವರ ಗುಣನಡತೆಗಳು ಮತ್ತು ಒಳ್ಳೆಯ ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇವರ ಬೀಳ್ಕೊಡುಗೆ ನಮಗೆ ತುಂಬಾ ದುಃಖಕರವಾಗಿದೆ. ಇವರ ನಿವೃತ್ತಿ ಜೀವನವು ತುಂಬಾ ಸುಖಕರವಾಗಿ ಆಗಲಿ ಎಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗುರುವರಿಯರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಮಿತ್ರರೇ, ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಒಬ್ಬ ತೋಟಗಾರ ಹೂಗಿಡಗಳನ್ನು ನೆಟ್ಟು ಅದಕ್ಕೆ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನೀರು, ಗೊಬ್ಬರ ನೀಡಿ ಪೋಷಿಸುತ್ತಾನೆ. ಅವು ಬೆಳೆದು ಪುಷ್ಪ ನೀಡುವ ಸಂದರ್ಭ ಬರುತ್ತದೆ. ತೋಟಗಾರನು ಪ್ರತಿಯೊಂದು ಹೂ ದೇವರ ಮುಡಿಗೇರಬೇಕೆಂದು ಆಸೆ ಪಡುತ್ತಾನೆ. ಆ ಉದ್ದೇಶ ಹೊಂದಿಯೇ ನಮ್ಮನ್ನು ಗುರುಗಳು ನಮಗೆ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಕಬೀರದಾಸರು ಒಂದು ಕಡೆ ಗುರು ಮತ್ತು ಪರಮಾತ್ಮ ನನ್ನೆದುರಿಗೆ ಬಂದು ನಿಂತರೆ ನಾನು ಮೊದಲು ಗುರುವಿಗೆ ನಮಸ್ಕರಿಸುತ್ತೇನೆ, ಏಕೆಂದರೆ ಪರಮಾತ್ಮನ ಹತ್ತಿರ ಸಾಗುವ ದಾರಿಯನ್ನು ಗುರುವೇ ನಮಗೆ ತೋರಿಸಿದ್ದಾನೆ ಎಂದಿರುವರು. ಜನ್ಮದಲ್ಲಿ ಜಡವಾಗಿ ಅಜ್ಞಾನದ ಕತ್ತಲೆಯಲ್ಲಿ ಕಂಗೆಟ್ಟಿರುವ ವಿದ್ಯಾರ್ಥಿಯನ್ನು ಜ್ಞಾನದ ದೃಷ್ಟಿಚೇತನವಿತ್ತು ಮುನ್ನಡೆಸುವವರೇ ಪರಮಗುರು. ಶಿಷ್ಯನಿಂದ ಪ್ರತಿಫಲವನ್ನು ಬಯಸಿ ವಿದ್ಯೋಪದೇಶ ಮಾಡುವ ಗುರುಗಳಿದ್ದರೆ, ವಿದ್ಯಾರ್ಥಿಯಿಂದ ಯಾವುದೇ ಸೇವೆಯನ್ನು ಬಯಸದೆ ನಿಸ್ವಾರ್ಥ ಬುದ್ಧಿಯಿಂದ ಶಿಷ್ಯನ ಚಿತ್ತ ವಿಕಾಸಕ್ಕೆ ಶ್ರಮಿಸುವ ಗುರುಗಳೂ ಇದ್ದಾರೆ ಎನ್ನುವ ಜ್ಞಾನಿಗಳ ಮಾತಿಗೆ ಜ್ವಲಂತ ಸಾಕ್ಷಿ ಹಾಗೂ ಆ ಕೀರ್ತಿಗೆ ಪಾತ್ರರಾಗುವ ಸ್ಫೂರ್ತಿಯ ಮೂರ್ತಿ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರು ರಾಮಕೃಷ್ಣ ಸರ್. ಇವರ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿದವರು, ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು, ಯಕ್ಷಗಾನ, ನಾಟಕ, ಸಾಹಿತ್ಯ ಹೀಗೆ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ನಮ್ಮ ಗ್ರಾಮದ ದೇವಸ್ಥಾನ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವವರು. ಇವರು ದಾರಿ ಎಳೆದ ಜ್ಞಾನವನ್ನು ಸದುಪಯೋಗ ಪಡಿಸಿಕೊಂಡು ಅವರ ಹೆಸರಿಗೆ ಕೀರ್ತಿ ತರಬಹುದು.
ಇವರು ನಮಗೆ ಸಮಾಜ ವಿಜ್ಞಾನ ಪಾಠ ಮಾಡುತ್ತಿದ್ದರು. ಒಳ್ಳೆಯ ರೀತಿಯಾಗಿ ಪಾಠ ಮಾಡುತ್ತಿದ್ದರು. ಪಾಠದ ಜೊತೆಗೆ ಕೆಲವೊಂದು ತಮಾಷೆಗಳನ್ನು ಮಾಡುತ್ತಿದ್ದರು. ಪ್ರತಿ ಕಾರ್ಯಕ್ರಮದ ನಂತರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದರು. ಗೊತ್ತೇ ಆಗದ ರೀತಿಯಲ್ಲಿ 60 ವರ್ಷ ಪೂರೈಸಿ ನಿವೃತ್ತಗೊಂಡರು. ಕಾಣದ ದೇವರಿಗೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವವರು. ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. ನಿಮ್ಮ ಜೀವನವು ಸುಖಕರವಾಗಿರಲಿ ಎಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಬೇಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಬಂದಿದೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲನಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ ಡಿ.ವಿ.ಜಿಯವರು ಕಗ್ಗದಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ರಾಮಕೃಷ್ಣ ಸರ್ ಅವರ ವ್ಯಕ್ತಿತ್ವ, ಯಾವ ಅಹಂಕಾರವೂ ಇಲ್ಲದೆ ಎಷ್ಟೇ ಒತ್ತಡ ಇದ್ದರೂ ಸಹ, ಎಷ್ಟೇ ಕಷ್ಟಗಳಿದ್ದರೂ ಸಹ ಅದನ್ನು ಸಮಸ್ಥಿತಿಯಿಂದ ಎದುರಿಸುವವರು. ಯಾರೇ ಕಷ್ಟ ಅಂತ ಹೇಳಿದರೂ ಸಹ ಅವರಿಗೆ ಸಹಾಯವನ್ನು ಮಾಡುವವರು. ನಮ್ಮೊಂದಿಗೆ ಹಸನ್ಮುಖಿಯಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ಶ್ರೀರಾಮಕೃಷ್ಣ ಸರ್. ಈಗ ಇವರ ಕುರಿತು ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿಯಾದಂತಹ ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿಂದ ಅನಿಸಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಬಂದೆಲ್ಲರಿಗೂ ವಂದಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳು, ಅನಿಸಿಕೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ದೊಡ್ಡ ಒಂದು ಸಾಗರದ ಕುರಿತಾಗಿ ನೀವು ಹೇಳಿ ಅಂತ ಹೇಳಿದಾಗೆ ಆಗಿದೆ. ನಾನು ಆ ಒಂದು ದೊಡ್ಡ ಸಾಗರದ ನೀರಿನ ಸಣ್ಣ ಒಂದು ಬಿಂದನ್ನು ಮಾತ್ರ, ಬಿಂದು ಸಹ ಇಲ್ಲ, ಅರ್ಧ ಬಿಂದು ಕಾಲು ಬಿಂದು ಮಾತ್ರ ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಹೇಳಿದಾಗೆ ನಾವು ಅವರನ್ನು ನೋಡುವಾಗ ಸ್ವಲ್ಪ ನಮಗೆ ಇಲ್ಲಿ ಬಂದಾಗ, ಅಂದರೆ 2008ರಲ್ಲಿ ನಾವಿಲ್ಲಿ ಬಂದೆವು, 16 ವರ್ಷಗಳ ಸುಮಾರು 16 ವರ್ಷಗಳ ಹಿಂದೆ. ವಿದ್ಯಾರ್ಥಿಗಳು ಹೇಳಿದಾಗ ಇಲ್ಲಿ ಬರುವಾಗ ನನಗೆ ಅನ್ನಿಸಿದೆ, ನಮ್ಮೊಂದು ಟೀಮ್ ನಾವಿಲ್ಲಿ ಹೊಸದಾಗಿ ಇಲ್ಲಿ ಬಂದೆವು. ಆ ಸಂದರ್ಭದಲ್ಲಿ ಇವರು ಜೋರಿದಾರ ಅಥವಾ ಒತ್ತಡವನ್ನು ಹಾಕುವರ ಹೇಗಿದ್ದಾರಪ್ಪ ಅಂತ ಒಂದು ರೀತಿ ಅಳುಕಲ್ಲಿ ನಾವು ಬಂದಿದ್ದೇವೆ. ಆದರೆ ಕೆಲವೇ ದಿನಗಳಲ್ಲಿ ಆ ಅಳುಕು ದೂರವಾಗಿ ಬಹಳ ಒಂದು ಒಳ್ಳೆಯ ಸುಂದರವಾದ ವಾತಾವರಣದಲ್ಲಿ ನಾವು ಕೆಲಸ ಮಾಡುವಂತಹ ನಮಗೆ ಒಳ್ಳೆಯ ಅವಕಾಶವನ್ನು ನಮ್ಮ HM ಸರ್ ಒದಗಿಸಿಕೊಟ್ಟಿದ್ದಾರೆ. ಅವರು ಅವರ ಬಗ್ಗೆ 4-5 ಮಾತುಗಳನ್ನು ನಾನು ಹೇಳ್ತೇನೆ. ನಮಗೆ ಸಂಬಂಧಪಟ್ಟ ಹಾಗೆ ಸಹೋದ್ಯೋಗಿಯಾಗಿ ನಾನು ಅವರಿಂದ ಏನೆಲ್ಲ ಕಲ್ತಿದ್ದೇನೆ, ಒಂದು ರೀತಿಯಾಗಿ ನಾನು ಇಲ್ಲಿ ಬಂದು 4 ವಾಕ್ಯ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಂದ. ಸ್ವಲ್ಪ ಮೊದಲಿಗೆಲ್ಲ ಸ್ವಲ್ಪ ನಾನು ತಡವರಿಸ್ತಾ ಇದ್ದೀನಿ ಬಂದಾಗ, ಅಂದರೆ ಉಚಿರೆಯಲ್ಲಿರುವಾಗ ನಮಗೆ ಅಷ್ಟೊಂದು ಅವಕಾಶಗಳು, ಆ ತೆರೆಮರೆಯಲ್ಲಿ ತುಂಬ ಕೆಲಸ ಮಾಡಿದ್ದೇವೆ, ಆದರೆ ತೆರೆ ಎದುರು ಬಂದು ನಮಗೆ ಕೆಲಸ ಮಾಡುವಂಥ ಅವಕಾಶಗಳು ದೊಡ್ಡ ಶಾಲೆಯಾದ ಕಾರಣ ಇರಬಹುದು, ಅಲ್ಲಿ ಬಹಳ ಕಡಿಮೆನೇ ಇತ್ತು. ಆದರೆ ಅಲ್ಲಿ ಸಹ ಸಂಪೂರ್ಣವಾಗಿ ಒಳ್ಳೆಯ ಕರ್ತವ್ಯ ನಿರ್ವಹಿಸಿ ನಾವು ಇಲ್ಲಿ ಬೆಳಗಾವಿ ಶಾಲೆಗೆ ಬಂದವರು. ನಮಗೆ ಒಂದು ನಮ್ಮ ಮ್ಯಾನೇಜ್ಮೆಂಟ್ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದು, ನಾವು ಸರ್ಕಾರಿ ವೇತನವನ್ನು ಪಡೆಯುವಂಥ ಅವಕಾಶವನ್ನು ಕೊಟ್ಟಿದೆ. ಹಾಗೆ ನಾವು ಸಂತೃಪ್ತಿಯಿಂದ ಇಲ್ಲಿ ಕೆಲಸ ಮಾಡಿದರೆ ಇಲ್ಲಿಗೆ ಸಂತೃಪ್ತಿಯಿಂದ ಬಹಳ ಒಂದು ಆಶಾ ಭಾವನೆಯಿಂದ ಇಲ್ಲಿಗೆ ನಾವು ಬಂದಿದ್ದೇವೆ 16 ವರ್ಷಗಳ ಹಿಂದೆ. ಅವರ ಬಗ್ಗೆ ಹೇಳುತ್ತಿದ್ರೆ ಅವರೊಂದು ಬಹಳ ದೊಡ್ಡ ಆಲದ ಮರ, ನಮ್ಮ ರಾಷ್ಟ್ರದ ಒಂದು ದೊಡ್ಡ ವೃಕ್ಷ ಏನಿದೆ ಆಲದ ಮರ, ಪೀಪಲ್ ಮರ, ಆ ಒಂದು ಆಲದ ಮರದ ಹಾಗೆ ಆ ಆಲದ ಮರ ಎಲ್ಲರಿಗೂ ಸಹ ಆಶ್ರಯವನ್ನು ಕೊಡ್ತದೆ, ಎಲ್ಲರಿಗೂ ನೆರಳನ್ನು ಕೊಡ್ತದೆ. ಆ ಮರದ ಸಣ್ಣ ಸಣ್ಣ ಹಣ್ಣುಗಳು ನಾವೆಲ್ಲ ಆ ಮರದ ಆಶ್ರಯದಲ್ಲಿ, ಆ ಒಂದು ಮರದ ಸಹಕಾರದಲ್ಲಿ ನಾವೆಲ್ಲ ಒಳ್ಳೆ ರೀತಿಯಾಗಿ ಕೆಲಸ ಮಾಡುವ ಹಾಗಿದೆ. ಬಹಳ ಸುಂದರವಾದ ವ್ಯಕ್ತಿತ್ವ. ಮಕ್ಕಳು ಹೇಳಿದಾಗೆ ಒಂದು ಮುಗ್ಧತೆ ನಗು ಅವರನ್ನು, ಯಾರನ್ನೂ ಸಹ ಒತ್ತಡ ಅಥವಾ ಫೋರ್ಸ್ ಮಾಡಿದವರ ಯಾವುದೇ ಕೆಲಸಕ್ಕೆ, ಯಾವುದೇ ಜವಾಬ್ದಾರಿ, ಯಾವುದೇ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಒತ್ತಡವನ್ನು ಹಾಕಿದವರಲ್ಲ. ನನಗೆ ಅನ್ನಿಸ್ತಾ ಇದ್ದು ಕೆಲವೊಂದು ರಿಷ್ಟು ಯಾಕೆ ಸೌಮ್ಯದ ರಿಷ್ಟು ಸಮಾಧಾನದಲ್ಲಿ ಹಾಕಿದ್ದಾರೆ, ನಮಗೆಲ್ಲ ಸ್ವಲ್ಪ ಜೋರಾಗಿ ಹೇಳಬಹುದಲ್ಲ. ಆಗ ಅವರು ಹೇಳುವಂಥ ಮಾತು, ನಾನು ಜೋರಾಗಿ, ಎಲ್ಲರೂ ಸಹ ಗೊತ್ತಿದ್ದವರೇ, ನೀವು ನಿಮ್ಮ ಜವಾಬ್ದಾರಿ ಅರಿತುಕೊಂಡು ಕೆಲಸ ಮಾಡಿ. ಆ ರೀತಿಯ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಇಲ್ಲಿ ಸಾಧ್ಯವಾಗಿದೆ. ಆಮೇಲೆ ಸಮಯ ಪಾಲನೆ, ನಾನು ಸಹ ಸಮಯ ಪಾಲನೆ ಮಾಡುವವಳೆ, ಆದರೂ ಅವರಿಂದ ಮತ್ತಷ್ಟು ಸಮಯ ಪಾಲನೆ ಬಗ್ಗೆ ನಾನು ಕಲ್ತ್ಕೊಂಡೆ. ಅವರು ಬೇರೆ ಬೇರೆ ಕಡೆಗಳಿಗೆ ಅವರ ಕೆಲಸ ಕಾರ್ಯಭಾರದಲ್ಲಿ ಹೊರಗೆ ಹೋಗಿ ಇಲ್ಲಿ ಶಾಲೆಗೆ ಎಂಟ್ರಾದ ಕೂಡಲೇ ಅವರು ಯಾವ ಕ್ಲಾಸ್ ಹೀಗೆ ಒಂದು ರೌಂಡ್ ನೋಡ್ತಾ ಇದ್ರು, ಯಾವ ಕ್ಲಾಸ್ ಕಾಲಿದೆ ಯಾರು ಏನು ಅಂತ ಕೇಳ್ತಿಲ್ಲ, ಅವರು ನೇರವಾಗಿ ಕ್ಲಾಸ್ ಪ್ರವೇಶಿಸಿ ಅಲ್ಲಿ ತರಗತಿಯನ್ನು ಮಕ್ಕಳನ್ನು ಎಂಗೇಜ್ ಮಾಡ್ತಾ ಇದ್ರು. ಮತ್ತೆ ಅವರ ಕ್ಲಾಸಿಗೂ ಹಾಗೆ ಅವರು 5 ನಿಮಿಷ ಮೊದಲೇ ಹೋಗ್ತಾ ಇದ್ರು ವಿನಃ ಒಂದು ದಿವಸ ಸಹ ಅವರು ಲೇಟಾಗಿ ಅಥವಾ ಸುಮ್ಮನೆ ನಾವಾದರೂ ಕೆಲವು ದಿನ ಕೆಲವು ಕ್ಷಣಗಳಾದರೂ ಉದಾಸೀನದಲ್ಲಿ ಅಥವಾ ಏನಾದರೂ ಅನಾರೋಗ್ಯದಲ್ಲಿ ಕೂತಿರ್ಬೋದು ವಿನಃ ಅವರಿಗೆ ದೇವರ ದಯದಿಂದ ಅವರು ಆರೋಗ್ಯದಲ್ಲಿ ಇರ್ತಾ ಇದ್ರು. ಆರೋಗ್ಯಯುತವಾಗಿ ಒಳ್ಳೆಯ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಕ್ಲಾಸನ್ನು ಅವರು ನಡೆಸ್ತಾ ಇದ್ರು. ಬಹಳ ಸಮಯ ಪಾಲನೆಯಲ್ಲಿ 10 ನಿಮಿಷ ಜಾಸ್ತಿ ಮಾಡ್ತಾ ಇದ್ರು ಕ್ಲಾಸನ್ನು.
ಲೇಟಾಗಿ ಎಂದೂ ಹೋದವರಲ್ಲ, ನಿಧಾನವಾಗಿ ತಮ್ಮ ಕಾರ್ಯವನ್ನು ಮಾಡಿದವರಲ್ಲ. ಆಮೇಲೆ ಎಲ್ಲರಲ್ಲಿಯೂ ಸಹ ಸ್ಪಂದಿಸುವಂತಹ ಮನೋಭಾವನೆ ಇತ್ತು. ಇಡೀ ಊರಿನ ಎಲ್ಲ ಮನೆಗಳ ಪರಿಚಯ ಇತ್ತು. ಅದು ಹೇಗೆ ಗೊತ್ತಾಯಿತು ಹೇಳಿದರೆ, ನಮಗೆ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿ ನಮಗೆ ಪಾಠ ಮಾಡುವಂಥ ಸಂದರ್ಭ. ಆಗಲೂ ಹಾಗೆ ಅವರು, ನಾನು ಮುಖ್ಯೋಪಾಧ್ಯಾಯ, ನಿಮ್ಮೆಲ್ಲ ಸಹ ಶಿಕ್ಷಕರು ನಿಮ್ಮಷ್ಟಕ್ಕೆ ಬಂದಿತ್ತಲ್ಲ, ಅವರ ಕಾರಲ್ಲಿ ನಮ್ಮನ್ನು ಅವರು ಬೇಡಿಕೆ ಮಾಯ ಎಲ್ಲ ಕಡೆ ಅವರು ಕರ್ಕೊಂಡು ಹೋಗಿ ಅಲ್ಲಿ ನಾವು ಪಿರಿಯಡ್ ವೈಸ್ ನಾವು ಕ್ಲಾಸ್ ಮಾಡಿ ಬರ್ತಾ ಇದ್ದೆವು. ಆ ಕ್ಲಾಸ್ ಅವರ ಕಾರ್ ಮಾತ್ರ ಬಹಳ ರಾಕೆಟ್ ಹೋದಾಗಿ ಹೋಗ್ತಾ ಇತ್ತು. ನಮ್ಮ ಮೂಲೆಗಳಲ್ಲಿ ಸ್ವಲ್ಪ ಹೆದರಿಕೊಂಡು ಆ ಕಾರನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೆವು. ಅಂತಹ ಅವರ ಕಾರ್ಯದ ಹಾಗೆ ಅವರ ಕಾರಿನ ಚಾಲನೆಯೂ ಸಹ ಆಗಿತ್ತು. ಅದರಲ್ಲಿ ಸಹೋದ್ಯೋಗಿ ಬಂಧುಗಳಲ್ಲಿ ನೀವು ಕೆಳಗಿನವರು, ನಾವು ಮೇಲಿನವರು ಆ ಥರದ ಮನೋಭಾವನೆ ಖಂಡಿತ ಇರಲಿಲ್ಲ. ಈ ಊರಿನ ಎಲ್ಲ ಮನೆಗಳ ಪರಿಚಯ ಇತ್ತು. ನಮಗೆ ಕೆಲವೊಮ್ಮೆ ನಿಧಾನವಾಗಿ ಗೊತ್ತಾಯಿತು ಈ ಮನೆಯ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ. ನಾವು ಮಕ್ಕಳಲ್ಲಿ ವಿಚಾರಿಸುವಾಗ ಅವ್ರು ಹೇಳ್ತಾ ಇದ್ರು, ಮಕ್ಕಳು ಅವರು ನಮಗೆ ಸಹಾಯ ನೀಡಿದ್ದಾರೆ, ಹಣ ಕೊಟ್ಟಿದ್ದಾರೆ ಸರ್. ಬಲಗೈಯಲ್ಲಿ ಕೊಡುವಂಥ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಒಂದು ಮಾತಿದೆ. ಅದೇ ರೀತಿಯಾಗಿ ಅವರ ಸಹಾಯ ಕೊಡುಗೆಗಳು ಆಗ್ತಾನೆ ಇತ್ತು. ಆಮೇಲೆ ಎಲ್ಲ ಪರೋಪಕಾರಿ ದಾನ ಧರ್ಮ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ವೈಜ್ಞಾನಿಕ, ಶೈಕ್ಷಣಿಕ, ಆರ್ಥಿಕ ಹೀಗೆಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಬಹುಮುಖ ವ್ಯಕ್ತಿತ್ವ ಅವರದ್ದು. ಎಲ್ಲ ಕಾರ್ಯಗಳನ್ನು, ಎಲ್ಲ ಕೆಲಸಗಳನ್ನು, ಯಕ್ಷಗಾನವನ್ನು ಮಾಡ್ತಿದ್ರು, ಎಲ್ಲವನ್ನು ಮಾಡ್ತಾ ಇದ್ರು. ಡ್ಯಾನ್ಸಲ್ಲಿ ಇವರಿಗೆ ಅನುಭವ ಇತ್ತಾ ಇಲ್ವಾ ಅಂತ ನಿಮ್ಗೆ ಅನ್ನಿಸ್ಬಹುದು. ಪ್ರತಿ ಸಲ ನಾವು ಸ್ಕೂಲಲ್ಲಿ ನಾವು ಟೀಚರ್ಸ್ ಎಲ್ಲ ಯೋಚನೆ ಮಾಡ್ತಾ ಇರ್ತೇವೆ, ಈ ಸಲ ಯಾವ ಡ್ಯಾನ್ಸ್ ಮಾಡುವಂಥದ್ದು. ಎಚ್ ಎಂ ಸರ್ ಮೊದಲೇ ಸರಿ ಗಮನ ಕೊಡ್ತಾರೆ, ಆ ಫಿಲ್ಮ್ ಸಾಂಗ್ ಹಾಕಿ ಕುಣಿದು ಬೇಡ ಅಂತ ಖಂಡಿತ ಹೇಳ್ತಾರೆ. ಅಂತಹ ಒಂದು ವರ್ಷ ನಾವು ಯೋಚನೆ ಮಾಡ್ತಾ ಇದ್ವಿ. ನಾವು ಸಿದ್ದರಾಮಯ್ಯ ನಾವೆಲ್ಲ ಸೇರಿಕೊಂಡು ಯೋಚನೆ ಮಾಡ್ತಾ ಇದ್ವಿ ನಾವು ಯಾವ ಹಾಡಾಗ್ಬೋದು ಈ ಸಲ ಅಂತ. ಆ ಟೈಮಲ್ಲಿ ಅವರು ನಮಗೆ 2 ಹಾಡನ್ನು ಕಳಿಸಿದ್ರು. ಒಂದು ಏನು ಕೊಡ ಮತ್ತೊಂದು ಇನ್ನೊಂದು ತುಳು ಜಾನಪದ ರಾವಕರ್ ಅಂತ ಹೇಳ್ಬಿಟ್ಟು ಅದನ್ನು ಕಳಿಸಿದ್ರು ಅವರು. ನಮಗೆ ಬಹಳ ಸಮಸ್ಯೆಯಲ್ಲಿ ಇದ್ವಿ, ನಾವು ಯೋಚನೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮಗೆ ಬಹಳ ಖುಷಿಯಾಯಿತು. ನಮಗೆ ಈ ಒಂದು ಸಾಂಸ್ಕೃತಿಕ ವಿಭಾಗದಲ್ಲಿಯೂ ಸಹ ನಮಗೆ ಬೆನ್ನೆಲುಬಾಗಿದ್ದಾರೆ, ಉತ್ತೇಜನ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು. ಆ 2 ಹಾಡುಗಳು, ಡ್ಯಾನ್ಸ್ಗಳು ಆ ವರ್ಷದ ವಾರ್ಷಿಕೋತ್ಸವದಲ್ಲಿ ಬಹಳ ಜನ ಮೆಚ್ಚುಗೆಯನ್ನು ಪಡೆದಿದೆ. ಆ ಮಕ್ಕಳು ಸಹ ಅಷ್ಟೊಂದು ಒಳ್ಳೆ ರೀತಿಯಾಗಿ ನರ್ತನವನ್ನು ಮಾಡಿದರು. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸುತ್ತಾ ನಮ್ಮನ್ನು ಮುನ್ನಡೆಸಿದಂತಹ ಸರ್ ನಿಮಗೆ ಯಾವತ್ತಿಗೂ ಸಹ ನಾವು ಚಿರಋಣಿಗಳಾಗಿದ್ದೇವೆ. ಆಮೇಲೆ ಒಂದು ಸಂದರ್ಭದಲ್ಲಿ ನಮಗೆ ಅವರು ಹೇಳಿ, ನಿಮ್ಮ ಮನಸ್ಸಲ್ಲಿ ತುಂಬ ನೋವಿರಬಹುದು, ಕಷ್ಟಗಳಿರ್ಬೋದು, ಆದರೂ ನೀವು ಅದನ್ನು ಗೊತ್ತುಪಡಿಸದೆ ನಿಮ್ಮ ಕರ್ತವ್ಯದಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದೀರಲ್ವ ಅಂತ ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನು ಅವರು ನನ್ನ ಬಗ್ಗೆ ಹೇಳಿದ್ದಾರೆ. ಅದನ್ನು ಯಾವತ್ತೂ ಸಹ ನಾನು ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಸಂಯೋಜಕರು, ಸಮಯ ಪ್ರಜ್ಞೆ ಇರುವವರು. ಹೇಳಲಿಕ್ಕೆ ತುಂಬ ಇದೆ, ಆದರೆ ತುಂಬ ಎಲ್ಲರೂ ಸಹ ಅವರ ಮನದಾಳದ ಮಾತು ಹೇಳಿಕೊಳ್ಳಿಕ್ಕಿದ್ದಾರೆ. ಒಂದು ವಾಕ್ಯದಲ್ಲಿ ನನ್ನ ಈ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಒಳ್ಳೆಯ ಸಂಯೋಜಕರಾಗಿ, ಸಹೃದಯಿಗಳಾಗಿ, ಸನ್ನಡತೆಯಿಂದ, ಸದೃಢರಾಗಿ, ಸಮಾನತೆಯಿಂದ, ಸದ್ಧರ್ಮಿಗಳಾಗಿ, ಸಹಾಯ ಹಸ್ತದಿಂದ, ಸನ್ಮಾರ್ಗಿಗಳಾಗಿ, ಸಕುಶಲತೆಯಿಂದ, ಸಕರ್ಮಿಗಳಾಗಿ, ಸುಲಲಿತೆಯಿಂದ ಸಮರ್ಥವಾಗಿ ಈ ಒಂದು ಶಾಲೆಯ ತೇರಿನ ಸಾರಥ್ಯವನ್ನು ಬಹಳ ಸುಲಲಿತವಾಗಿ ನಿರ್ವಹಿಸುತ್ತಾ ಸುಕೀರ್ತಿಯನ್ನು ಪಡೆದು ಸಮಗ್ರ ಸಾರ್ಥಕತೆಯ ಸೇವೆಯನ್ನು ಸಲ್ಲಿಸಿದ ಸರ್ ನಿಮಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಜೀವನವು ಸುಖಮಯವಾಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. 23 ವರ್ಷಗಳಿಂದ ಅವರ ಜೊತೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಶ್ರೀ ರವಿಚಂದ್ರ ಸರ್ ಅವರಿಂದ ಅನಿಸಿಕೆ. ವೇದಿಕೆಯಲ್ಲಿರುವಂತಹ ಹಾಗೂ ವಿದ್ಯಾರ್ಥಿಗಳು, ಸಾಮಾನ್ಯವಾಗಿ ನಮ್ಮ ಶಾಲಾ ಮಾಜಿ ಮುಖ್ಯೋಪಾಧ್ಯಾಯರು ಒಬ್ಬ ಕಲಾ ರಸಿಕ. ಯಾಕಂತ ಹೇಳಿದ್ರೆ ಅವರು ಕಲೆಯನ್ನು ಮೈಗೂಡಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಲ್ಲಿ ಬರವಣಿಗೆಯನ್ನು ಮಾಡುವುದರ ಮೂಲಕ ಅವರನ್ನೇ ಕವಿಗಳನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಇವರು ಕತೆ, ಕವನ ಇದರ ಒಂದು ನಕ್ಷತ್ರ ಪುಣ್ಯ ಅಂತ ಹೇಳ್ಬೋದು ನಾನು. ಯಾಕಂದರೆ ಯಾವುದೇ ಒಂದು ವಿಷಯವನ್ನು ಕೇಳಿದ್ರು ಇಲ್ಲ ಅಂತ ಗೊತ್ತಿಲ್ಲ, ಎಲ್ಲವನ್ನ
ತಾನು ಮೈಗೂಡಿಸ್ಕೊಂಡು ಎಲ್ಲ ವಿಷಯಗಳನ್ನು ಅವರು ನಮಗೆಲ್ಲ ಹೇಳ್ತಾ ಇದ್ರು. ಅದೇ ರೀತಿ ಇವರು ಶೈಕ್ಷಣಿಕವಾಗಿ ತುಂಬ ದುಡಿದವರು. ಒಂದು ಸಲ ಮಂಗಳೂರಲ್ಲಿ ಮೀಟಿಂಗ್ ಆಗಿತ್ತು, ಶಿಕ್ಷಣ ಸಚಿವರು ಬಂದಿದ್ದರು. ಆವಾಗ ಸುಮಾರು ಇಡೀ ದಕ್ಷಿಣ ಜಿಲ್ಲೆಯ 150-200 ಜನ ಮುಖ್ಯ ಅಧ್ಯಾಪಕರಿದ್ದರು. ಎಲ್ಲರೂ ಸುಮ್ಮನೆ ಇದ್ದರು. ಆದರೆ ಇವರು ಮಾತ್ರ ಆ ಶಿಕ್ಷಣದ ಬಗ್ಗೆ ತನ್ನ ಒಲವನ್ನು ವ್ಯಕ್ತಪಡಿಸಿದರು. ಎಲ್ಲರೂ ಸುಮ್ಮನೆ ಇದ್ದರು. ಆದರೆ ಶೈಕ್ಷಣಿಕವಾಗಿ ಏನೆಲ್ಲ ತೊಂದರೆ ಉಂಟು ಅದನ್ನೆಲ್ಲ ಮಾನ್ಯ ಶಿಕ್ಷಣ ಸಚಿವರ ಮುಂದೆ ಹೇಳಿದಂಥ ಗಟ್ಟಿ ಒಬ್ಬ ಮನುಷ್ಯಂದ್ರೆ ಈ ರಾಮಕೃಷ್ಣ ಭಟ್ ಅವರು. ಅವರು 2021ರಲ್ಲಿ ಬಂದರು, 2001ರಲ್ಲಿ ಬಂದರು, 2024ರವರೆಗೆ ಇದ್ದರು. ಸುಮಾರು 23 ವರ್ಷಗಳ ಕಾಲ ನಮ್ಮಲ್ಲಿದ್ದರು. ಅದೇ ರೀತಿ ನಾವು ಯಾವುದೇ ಒಂದು ರೆಕಾರ್ಡನ್ನು ಕೊಟ್ಟರೆ ಅಥವಾ ಬಿಲ್ಲನ್ನು ಕೊಟ್ಟರೆ ಕಣ್ಣು ಮುಚ್ಚಿ ಸಹಿಯನ್ನು ಹಾಕ್ತಾ ಇದ್ರು. ಇದೀಗ ಕಂಪ್ಯೂಟರ್ ಶಿಕ್ಷಕಿಯಾದ ಚಿತ್ರ ಮೇಡಮ್ ಅವರ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ ಈ ದಿನ ಬೀಳ್ಕೊಡುಗೆ ನಿವೃತ್ತಿ ಹೊಂದಿದ ಮುಖ್ಯೋಪಾಧ್ಯಾಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೊಟ್ಟಿಗೆ ನಾನು 12 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಯಾವುದೇ ಬೇಸರ ಮಾಡದೆ ನಾನು ಇವರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಇವರು ತುಂಬ ಶಾಂತ ಸ್ವಭಾವದವರು. ನನಗೆ ಖುಷಿಯಾಯಿತು. 12 ವರ್ಷ ಹೇಗೆ ಹೋಯಿತೆಂದು ಗೊತ್ತೇ ಆಗಲಿಲ್ಲ ನನಗೆ. ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡಿದ್ದಾರೆ. ಅವರ ಜೀವನ ಸುಖಕರವಾಗಿರಲಿ ಎಂದು ಹೇಳ್ತಾ ನಾನು ಶುರು ಮಾಡ್ತೀನಿ. ಚಿತ್ರಕಲಾ ಶಿಕ್ಷಕರಾದ ಶ್ರೇಯಂ ಸರ್ ಅವರು ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಂಡು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಣ್ಯರೇ, ಶಿಕ್ಷಕ ಸಹೋದ್ಯೋಗಿ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಇಲ್ಲಿ ಸೇವೆ ಸಲ್ಲಿಸಿದಂಥ ಇನ್ನೊಬ್ಬ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು, ನಾನು ಮತ್ತು ಅವರು ಸುಮಾರು 22 ವರ್ಷಗಳಿಂದ ಈ ಶಾಲೆಯಲ್ಲಿ ಬಂದು ಸೇರಿದವಾಗಿಂದ ಅವರನ್ನು ಬಹಳ ಗಮನಿಸ್ತಾ ಬಂದಿದ್ದೇನೆ. ಅವರೊಬ್ಬ ಶಿಕ್ಷಕ ವೃತ್ತಿಗೆ ಘನತೆಯನ್ನು ತಂದುಕೊಟ್ಟಂಥ ಒಬ್ಬ ಶಿಕ್ಷಕ. ವಿದ್ಯಾರ್ಥಿಗಳಾಗಲಿ ಶಿಕ್ಷಕರಾಗಲಿ ಅವರನ್ನು ನೋಡಿ ಕಲಿಸುವಂಥದ್ದು ಬಹಳಷ್ಟು ಇದೆ. ಶಿಕ್ಷಕರ ಮೇಲೆ ಪಾಠವನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಅವರ ಪಾಠವೇ ಒಂದು ವಿಶೇಷ. ಯಾಕೆಂದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಆ್ಯಕ್ಟಿವಿಟಿ, ಆಟಗಳು, ಇದರ ಮೂಲಕ ವಿಷಯವನ್ನು ಕಲಿಯೋದು ಬಹುಶಃ ಮಕ್ಕಳಿಗೆ ನಾವು ಕಲಿತಾ ಇದ್ದೇವಂತೆ ಅಂತ ಗೊತ್ತೇ ಆಗಲಿಲ್ಲ. ಏನು ಅವರು ಮಕ್ಕಳಲ್ಲಿರುವಂಥ ವಿಶೇಷವಾದ ಪ್ರತಿಭೆಯನ್ನು ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಆ ವಿದ್ಯಾರ್ಥಿಯಲ್ಲಿ ಕಲೆ, ಕ್ರೀಡೆ, ಸಾಹಿತ್ಯ ಅಭಿರುಚಿ ಅಥವಾ ಇನ್ಯಾವುದೇ ಚಟುವಟಿಕೆಗಳನ್ನು ಅವರು ಬಹಳ ಪ್ರೋತ್ಸಾಹಿಸ್ತಿದ್ರು. ಬರೀ ಪಠ್ಯಪುಸ್ತಕವನ್ನು ಕಲಿಯುವುದು ಮಾತ್ರ ಅಲ್ಲ, ವಿದ್ಯಾರ್ಥಿ ಬೇರೆ ಬೇರೆ ಕಡೆಯಿಂದ ವೀಕ್ಷಣೆಯಿಂದ ಇತರ ಕೇಳೋದರಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ ಅಂತ ಅವರು ನಂಬಿದರು. ಅದೇ ರೀತಿ ಈ ಶಾಲೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ಗ್ಯಾಲರಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣ ಅವರ ಆ ವಿಶೇಷ ಚಿಂತನೆಗಳೇ ನಮಗೆ ಆಶ್ಚರ್ಯವನ್ನು ತರ್ತಾ ಇದ್ದರು. ವಿದ್ಯಾರ್ಥಿಗಳು ಇಲ್ಲಿರುವ ಕಲಾಕೃತಿಗಳನ್ನು ನೋಡಿ, ಕವಿಗಳ ಭಾವಚಿತ್ರಗಳು, ಜನಪದ ಚಿತ್ರಗಳು, ಇವುಗಳನ್ನು ನೋಡಿ ಬಹಳಷ್ಟು ಕಲಿಯುವಂಥ ವಾತಾವರಣವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇನ್ನು ನಾನು ಯಾವಾಗಲೂ ಶಾಲೆಗೆ ಬರೋದು ಸಮಯಕ್ಕಿಂತ ಒಂದು ಸ್ವಲ್ಪ ಲೇಟೇ ಬರುವವ. ನಾನು ಶಾಲೆಗೆ ಬರುವಾಗ ಅವರು ಮುಖ್ಯೋಪಾಧ್ಯಾಯರ ಆಸನದಲ್ಲಿ ಕುಳಿತು ಯಾವುದೋ ಬರವಣಿಗೆ ಅಥವಾ ಓದೋದು ಇತ್ಯಾದಿ ಕೆಲಸಗಳನ್ನು ಮಾಡ್ತಾ ಇದ್ರು. ಅಂದರೆ ನಾನು ಶಾಲೆಯಿಂದ 4:45 ಹೊತ್ತಿಗೆ ನಿರ್ಗಮಿಸುವಾಗಲೂ ಅವರು ಅಲ್ಲೇ ಕುಳಿತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು.
ಇದರಿಂದ ನಮಗೆ ಏನು ತಿಳಿಬಹುದಂದರೆ ಅವರು ಯಾವತ್ತು ಸಮಯಕ್ಕಾಗಿ ಸಮಯವನ್ನು ನೋಡಿ ಕೆಲಸ ಮಾಡಿದವರಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಅವರು ತಾನು ಬೆಳೆಯುವುದರ ಜೊತೆಗೆ ಇತರ ವಿದ್ಯಾರ್ಥಿಗಳನ್ನು, ಅನೇಕ ವಿದ್ಯಾರ್ಥಿಗಳನ್ನು ಕೂಡ ಬೆಳೆಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಭವಿಷ್ಯದ ದಿನನಿತ್ಯವೂ ಅವರನ್ನು ಸ್ಮರಿಸಬೇಕು, ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಹಾಗೆ ಈ ಶಾಲೆಯನ್ನು ಕೂಡ ಒಂದು ತಾಲೂಕಿನಲ್ಲಿ ಅತ್ಯುತ್ತಮ ಶಾಲೆ ಅಂತ ಗುರುತಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡುವಾಗ ಏನು ಅನುಭವಕ್ಕೆ ಬಂದಿದೆ ಅಂತ ಹೇಳಿದರೆ, ಹೆಡ್ ಮಾಸ್ಟರ್ ಅಂತ ಹೇಳಿದರೆ ಎಲ್ಲರನ್ನೂ ಕ್ವಶನ್ ಮಾಡುವವರು, ಬೈಯುವವರು, ನೀನು ಯಾಕೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಕೇಳ್ತಾರೆ, ಅದು ವಿದ್ಯಾರ್ಥಿಗಳನ್ನಾಗಲಿ ಶಿಕ್ಷಕರನ್ನಾಗಲಿ. ಆದರೆ ನಾನು ಇಷ್ಟು ಸಮಯ ಅವರನ್ನು ನೋಡಿದಾಗೆ ಅವರು ಬಹಳ ಆತ್ಮೀಯತೆಯಿಂದ ಸಹ ಉದ್ಯೋಗಿಗಳಲ್ಲಿ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡೋದನ್ನು ಕಂಡಿದ್ದೇನೆ. ಹಾಗೆ ಒಂದು ಯಾವುದೇ ಕೆಲಸ ಆಗಬೇಕಿದ್ರೆ ಅದನ್ನು ಯೋಜನಾಬದ್ಧವಾಗಿ ಅವರು ಮಾಡ್ತಾ ಇದ್ರು. ಪ್ರತಿ ವರ್ಷ ಬೇಸಿಗೆ ಶಿಬಿರವನ್ನು ಆಯೋಜಿಸೋದು. ಆ ಬೇಸಿಗೆ ಶಿಬಿರವನ್ನು ಮಾರ್ಚ್ ಪರೀಕ್ಷೆ ಕಳೆದ ಮೇಲೆ ಮಾಡುವುದಾದರೂ ಅವರು ಸಾಕಷ್ಟು ಮೊದಲೇ ಮಾರ್ಚ್ ತಿಂಗಳ ಆರಂಭದಲ್ಲೇ ಅವರು ಫೋನ್ ಮಾಡಿ, ಈ ಚಿತ್ರಕಲೆಯ ಇಂಥ ಸಬ್ಜೆಕ್ಟನ್ನು ಈ ವರ್ಷ ನಾವು ಮಾಡುವ, ಹೊಸ ವಿಷಯವನ್ನು ತಗೊಳ್ಳುವ, ಇಂಥ ದಿನವನ್ನು ನಿಮಗೆ ಕೊಡ್ತೇನೆ, ನೀವು ಇದನ್ನು ನಿಭಾಯಿಸಬೇಕು ಅಂತೇಳಿ ಹೇಳ್ತಿದ್ರು. ಅವರ ಆ ಒಂದು ದೂರದೃಷ್ಟಿ ಉಂಟಲ್ಲ, ಅದು ನಿಜಕ್ಕೂ ಮೆಚ್ಚಬೇಕಾದಂತು. ನಾನು ಸುಮಾರು 22 ವರ್ಷಗಳಲ್ಲಿ ಅವರ ಜೊತೆ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷಪಟ್ಟಿದ್ದೇನೆ. ಅವರಿಗೆ ನಿವೃತ್ತ ಜೀವನ ತುಂಬ ಸಂತೋಷಮಯವಾಗಿರಲಿ ಅಂತೇಳಿ ಆಶಿಸ್ತಾ, ಅದೇ ಥರ ಇಲ್ಲಿ ಇನ್ನೊಬ್ಬರು ಶಿಕ್ಷಕರಿಗೂ ಕೂಡ ಗೌರವವನ್ನು ಕೊಡುವಂಥದ್ದು ಶ್ರೀಯುತ ಜಗದೀಶ್ವರ ಅವರು ಮತ್ತು ನಾನು ಒಂದೇ ಒಂದು ತಿಂಗಳ ಅಂತರದಲ್ಲಿ SDM ಶಿಕ್ಷಣ ಸಂಸ್ಥೆಗೆ ಬಂದು ಸೇರಿದವರು. ಅವರು ಕೂಡ ಉತ್ತಮ ಶಿಕ್ಷಕರು, ನನಗೆ ಅವರು ಬಹಳ ಆತ್ಮೀಯರು. ಮಧ್ಯದಲ್ಲಿ ಅವರು ಉಜಿರೆಯಿಂದ ಇಲ್ಲಿ CBSE ಶಾಲೆಗೆ ಹೋದರು. ಅಲ್ಲಿಂದ ಅವರನ್ನು ಮುಂದಿನ ಹಂತದಲ್ಲಿ ಅವರನ್ನು ಬೆಳಾಲಿಗೆ ಬಂದರು. ಈಗ ಅವರು ಇಲ್ಲಿಂದ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅಪಾರವಾದ, ನಾನು ಗಮನಿಸಿದ ಹಾಗೆ ಅವರಲ್ಲಿ ಅದ್ಭುತವಾದಂತಹ ಒಂದು ವಿಚಾರಗಳಿದೆ, ಭಾಷೆಯ ಮೇಲೆ ಉತ್ತಮವಾದ ಹಿಡಿತ ಇದೆ. ನೀವು ಇಂಗ್ಲೀಷ್ ಪಾಠ ಮಾಡಬೇಕಂದ್ರೆ ಅದಕ್ಕೂ ರೆಡಿ, ಸ್ಪೋಕನ್ ಇಂಗ್ಲೀಷ್ ಮಾಡಬೇಕಂದ್ರೂ ಅದಕ್ಕೂ ರೆಡಿ, ಆ ಶಾಲೆಗೆ ಹೋಗಿ ಅಂದರೆ ಅದಕ್ಕೂ ರೆಡಿ. ಆ ಥರದ ಶಿಕ್ಷಕರು. ಅವರು ಬಹಳ ಸರಳ ಸ್ವಭಾವ. ನನಗೆ ಮಾತ್ರ ಇನ್ನೂ ಕೂಡ ಅವರ ಜೊತೆ ಒಂದು ಸ್ಟಾಫ್ ರೂಮ್ನಲ್ಲಿ ಮಾತಾಡುವಂತಹ ಒಂದು ಯೋಗ ಇನ್ನೂ ಕೂಡ ಇನ್ನೊಂದು ಕೆಲವು ಸಮಯಗಳಿರ್ಬೋದು. ಅವರು ಇಲ್ಲಿಂದ ನಿವೃತ್ತಿಯಾಗಿ ಮ್ಯಾನೇಜ್ಮೆಂಟ್ ಹೇಳಿದಾಗೆ ಅವರು ಧರ್ಮಸ್ಥಳ ಪ್ರೌಢಶಾಲೆಗೆ ಹೋಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಅವರ ಸೇವೆ ಇನ್ನೂ ಕೂಡ ಇಲ್ಲಿ ಅಲ್ಲದಿದ್ದರೆ ಇನ್ನೊಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅವರ ಸೇವೆ ಇನ್ನೂ ಕೂಡ ಮುಂದುವರಿಯುತ್ತದೆ ಅಂತ ಹೇಳ್ತಾ, ನನಗೆ ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ವಿರಮಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರ ಶ್ರೀ ರಾಮಕೃಷ್ಣ ಭಟ್ರೆ ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಈ ದಿನ ನಮ್ಮ ಶಾಲೆ ಇಟ್ಟುಕೊಂಡಿದ್ದೇವೆ ವಿದ್ಯಾರ್ಥಿಗಳು. ಶ್ರೀ ರಾಮಕೃಷ್ಣ ಭಟ್ರು ಅವರಂದರೆ ಅವರೊಂದು ಬೇರೆ ವ್ಯಕ್ತಿತ್ವ. ನಿಮ್ಮ ಶಾಲೆ ಯಾವ ರೀತಿ ಇರಬೇಕು, ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಇರಬೇಕು, ಒಬ್ಬ ಅಧ್ಯಾಪಕ ಯಾವ ರೀತಿ ಇರಬೇಕು ಅನ್ನೋದನ್ನು ಭಾಳಷ್ಟು ಚೆನ್ನಾಗಿ ಬಲ್ಲವರು. 2008ರಿಂದ 24ರ ತನಕ ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಭಾಳಷ್ಟು ಸಜೆಷನನ್ನು ಕೊಟ್ಟಿದ್ದಾರೆ ನಮಗೆ. ಭಾಳಷ್ಟು ಟೂರ್ನಮೆಂಟನ್ನು ನಾವು ಈ ಸಂದರ್ಭದಲ್ಲಿ ಅವರ ಮುಖ್ಯೋಪಾಧ್ಯಾಯರಾಗಿರುವಾಗ ಈ ಶಾಲೆಯಲ್ಲಿ ದೊಡ್ಡ ದೊಡ್ಡ ಟೂರ್ನಮೆಂಟನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳೇ ಜಿಲ್ಲಾ ಮಟ್ಟದ ಹಿಡಿದು ರಾಜ್ಯ ಮಟ್ಟದ ಪಂದ್ಯಾಟವನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಅಂಥ ಟೂರ್ನಮೆಂಟನ್ನು ಯಾರು ಕೂಡ ಮಾಡಲಿಲ್ಲ. ರಾಜ್ಯ ಮಟ್ಟದ ಟೂರ್ನಮೆಂಟನ್ನು ಮಾಡಿದ್ದು ನಮ್ಮ ಬೆಳಗಾವಿ ಶಾಲೆ 2013ರಲ್ಲಿ ನಾವು ಮಾಡಿದ್ದೇವೆ. ಭಾಳ ಯಶಸ್ವಿಯಾಗಿ ಆ ಒಂದು ಪಂದ್ಯಾಟವನ್ನು ನಾವು ಮುಗಿಸಿದ್ದೇವೆ. ಕಾರಣ ಯಾಕಂತ ಹೇಳಿದರೆ ಒಂದು ಎಕ್ಸ್ಪೀರಿಯನ್ಸ್ ಇದ್ದಂತಹ ಒಂದು ಮುಖ್ಯೋಪಾಧ್ಯಾಯರು. ಅವರ
ಒಂದು ಸಜೆಷನ್ಸ್, ಯಾವ ರೀತಿ ಟೂರ್ನಮೆಂಟ್ ಆಗಬೇಕು, ಊರವರನ್ನು ಎಲ್ಲರನ್ನ ಒಂದುಗೂಡಿಸಿಕೊಂಡು ಎಲ್ಲರ ಒಂದು ಮೆಚ್ಚುಗೆಯನ್ನು ಪಡೆದುಕೊಂಡು ಎಲ್ಲರ ಬಳಿ ಅವರೊಂದು ಏನು ಅವರವರ ಭಾವನೆಗಳನ್ನೆಲ್ಲ ಸ್ಪಂದಿಸಿಕೊಂಡು ಅಧ್ಯಾಪಕರೊಂದಿಗೆ ಉತ್ತಮ ರೀತಿಯ ಒಂದು ಸಂಬಂಧ ಇಟ್ಟುಕೊಂಡು ಅದೇ ರೀತಿ ಹಳೆ ವಿದ್ಯಾರ್ಥಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಉತ್ತಮವಾದ ಅವರ ಒಂದು ಗುಣ ಅಂತ ಹೇಳಿದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಒಂದುಗೂಡಿಸುವುದು. ಅದಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಒಡನಾಟವನ್ನು ಇಟ್ಟುಕೊಂಡವರು. ಒಬ್ಬ ಮುಖ್ಯೋಪಾಧ್ಯಾಯರು ಅಂದರೆ ಒಂದು ಹಿರಿಯ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿಕೊಂಡು ಒಂದು ಶಾಲೆಯನ್ನು ಕಟ್ಟಬಹುದು, ಸಂಸ್ಥೆಯನ್ನು ಕಟ್ಟಲಿಕ್ಕೆ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅವರಿಂದ ನಾವು ಕಲಿತುಕೊಂಡಿದ್ದೇವೆ. ಅದೇ ರೀತಿ ಭಾಳಷ್ಟು ಸಜೆಷನ್ ಕೂಡ ನನಗೆ ಕೊಟ್ಟಿದ್ದಾರೆ ಕೆಲವು ಸಂದರ್ಭದಲ್ಲಿ. ಶಾಲೆ ಅಂದರೆ ಸ್ಟಾಫ್ ರೂಮ್ ಅಂದರೆ ಒಂದೆರಡು ಮಾತು ಬಂದೇ ಬರ್ತದೆ, ಬಂದಿರಬಹುದು. ಅದನ್ನೆಲ್ಲ ನಾವು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೇವೆ. ಅವರು ಕೂಡ ಅದನ್ನು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಯಾವುದೇ ಬೇಸರ ಕೂಡ ಇಲ್ಲ. ಇವತ್ತು ಮಾತಾಡಿದರೆ ಮರುದಿವಸ ನಾವು ಒಂದಾಗಿರ್ತೇವೆ ನಮ್ಮ ಸ್ಟಾಫ್ ರೂಮಲ್ಲಿ. ನಮ್ಮ ಸ್ಟಾಫ್ ರೂಮಲ್ಲಿ ಕೂಡ ನಾವು ಏನು ನಮ್ಮ ಸ್ಟಾಫ್ಗಳೊಟ್ಟಿಗೆ ಮಾತನಾಡಿರ್ಬೋದು. ಬಟ್ ಅದನ್ನು ಕ್ವಶನ್ ಮಾಡಲಿಕ್ಕೆ ಅವ್ರು ಯಾವತ್ತೂ ಬಂದಿಲ್ಲ. ನೀವು ಯಾಕೆ ಗಲಾಟೆ ಮಾಡಿದಿರಿ, ನೀವು ಯಾಕೆ ಮಾತಾಡಿದಿರಿ ಅನ್ನುವ ಕ್ವಶನ್ಸ್ ಅವರಿಂದ ಬಂದಿಲ್ಲ. ಅದು ಅವರ ಒಳ್ಳೆತನ. ಆ ರೀತಿ ನಮ್ಮೊಂದಿಗೆ ಒಳ್ಳೆಯ ಒಡನಾಟವನ್ನು ಹೊಂದಿದಂಥ ಶ್ರೀಯುತ ರಾಮಕೃಷ್ಣ ಭಟ್ರು. ಈಗ ನಾನು 3 ದಿನ ಧರ್ಮಸ್ಥಳ ಶಾಲೆಯಲ್ಲಿದ್ದೇನೆ, 3 ದಿನ ಇಲ್ಲಿರ್ತೇನೆ. ಮೊದಲು ಅವರಿರುವಾಗ ಫುಲ್ ಡೇ, ನಾನು 6 ಡೇಸ್ ಕೂಡ ಇಲ್ಲಿದ್ದೇನೆ. ನನ್ನ ಯೋಗ ತರಗತಿಯನ್ನು ಅವರು ಸಂಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದರು. ಶನಿವಾರ ಸ್ವಲ್ಪ ಬೇಗ ಅವಧಿ, ನನಗೆ ಒಂದು 15 ಕಿಲೋಮೀಟರ್ ದೂರದಿಂದ ಬರಬೇಕಾದ್ರೆ ಸ್ವಲ್ಪ ತಡ ಆಗ್ತಿತ್ತು. ಅದನ್ನು ಕೂಡ ಅವರು ಯಾವತ್ತೂ ಪ್ರಶ್ನಿಸಿರಲಿಲ್ಲ. ಹೇಳ್ತಿದ್ರು ನಿಮ್ಮ ಸಮಯ ಪಾಲನೆಯನ್ನು ಮಾಡಿ, ಸಾಮೂಹಿಕ ಹೇಳ್ತಿದ್ರು, ಮೀಟಿಂಗಲ್ಲಿ ಹೇಳ್ತಿದ್ರು. ಬಟ್ ಇಂಡಿವಿಜುವಲ್ ಆಗಿ ಕರೆದು ಯಾವತ್ತೂ ಕೂಡ ನಮಗೆ ಹೇಳಲಿಲ್ಲ. ಸಮಯ ಪಾಲನೆ ಮಾಡಿ ಆದಷ್ಟು ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಅವರು ನಮ್ಮ ಶಾಲೆಗೆ ಬರ್ತಾ ಇರಬೇಕು, ನಮಗೆ ಸಜೆಷನ್ನ ಕೊಡ್ತಾ ಇರಬೇಕು. ನಿಮ್ಮ ಸಜೆಷನ್ನ ಖಂಡಿತವಾಗಿ ನಾವು ಸ್ವೀಕರಿಸ್ತೇವೆ ಸರ್ ಅಂತ ಹೇಳ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. 10 ವರ್ಷಗಳ ಕಾಲ ರಾಮಕೃಷ್ಣ ಸರ್ರೊಂದಿಗೆ ಕರ್ತವ್ಯ ನಿರ್ವಹಿಸಿ ನನಗೆ ಅವಕಾಶ ಸಿಕ್ಕಿದ್ದು ಸುಯೋಗ ಅಂತ ಹೇಳಿ ಅಂದ್ಕೊಳ್ತೇನೆ. ನಾನು ಅವರಿಂದ ನಾನು ಹಲವಾರು ಅಂಶಗಳನ್ನು ಕಲಿತ್ಕೊಂಡಿದ್ದೇನೆ. ಎಂದೂ ಸಹ ಏರು ಧ್ವನಿಯಲ್ಲಿ ಮಾತಾಡಿದ್ದಿಲ್ಲ ಅವರು. ಪಾಠ ಮಾಡುವಾಗ ಒಂದು 9ನೇ ತರಗತಿಯಲ್ಲಿ ಪಾಠ ಉಂಟು, ರಾಮರಾಜ್ಯ ಅಂತೇಳಿ. ಅಲ್ಲಿ ಭರತ ರಾಮನನ್ನು ಭೇಟಿಯಾಗಲಿಕ್ಕೆ ಕಾಡಿಗೆ ಹೋಗ್ತಾನೆ. ಆಗ ರಾಮ ಭರತನಿಗೆ ಸಲಹೆಗಳನ್ನು ಕೊಡ್ತಾನೆ. ರಾಜ್ಯಾಡಳಿತವನ್ನು ಹೇಗೆ ಮಾಡ್ತಾ ಇದ್ದಿ ಅಂಥೇಳಿ. ರಾಮ ಎಲ್ಲಿಯೂ ಸಹ ಕೇಳುವುದಿಲ್ಲ, ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ಹೇಳುವುದಿಲ್ಲ. ಹಾಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತೆಲ್ಲ ಹೇಳಿ ಮಾರ್ಗದರ್ಶನ ನೀಡ್ತಾನೆ. ಹಾಗೆ ರಾಮಕೃಷ್ಣ ಸರು ನನಗೆ ಹೀಗೆ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಅಂಥೇಳಿ ಆಗಾಗ ಸಲಹೆಗಳನ್ನು ಕೊಡ್ತಾ ಇದ್ದರು. ನಂತರ ಅವರ ಬೋಧನಾ ತಂತ್ರಗಳು, ಶಾಲೆ ಕ್ಲಾಸಿಗೆ ತರಗತಿಗೆ ಅವರು ಇದ್ದಾರೆ ಅಂತ ಹೇಳಿದರೆ ಮಕ್ಕಳು ಯಾವಾಗಲೂ ನಗ್ತಾ ಇರ್ತಾಯಿದ್ರು. ಅಷ್ಟು ಬೋಧನಾ ತಂತ್ರಗಳನ್ನು ಉಪಯೋಗಿಸಿ ಪಾಠವನ್ನು ಬೋಧಿಸ್ತಾ ಇದ್ದರು. ಮಕ್ಕಳು ಅವರ ತರಗತಿಯನ್ನು ಬೋರು ಅಂತೇಳಿ ಅಂದ್ಕೊಳ್ತಾ ಇರಲಿಲ್ಲ. ಯಾಕೆಂತ ಹೇಳಿದರೆ ಖುಷಿಯಿಂದ ಅವರ ತರಗತಿಯಲ್ಲಿ ಪಾಠವನ್ನು ಕೇಳ್ತಾ ಇದ್ದರು. ನಾನೊಬ್ಬ ಕನ್ನಡ ಶಿಕ್ಷಕನಾಗಿ ಅವರು ಮುಖ್ಯೋಪಾಧ್ಯಾಯರು ಸಾಹಿತ್ಯ ಅಭಿಮಾನಿಗಳಾಗಿದ್ದರು. ಅವರು ಸಾಹಿತ್ಯವನ್ನು ತಿಳ್ಕೊಂಡಿದ್ದರು. ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದರು. ಗಮಕ ಆಗಿರ್ಬೋದು, ಕಥಾಗೋಷ್ಠಿ, ಕವಿಗೋಷ್ಠಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದರು. ನನಗೊಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ಕಿತು. ನಂತರ ಸಮಯ ಪ್ರಜ್ಞೆ, ಈಗಾಗಲೇ ಎಲ್ಲ ಶಿಕ್ಷಕರು ಹೇಳಿದಾಗೆ ಸಮಯ ಪ್ರಜ್ಞೆ, ಗಂಟೆಯಾಗಿ 1-2 ಸೆಕೆಂಡಲ್ಲಿ ಅವರು ತರಗತಿಯಲ್ಲಿ ಇರ್ತಾ ಇದ್ರು, ಬರೀತಾ ಇರ್ತಾರೆ. ತುಂಬ ಎಷ್ಟೊತ್ತಿ ನೋಡಿದ್ರು ಅವರ ವಿವಿಧ ಸಾಹಿತ್ಯಿಕ ಅಥವಾ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು ತುಂಬ ಬ್ಯುಸಿ ಆಗಿದ್ದರು. ಆದರೆ ಬೆಲ್ ಹೊಡೆದಾಗ ಅವರು ತರಗತಿಯಲ್ಲಿ ಇರ್ತಾ ಇದ್ರು. ಇದನ್ನೆಲ್ಲ ನಾನು ಅವರಿಂದ ಕಲ್ತ್ಕೊಂಡಿದ್ದು. ಇದನ್ನು ನನ್ನ ಶಿಕ್ಷಕ ವೃತ್ತಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದೇ ರೀತಿ ಆಲಿಸುವಂಥದ್ದು, ನಾನು ಗಮನಿಸಿದ ಹಾಗೆ ಯಾರೇ ಒಬ್ಬ ವಿದ್ಯಾರ್ಥಿ ಬಂದು ಇಲ್ಲಿ ಮಾತಾಡ್ತಿರಲಿ ಅಥವಾ ಯಾರೇ
ತರಗತಿಯಲ್ಲಿ ಓದಲಿಕ್ಕೂ ಬರಲಿಕ್ಕೆ ಬರದೇ ಇದ್ರೂ ಸಹ ಆ ವಿದ್ಯಾರ್ಥಿಗಳನ್ನು ಅವರು ಕಡೆಗಣಿಸ್ತಾ ಇರಲಿಲ್ಲ. ಬೆನ್ನು ತಟ್ಟಿ ಹುರಿದುಂಬಿಸ್ತಾ ಇದ್ದರು. ನೀನು ಬೇರೆ ಕ್ಷೇತ್ರದಲ್ಲಿ ಮುಂದುವರಿಯುವ ಹಾಗೆ ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಡ್ತಾ ಇದ್ದರು. ಬರೀ ಪಠ್ಯ ಪುಸ್ತಕಕ್ಕೆ ಪ್ರಶ್ನೋತ್ತರಗಳ ಅಭ್ಯಾಸಕ್ಕೆ ಗಮನಿಸ್ತಾ ಇರಲಿಲ್ಲ, ಅದರ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇರಲಿಲ್ಲ. ಅವರು ನಾನು ಗಮನಿಸಿದ ಹಾಗೆ ಮಕ್ಕಳ ಯೋಚನಾ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದರು. ನೀನು ರಾಜನಾದರೆ ಹೇಗೆ, ಭೂಮಿ ತಿರುಗದಿದ್ದರೆ ಏನಾಗ್ತದೆ, ಹೀಗೆ. ಇದು ನಿಮಗೆ ಪಾಠಕ್ಕೆ ಮಾರ್ಕ್ಸು ಬರುತ್ತದೆ ಅಂತ ಹೇಳಲ್ಲ, ಆದರೆ ಮುಂದಿನ ಜೀವನಕ್ಕೆ ಅವರು ನಿಮ್ಮನ್ನು ತಯಾರು ಮಾಡ್ತಾ ಇದ್ರು. ಶಿಕ್ಷಣದ ಬಗ್ಗೆ ಅವರು ಹೇಗೆ ಬರೀತಾ ಇದ್ರು ಲೇಖನಗಳನ್ನು, ಅದೇ ರೀತಿ ಅವರ ನಡತೆ ಇತ್ತು, ಅದೇ ರೀತಿ ಬದುಕಿ ತೋರಿಸಿದವರು ಅವರು. ನಂತರ ನಾವು ಯಾವುದಾದ್ರು ತರಬೇತಿಗಳಿಗೆ ಹೋದಾಗ ಅಥವಾ SLC ಮೌಲ್ಯಮಾಪನಕ್ಕೆ ಹೋದಾಗ ನಾವೆಲ್ಲ ಪರಿಚಯ ಮಾಡಿಕೊಡೋದು ಗುಂಪಲ್ಲಿ. ನೀವು ಯಾವ ಶಾಲೆಯವರು ಅಂತೇಳಿ ಕೇಳಿದಾಗ ನಾನು ಬೆಳಾಲ್ ಶಾಲೆಯಿಂದ ಬಂದಿದ್ದು ಅಂತ ಹೇಳಿದಾಗ, ಹೌದು ಬೆಳಾಲ್ ಶಾಲೆಯಲ್ಲ, ನಿಮ್ಮ ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಭಟ್ರಲ್ಲ ಅಂತೇಳಿ ಕೇಳ್ತಾ ಇದ್ರು. ಹೀಗೆ ಜಿಲ್ಲಾದಾದ್ಯಂತ ಅವರು ಅವರ ಸಾಹಿತ್ಯಿಕ ಬರವಣಿಗೆಗಳ ಮೂಲಕ ಹೆಸರನ್ನು ಗಳಿಸಿದವರು. ಅವರಿಂದ ನಾನು ತುಂಬ ವಿಷಯಗಳನ್ನು ಕಲಿತ್ಕೊಂಡಿದ್ದೇನೆ, ಇದನ್ನು ಅಳವಡಿಸ್ಕೊಳ್ತೇನೆ ಅಂತ ಹೇಳ್ತಾ ಅವರ ನಿವೃತ್ತಿಯ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಇದೀಗ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಈ ಸನ್ಮಾನ ಪತ್ರವನ್ನು ಪಾಠಿಸಬೇಕಾಗಿ ಶ್ರೀ ಗಣೇಶ ಸರ್ ಇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು, ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಇವರಿಗೆ ಸಲ್ಲಿಸುವಂಥ ಗೌರವಪೂರ್ವಕ ಸಮರ್ಪಣೆಯಲ್ಲಿ ವಿದ್ಯಾರ್ಥಿಗಳ ಶಿಕ್ಷಕ ವೃಂದದವರು ಹಾಗೂ ಎಲ್ಲರ ಪರವಾಗಿ ಸನ್ಮಾನ ಪತ್ರ, ಈ ಪತ್ರವನ್ನು ತಮ್ಮ ಮುಂದೆ ವಾಚಿಸಿ ಸಂತೋಷಗೊಳ್ಳುತ್ತೇನೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಳಗಾವಿ ಬೆಳ್ತಂಗಡಿ ತಾಲೂಕು, ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ ನಿವೃತ್ತ ಮುಖ್ಯ ಶಿಕ್ಷಕರು. ಇವರು 2001ರಂದು ಮುಖ್ಯ ಶಿಕ್ಷಕರಾಗಿ ಈ ಶಾಲೆಯಲ್ಲಿ ಸೇವೆಗೆ ಸೇರಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದ ಬೋಧನೆಯನ್ನು ಮಾಡಿ ವೃತ್ತಿ ಬದುಕಿನುದ್ದಕ್ಕೂ ಶಾಲೆಯ ಪರಿಸರ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿ ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸಿ ಯಕ್ಷಗಾನ, ಗಮಕದಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಂಘಟಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ಸೃಜನಶೀಲತೆ, ನಾಯಕತ್ವ ಗುಣಗಳನ್ನು ಬೆಳೆಸಿ ಶಾಲೆಯಲ್ಲಿ ಪರಿಸರಾಸಕ್ತ ಚಟುವಟಿಕೆಗಳನ್ನು ಮಾಡಿ ಇಂಗುಗುಂಡಿ, ಜಲ ಮರುಪೂರಣದಂತಹ ಚಟುವಟಿಕೆಗಳ ಮೂಲಕ ಜಲಜಾಗೃತಿಯನ್ನು ಸೃಷ್ಟಿಸಿ ವಿದ್ಯಾರ್ಥಿಗಳ ಸಿಬ್ಬಂದಿಗಳ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರಾಗಿ ದಿನಾಂಕ 31/7/2024ರಂದು ವಯೋನಿವೃತ್ತಿ ಹೊಂದಿರುತ್ತಾರೆ. ಇವರಿಗೆ ಶಾಲೆಯ ಎಲ್ಲ ಅಧ್ಯಾಪಕ ವೃಂದ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಿವೃತ್ತಿ ಜೀವನದ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು ಸರ್.
ಸರ್ ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಪ್ರಗತಿಪರ ಕೃಷಿಕರಾದ ಶ್ರೀ ಜತ್ತನ್ನ ಗೌಡ ಇವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮೋ. ಪೂಜ್ಯ ಹೆಗ್ಡೆರ್ನ ಕಾರಟಬರುಂದು ಅಂಜನೆ ಇನ್ನಿ 2 ಜನ ಮಹಾತ್ಮ ಗಾಂಧಿ ಅಂಜನೆ ಸರ್ಕಾರದಿನ ಅಂಜನೆ ವೇದಿಕೆ ನಿಂತಿನ ಹೊಸತಾತ ನಂತರ ಹೆಡ್ ಮಾಸ್ಟರ್ ಅಧ್ಯಕ್ಷರಿಂದ ಅಂಜನೆ ಎನ್ನ ನಿಗಿಲ್ಲ ಮಾಂತರ್ನ ಅಚ್ಚುಮೆಚ್ಚಿನ ಮಾಸ್ಟರನ್ನ ರಾಮಕೃಷ್ಣ ಮತ್ತು 6 ನನಗೆ ಮಾಂತರೆಗಳ ಅಚ್ಚುಮೆಚ್ಚಿನ ಮಾತ ಶಿಕ್ಷಕರು ಗಣ್ಯ ಶಿಕ್ಷಕರು ಮಾಂತರಲ್ಲ ಅಂಜನೆ ಪ್ರೀತಿದ ಮಾಂತ ಅಭಿಯುಕ್ತರು ಎನ್ನ ಗಣೇಶ ಅಂಜನೆ ಎಲ್ಲರೂ ಮಾತಾಡಲು ಪಡ್ಬೇಕು ಮಾತಾಡಲು ಭಾರಿ ಪರಿಚಯ ಏನು ಭಾಷಣಕಾರ ಇರ್ತದೆ ಅಂಡ ಇಂಥ ಸಂದರ್ಭಕ್ಕೆ ಭಾರಿ ಖುಷಿ ಅವರು ಏರಿಲ್ಲ ಲಾಯಕೊಂಡ 6 ಏದು ಸೇವೆ ಮಾಡ್ತಿರ್ಬೋದು ಈಗ ಮುಟ್ಟಾಡಿದ್ದು ಈಗ ಮಾತಾಡಲ್ಲ ನಿಗಲಿಗಿನ ಅಭಿಪ್ರಾಯವನ್ನು ಪಡ್ಡಾರೆ ಅವು 6ಗಳ ಭಾರಿ ಮನಗಟ್ಟು ಆಗ್ತದೆ ಅಂಜಾಡ ಏನು ಅಭಿಪ್ರಾಯ ರೈತ ಬಂಡ 6 ಈತ ವರ್ಷಗಳು ಹೆಡ್ ಮಾಸ್ಟರ್ ಆಗ್ತಿರ್ತದೆ ಬರೇ ಶಾಲೆಗೆ ಮಾತ್ರ ಆಗ್ತದೆ ಇಡೀ ಊರಿಗೆ ಒಂದು ಬೋಡಿನಾಗ ಆಗ್ತಿರ್ತದೆ ಎಂಚ ಬಂಡ ಮಾಂತ ಜನಗಳ ಸಂಪರ್ಕ ಇರೋದಿರ್ತದೆ 6 ಬಿಡುವು ಪುನಃ ಹೆಚ್ಚಬಹುದು ಕೃಷಿಗೆ 6 ಜೋಕ್ಲಿ ಪೆಟ್ಟಿದೆ 6 ಜೋಕ್ಲಿಯನ್ನು ತಗೊಂಡು ಕೆಸರಡು ಆಗಲೇ ಪೂರ ನಡಪಡಿ ಒಂಜಿ ಸತ್ಯನು ತುನಗ 3 ಜನ ಮಗಳು 2 ಜೋಕು ಮೇಲೆ 3 ಕಂಡೊಳಗಾಯಿ ಹೋಗ್ಬೇಡಿ ಮಗಳು ಬಡ್ದು ಇಂಚ ಬಿಡು ಏನವು ಕಂಡೊಳಗೆ ಹೋಗ್ಕೊಂಡು ಏನು ಮುಟ್ಟ ಹೊತ್ತಿಗೆ ಅಪ್ಪ ಹೊರತು ಬಣ್ಣ ಕೂಡ ಮೇಲೆ ಮಾಸ್ಟರ್ ಹೆಡ್ ಮಾಸ್ಟರ್ ಅಪ್ಪ ಏನು ಮಾಡಿದ ಇಂಚೆ ನೋಡ್ಕೊಂಡು ಜೋಕ್ಲಿ ಮಾತ್ರ ಕೃಷಿತ ಬಗ್ಗೆ ಆಗಲಿ ತೆರೆಯೋರು 5 ಸಾಲದ ಈಚಾಗಲಿನ ಹೆಸರಲ್ಲೇ ಕೊಡೋದು ನೋಡೋಣ ಅಂತ ಐದು ಪಾತ್ರೆಗಳನ್ನ ಇಲ್ಲಾರೆ ಬರ್ತೇನೆ ಇಲ್ಲಾರೆ ಬರ್ತದೆ ಬನ್ನಿ ಬಾಜಿಯಲ್ಲಿ ಬರ್ತದೆ ಬರ್ತೇನೆ ಅಬೋಜಿ ಭಾರಿ ನೆನಪು ಭಾರಿ ಒಂಜಿ ಅಚ್ಚರಿಯದವರು ಇದ್ದು ದಯಗೊಂಡ ಕೆಲವು ಮಾಸ್ಟರ್ಗಳು ಕಂಡೋನಿಗೆ ಪೂಜೆರು ಇದನ್ನು ಜೋಕ್ಲೇನಂತೂ ಜಪ್ಪು ಕಾಡು ಮಣ್ಣಾಡ ಪೋಪುಜಿ ಮಣ್ಣು ಪೋಪುಜಿ ಕೊಡ್ತಾರೆ ಅಂಜನೆ ಕಾಡದ ಬಗ್ಗೆ ಮೂಲೆ ಸುತ್ತ ಪೂರ ಕಾಡು ಬಂದ ಬೆಳೆಕೊಟ್ಟಿದೆ ಅಂಜೆ ಇಂಚಿನ ಮಾಸ್ಟರ್ ಬಂದು ದಿಕ್ಕುನ ಭಾರಿ ವಿರಾಳ ಇತ್ತಿನೇ ಕಟ್ತದು ಮಾರೋಣ ಮೇಲೆ ಅಂತ ಮಸ್ತ್ ಕಾಡು ಮಾಡಿ ಕಟ್ಟೇರು ರಬ್ಬರ್ ನಡಿಯರು ఒక వెళ్తే పూజ అంటే ಮೇಲೆ ಹೋಗ್ಬಿಟ್ಟು ಮಾತಾ ಏನಾರು ಇರ್ತದೆ ಶಾಲೆ ಇಂಚೌಂಡು ಇಂಚ ನಡಕೊಂಡು ಅಂಜಾಯಿ ಪೂರ ಪಟ್ಟಕ್ಕೆ ಮೇಲಿನ ಪಾತ್ರ ಇಲ್ಲದೆ ಬಾಳಂದ್ರೆ ಭಾರಿ ಇಲ್ಲಿ ಪ್ರೀತಿ ಮೇಲಿನ ಪಾತ್ರಗಳು ಬೆಲೆ ಕೊಟ್ಟು ಮಾತಾ ಮುಖ ಶಾಲೆಗೆ ಕುಳಿತು ನಾವು ಅನುಕೂಲತೆ ಕೂಡ ಮಾತು ಕೊಡ್ತೇವೆ ಅಂಜನೆ ಈತು ಮಾತ್ರ ಎಡ್ಡ ಮಾತು ಹಿಂದುವೆ ಶಾಲೆ ಹಿಡಿಪಾರ ನಾರಿಗೆ 5 ಕೋರ್ಸ್ ಪ್ರಯಾಣ ಅದನ್ನ ಸರ್ವಿಸ್ ಮುಗಿದು ಸುರುಟು ಮ್ಯಾನೇಜ್ಮೆಂಟ್ ಶಾಲೆ ಬೆಂಚರು 1 ವರ್ಷ ಇತ್ತ ಪೆನ್ಷನ್ ಕಾರಣ ತೊಂದರೆ ಅಂತ ಕಮ್ಮಿ ಅಂಡ ಈ ಊರದ ಸುಳ್ಯದವರು ಅದನ್ನ ಫ್ಯಾಮಿಲಿ ಬರಹಗಾರರು ಅಂತ ಭಾಳ ರೀತಿಯ ಬರಹವನ್ನು ಅಂತ ಬರೆದಿದ್ದಾರೆ ಅಂಚ ಮಂಜಿ ಉದಾಹರಣೆ ಬಂದ ಮುಲ್ಪವರಿಗೆ ಸ್ನೇಹಿತರು ಗೊಲ್ಲ ಮಾಸ್ಟರ್ ರೀತಿಯಲ್ಲಿ
ಆ ತೀರಿನ ಪರ ಅದರ ಬಗ್ಗೆ ಒಂಜಿ ಕೆಲವು ಒಂಜಿ ಪುಸ್ತಕ ಬರೀತಾರೆ ಭಾರಿ ಶೋಕ್ ಕೂರ್ದಲ್ಲಿ ಪೂರ ಲೆಕ್ಕದ ಆಗಲ್ಲ ಪೂರ ಅಭಿಪ್ರಾಯದೊಂದು ಒಂಜಿ ಪುಸ್ತಕ ಬರೀತಾರೆ ಊರ್ದಲ್ಲಿ ಅಂಚೆ ನಾನು ರಿಟೈರ್ ಜೀವನಗೊಂಡ ಭಾರಿ ನೆಮ್ಮದಿ ಪಡಲಾಗಲ್ಲ ಸುಖ ಸಂಸಾರ ಅತಿ ಬಾಡು ಅದು ನನ್ನ ದೇಶಗುನ್ನತ್ತು ಅಂತೂ ನಮ್ಮ ಬೆಳ್ತಂಗಡಿ ತಾಲೂಕುಗಳನ್ನ ಒಂಜಿ ತೀರಿನ ಪುಸ್ತಕ ಬರೆಯುವುದು ದಾಯಗೊಂಡ ಇತ್ತೆ ಏನು ಹೆಚ್ಚಿ ಓದುತ್ತೆ ಈ ಭ್ರಷ್ಟಾಚಾರ ಬಂತು ಈ ಹಂದುಳ್ಳತ್ತ ಅವು ನಮ್ಮ ಹೂ ಮತ್ತುಗಳ ಇತ್ತೀಚೆಗೆ ಭಾರಿ ಎಂಟ ವಿದ್ಯಾಭ್ಯಾಸ ಕೊಡ್ತೇವೆ ಟೀಚರ್ನಾಗ ಮಾಸ್ಟರ್ ಮಾಡ್ತಾ ಎಂಟ ವಿದ್ಯಾಭ್ಯಾಸ ಕೊಡ್ತೇವೆ ಇಲ್ಲಿ ಎಲ್ಲರಿಗೂ ಈ ಸರ್ಕಾರಿ ನೌಕರನ್ನ ಕಾಪಾಡು ಅಥವಾ ನಿಮಗೆ ಮೂರು ಓದಿನ ಇತ್ಯಾದಿಗೆ ನಿಮಗೆ ಭಾಷೆ ನಾವು ಪೂರ ನಿಮಗೆ ಮರೆತು ಹೋಗುದು ದುಡ್ಡು ಹೊಂಡ ಭಾರಿ ಆಸೆ ಆಗ್ತದೆ ದುಡ್ಡು ತೊಂದರೆ ಪ್ರತಿ ವರೆಗೆ ದುಡ್ಡೇ ಮಾಸ್ಟರ್ ಮಾಸ್ಟರ್ ಬೇರೆ ಪ್ರತಿ ಆಫೀಸಿಂದ ದುಡ್ಡೇ ಬ್ರಿಟಿಷ್ ಗವರ್ಮೆಂಟ್ ಇಪ್ಪುವಾಗ ಮಹಾತ್ಮ ಗಾಂಧೀಜಿಯವರು ಆಗಲೂ ಬಂದು ಸರ್ಕಾರ ಇಪ್ಪುವಾಗ 75 ವರ್ಷ ಪ್ರಯಾಣ ಏನು ಸರ್ಕಾರದ ಕೆಲವು ಎಲ್ಲೆಲ್ಲ ಸೇವೆ ಮೊದಲಕ್ಕೆ ಬೆಳಗಾವಿ ಸೊಸೈಟಿ ಅಧ್ಯಕ್ಷೆ ಅಂಚನೆ ಪಂಚಾಯತ್ ಅಧ್ಯಕ್ಷೆ ಅಂಚನೆ ಉಜ್ಜಯ ಮಂಡಲ ಪ್ರಧಾನ ಆಗಿತ್ತೆ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸದಸ್ಯ ಆಗ್ತಿತ್ತೆ ಪಂಚಾಯತ್ ಅಧ್ಯಕ್ಷ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗ್ತಿತ್ತೆ ಬೇರೆ ಬೇರೆ ಸಂಘ ಸಮಸ್ಯೆ ಕೂತೆ ಅಪಗಮಂತ ಭ್ರಷ್ಟಾಚಾರ ಭಾರಿ ಕಡಿಮೆ ಇರ್ತದೆ ಇನ್ನು ನಮ್ಮ ಜನಸಂಖ್ಯೆ ಏನು ಹೋಗ್ಲಿಕ್ಕೆ ನಮ್ಮ ಎಡೆಂಟ ಶಾಲೆ ಓದುವುದು ಎಡೆಂಟ ಶಾಲೆ ಓದುವುದು ನಮ್ಮ ಎಲ್ಲದಕ್ಕೂ ಅಪೋಪನ ಬೇರೆ ಭ್ರಷ್ಟಾಚಾರಕ್ಕೆ ಹೋಗ್ಬೋದು ಅಂತ ಈ ಭ್ರಷ್ಟಾಚಾರ ನಿಲ್ಲೊಂಗಿ ಸೇನೆ ಕಟ್ಟಬೇಕು ಈ ಏನು ಎಂಟದಿನಾಗಲಿ ಎಷ್ಟೋ ಜನ ಉಂಟು 23 ವರ್ಷ ಅದನ್ನ ಪಾಠ ಕಲಿಸ್ಬೇಕು ಮಸ್ತ್ ಜನ ಉಂಟು ಆದಂತೆ ನಮ್ಮ ಪೂರ ಪುಗಾರ್ನ ಆ ಜನಕ್ಕೂ ಅದನ್ನ ಪುಗಾರ್ ಅದನ್ನ ಮನಸ್ಸಿಗೆ ನೆಮ್ಮದಿ ಉಂಡ ಎನ್ನ ವಿದ್ಯಾರ್ಥಿ ಇಂಚ ಭ್ರಷ್ಟಾಚಾರ ಇದ್ದೇನೆ ಎಂತ ಕೆಲಸ ಮಾಡ್ತೀವಿ ಬಂದರು ಭಾವನೆ ಬರ್ತದೆ ಅದಕ್ಕೆ ಭಾರಿ ಖುಷಿ ನಮ್ಮ ಎಷ್ಟು ಮಲ್ಲ ಜನ ಅಂದ್ರೆ ಜನ ಆಗಿಬಿಟ್ಟು ದುಡ್ಡ ಅವರು ಇದೇ ಪ್ರಶ್ನೆ ನನಗೆ ಸಮಾಜದ ಸೇವೆ ಮಾಡಿಕೊಂಡು ಊರೆಡ್ಡೆ ಅವರು ಕೃಷಿ ಆಲಾಪುದು ಪ್ರಧಾನಜಿ ಮುಖ ಕೃಷಿಗೆ ಭಾರಿ ಪ್ರಾಧಾನ್ಯತೆ ಆದರೆ ಕೃಷಿದ ಬಗ್ಗೆ ಭಾರಿ ಪ್ರಾಧಾನ್ಯ ಇರ್ತದೆ ಅವರ ಕುಟುಂಬನೇ ಕೃಷಿ ಇರ್ತಾವೆ ಕೃಷಿ ಅಂದರೆ ಭಾರತ ಕೃಷಿ ಮತ್ತು ಪೂರಾ ಕೃಷಿದ ಬಗ್ಗೆ ಅವೇ ಏನೇ ಕಡೆ ಕಡಲೆ ಕಡೆ ಕಂಡೊಳಗೆ ಕೊಂಡು ಹೋಗಿದ್ದೇವೆ ಬೈಲು ಕಂಡು ಪಾರ್ಕೋದ ಟೈಮು ಮುಂದಾಗಿ ಮಾಸ್ಟರ್ ಇಂಚೆ ಮಾಡ್ತಿದ್ರೆ ಮನಸ್ಸಿಗೆ ಅಂದರೆ ಕೃಷಿದ ಬಗ್ಗೆ ಭಾರಿ ಒಲವಿರ್ತದೆ ಅಂಚೆ ಜೋಕನ ಬಗ್ಗೆ ಭಾರಿ ಒಲವಿರ್ತದೆ ఒక ఊరు ఏరియాಗಳು ಕಿರಿಯಾಗಳು ಅಲ್ಲಿಂದ ಮಾತ್ರ ಭಾರಿ ಅನ್ಯೋನ್ಯತೆ ಇರ್ತದೆ ಅದಕ್ಕೆ ಸನ್ಮಾನ 3 ಮಾತ್ರ ಮಾಡಿ ನಲ್ಲ ಸ್ಮರಣೆ ಇರಬೇಕು ಅದನ್ನು ದುಡ್ಡಿಗೆ ತಿರುಗಾಣಿಕೆ ಮನಸ್ಸಿನ ಭಾರಿ ಸಂತೋಷ ಆಳ ಜೀವನ ಪೂರ್ತಿ ಆಳ ಸೇವೆ ನಂತರ ನಮ್ಮ ಗ್ರಾಮಕ್ಕೂ ತಾಲೂಕು ಓಡೆಗಳ ಬೋರ್ಡ್ ಬಂದು ನಮ್ಮ ದೀರ್ತು ಆ ಓವರಲ್ಲಿ ಕೆಲಸ ಮಾಡ್ಕೊಂಡು ಅದನ್ನ ಬೇರೆ ನಮ್ಮರ ಹೋಗುವ ಪ್ರಯತ್ನ ಮಾಡ್ಕೊಂಡು ಆಗ ಬೇಸಾಯ ಮಾಡ್ಕೊಂಡು ದಾಯಗೊಂಡು ಅಪ್ಪಣ್ಣ ತಪ್ಪು ಎಷ್ಟು ಬರ್ತಾರೆ ಆಗ ಅವಕಾಶ ಬರ್ತದೆ ಇದು ಏನೇನು ಬರಲಿಕ್ಕೆ ಗೊಲ್ಲ ಮಾಸ್ಟರ್ ಪುಸ್ತಕ ಬರೆದಾಗ ಕೆಲವರು ಗಂಡಿನ ಅವಮಾನ ರಿಟರ್ನ್ ಸೇತು ಸಾಲಿ ಇತ್ತ ಇದಾಗಿ ಮಾಡ್ಕೊಂಡು ಮಸ್ತ್ ಮಾತ್ರ ಹೀಗೆ ಡಿಪೆಂಡ್ ಆಯ್ತು ಆ ಇಟ್ಟಕ್ಕೆ ಮಾಸ್ಟರ್ ಕೊಂಡಾದ್ರೆ ಟೀಕೆ ಮಂದಿಗೆ ಕೆಲವು ಸರ್ತಿ ಟೀಕೆ ಟಿಪ್ಪಣಿ ಏನು ಇಟ್ಲಾಯ್ತು ಅವು ಒಂದು ಶಾಲೆಲ್ಲ ಗುಂಪುಗಾರಿಕೆ ಇಟ್ಕೊಂಡು ಇತ್ತ ಮುಗಿದು ಬೇರೆ ಬೇರೆ ಶಾಲೆಗಳು 2 ಜನ ಟೀಚರ್ 2 ಜನ ಬೇಟೆ 2 ಜನ ಬೇಟೆ ಹೆಡ್ ಮಾಸ್ಟರ್ 2 ಜನ ಬೇಟೆ ಅಂಚೆ ಕೂಡ ಅಂಚದ್ದು ಜನಸಂಖ್ಯೆ ಎಲ್ಲ ಕಡಿಮೆ ಇತ್ತು ಇತ್ತ ಜನಸಂಖ್ಯೆ ಬಳಿತ ಅಂತ ಆಂಡ್ ನನ್ನಾಕು ಹೆಚ್ಚಾಂಡ ಆನೆಗೆಡ್ಡ ಅದನ್ನ ಪ್ರೇರಿಡು 3 PVC ಮುಟ್ಟ ಹೊಡಿತೇನೆ ಅದನ್ನ ಪ್ರಯತ್ನ ಅಂಡ ಅಪಗವಂತ ಕೆಲವು ತೊಂದರೆಗಳನ್ನು ಊರ್ದಾಗಲಿರುವ ಜನಗಳು ಆಗುವ ಸೇವೆಗೆ ಸರಿಯಾದ ಪ್ರತಿಫಲ ಕೊಡ್ತೀವಿ ಇದರಿಂದ ಖಂಡಿತ ಕಾವಲಿನಲ್ಲಿ 3 PVC ಮುಟ್ಟ ಮಾಡ್ತೀವಿ ಬಂತಲ್ಲ ಊರ್ದಾಗ ಬಂತು ಅವು ಆಗಿ ನನಗಂಡ ಅದನ್ನು ಸಹಾಯಕೊಂಡು ನಮ್ಮ 3 PVC ಮುಟ್ಟ ಅಪ್ಪಿಕ ಮಾಂತೆಲ್ಲ ಊರ್ದಾಗಲು ಇದ್ದದ್ದು ಕಲ್ಪನಾ ಜೋಕರು ಕಲ್ತು 23 ವರ್ಷಗಳು 7 ಜನ ಕಲ್ತದ್ದು ಗೋಡೆ ಮುಟ್ಟ ಹೋಗ್ತೇವೆ ಲಾಯರ್ ಡಾಕ್ಟರ್ ಬೇರೆ ಬೇರೆ ಕೆಲಸ ಹೋಗ್ತೇವೆ ಅక్కడ ಇತ್ತೆಲ್ಲ ಏನು ಕಲ್ತು ಶಾಲೆ ಬಂದ ಪ್ರೀತಿ ಇದ್ದಿತ್ತು ಆ ಮಾಸ್ಟರ್ನೊಟ್ಟು ಸೇರಿತು ಎಲ್ಲ ಕೆಲಸ ಮಾಡಿಕೊಂಡು ನಮ್ಮ ಮಾಂತ ಊರಿಗೆ ಪ್ರಯೋಜನ ಮಾಡಿ ಹೆಚ್ಚು ಈ ಸಂದರ್ಭಗಳನ್ನು ಪಾತ್ರರಾಗಿ ದಯಗೊಂಡ
ये पूरा एने विषय पूरा जो पुरुष बंडे तमाम कारण शिक्षक के पूरा बंडे अंजलि ना इतने बड़पन शिक्षक आ गुंबुल मूलिके इतने भारी ಭಾರಿಗಳ ನಿಗಲ್ನ ಎಂಕಲ್ನ ಮಾಂತೆಗಳ ಸಹಾಯ ಕೊಟ್ಟು ಬಾಡಿ ಎದ್ದವನ್ಕೊಂಡು ಬಂದು ಏನು ಕೇಳಿದ್ರು ಈ ಅವಕಾಶವನ್ನು ಎಂಟು ನೆನಪದಲ್ಲಿ ಕೊಡಿಯಾರು ಅವು ಒಂದು ಬಾರಿ ಸಂತೋಷ ಸಂಗತಿ ಎಂಕಂದ್ರೆ ಆರೋಗ್ಯ ಲಾಭ ಆಗ ಕೊಡ ಹೆಡ್ ಮಾಸ್ಟರ್ ಬಂಡೇರು ಬರೋರಿಗೆ ಇರೋರು ಅವನನ್ನು ಕೊಡ ಬರೋಲ್ಲ ಈಗ ಬರ್ಕೊಳಕ್ಕೆ ಆರೋಗ್ಯ ಸರಿ ಇದೆಯಲ್ಲ ಅವಳು ಖಂಡಿತ ಬರ್ಕೊಂಡು ಮತ್ತೆ ಬಾಡಿ ಎದ್ದೆ ಕೆಲಸ ಮಲ್ತನ ಅಂಚೆ ಉಳಿದುಂಬ ಇಷ್ಟ ಅವನ ಸಂಸಾರ ಅವನ ಯೋಗ್ಯಕ್ಕೆ ಅವರಿಗೆ ಮಾಂತೇಗಳನ್ನು ಹತ್ತು ಅವ್ರಿಗೆ ಬೆಳಾದೆ ಸಚ್ಚಲಾಗ್ತೀರು ಅಂದ್ರೆ ಅವ್ರು ಬೆತ್ತನಲ್ಲಿ ತಾಲೂಕರು ಒಂದು ಖಾಲಿ ಮಾಸ್ಟರ್ ಆಗ್ತದೆ ಜನಸೇವೆ ಮಾಡ್ಕೊಂಡು ಅಂಚಿನ ಅವಕಾಶ ಉಂಟು ಕೆಲವು ಪುಸ್ತಕ ಮಾಡ್ತಾಗಲ್ಲ ಇಲ್ಲಿ ಹೆಚ್ಚಿನ ಚೊಕ್ಕಾಡಿ ಬಂದಾಗ ಬಾರಿ ಈ ಬರವಣಿಗೆ ಅವರಿಗೆ ಎರಡು ಪುಸ್ತಕ ಬರೆದು ಮೂರು ಮಾಂತೇಲ್ಲ ಸಾಧ್ಯ ಅನ್ನೋದು ಖಾಲಿ ಬೆಳಾದ ಚರಿತ್ರೆಯೇ ಬರೆಯಲಿ ಅದು ಎಂಟೆ ಕೂಡ ಕೈಗೆ ಬಂದು ನಮ್ಮ ಮಾಂತೆಲ್ಲ ಅದನ್ನ ಬರವಣಿಗೆಗೆ ಮಾಂತೆಲ್ಲ ಸಹಾಯ ಕೊಡ್ಕೊಂಡು ಕೇಳಿದ್ರೆ ಈ ಅವಕಾಶ ಹೆಂಗೆ ಕೊಡಲಿಕ್ಕೆ ಸರ್ವೇಗಳ ಮಾಸ್ಟರ್ಗಳಿಗೆ ಅಂಜೆ ಯುವಕರು ಅಂಜೆ ಕೂಡ ವಿದ್ಯಾರ್ಥಿಗಳು ಮಾಸ್ಟರ್ಗಳಿಗೆ ಮಾತ್ರ ಒಂದನ್ನು ಮತ್ತು ಈ ಕೊಡುವ ಅವಕಾಶ ಒದಗಿಸಿದ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಗಣೇಶ್ ಕಲಿಕೆಲ್ ಅವರು ಮಾತನಾಡಬೇಕಾಗಿ ಅದೇ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಭವಾನಿ ಮರ್ಕೋಲ್ ಇವರು ಇಂದಿನ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಂಡು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಾಯಾ ಮಹಾದೇವಾಯ ನಮಃ. ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ, ಎಲ್ಲ ಗುರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ದಿನ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ನಾವು ಈ ದಿನ ನಮ್ಮ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಅವರಿಗೆ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಅವರ ಒಂದು ವ್ಯಕ್ತಿತ್ವ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಆಟದ ಜೊತೆಗೆ ಪಾಠ ಅನ್ನುವಂಥದ್ದು ಒಂದು ಕಡೆ ಇದ್ರೆ, ಮಕ್ಕಳು ಸಂಸ್ಕಾರವಂತರಾಗಬೇಕು ಅನ್ನುವಂತಹ ಒಂದು ದೊಡ್ಡ ಮನೋಭಾವನೆಯನ್ನು ಹೊಂದಿರುವವರು. ಮಾಯಾ ದೇವಸ್ಥಾನದಲ್ಲಿ ಸತತವಾಗಿ 15 ವಾರಗಳ ಕಾಲ ಒಂದು ಸಂಸ್ಕಾರ ಶಿಬಿರವನ್ನು ಏರ್ಪಡಿಸಿದ್ರು. ಯೋಗ, ಭಗವದ್ಗೀತೆ, ಮತ್ತೆ ಭಜನೆ, ಕೆಲವೊಂದು ವಿಷಯಗಳಲ್ಲಿ ಪರಿಸರ, ಸ್ವಚ್ಛತೆ, ಎಲ್ಲ ವಿಷಯಗಳ ಬಗ್ಗೆ ಒಂದು ಸಣ್ಣ ಪುಸ್ತಕ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡಿ, ಅದು ಭಾನುವಾರ ದಿನ 1 ಗಂಟೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರತಿ 15 ವಾರಗಳ ಕಾಲ ಅವರು ತಮ್ಮ ಸಮಯವನ್ನು ಕೊಟ್ಟು, ಆ ಸಮಯದಲ್ಲಿ ಮಕ್ಕಳು ಸಂಸ್ಕಾರವಂತರಾಗಬೇಕು ಅನ್ನುವ ಮನೋಭಾವನೆಯಿಂದ ಆ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ. ಅದು ಅಲ್ಲದೆ ಆ ಮಕ್ಕಳು ಬಂದಂತಹ ಎಲ್ಲ ಮಕ್ಕಳಿಗೆ ಕೂಡ ಏನಾದರೂ ಒಂದು ಗೌರವದ ಕಾಣಿಕೆಯನ್ನು ಕೊಡಬೇಕನ್ನುವಂತಹ ದೃಷ್ಟಿಯಲ್ಲಿ ಒಂದು ಮಕ್ಕಳಿಗೆ ಒಂದು ಶಾಲೆಯನ್ನು ನೀಡಿ ಗೌರವಿಸಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ನಿಮಗೆ ಹೇಳ್ತೇನೆ ಮಕ್ಕಳೇ. ಮಕ್ಕಳು ಸಂಸ್ಕಾರವಂತರಾಗಬೇಕು. ಬಾಲ್ಯದಿಂದಲೇ ಮಕ್ಕಳು ಸಂಸ್ಕಾರವಂತರಾದರೆ ಖಂಡಿತವಾಗಿಯೂ ಮುಂದೆ ಏನಾದರೂ ಒಂದು ಸಾಧಿಸ್ತಾರೆ ಅನ್ನುವಂಥದ್ದು ಅವರ ಒಂದು ಮನೋಭಾವ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮ ಮಾಡಿರುವುದಕ್ಕೆ ನನ್ನ ಮಕ್ಕಳು ಕೂಡ 15 ವಾರಗಳ ಕಾಲ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಿರುವುದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ನೋಡಿ, ಸವಿನೆನಪಾಗಿ ಉಳಿಯುವಂಥದ್ದು ಜಲ ಮರುಪೂರಣ. ನೋಡಿ, ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಅನ್ನುವಂಥದ್ದು ಒಂದು ಸಾಕ್ಷಿ ಏನಂದ್ರೆ ಇಂಗುಗುಂಡಿಯನ್ನು ತೆಗೆಯುವಂಥದ್ದು. ನೋಡಿ, ಮನೆಯಲ್ಲಿ ನಾವು ಇಂಗುಗುಂಡಿ ತೆಗೆದಾಗ ಆ ನೀರಲ್ಲಿ ಆಟ ಆಡುವಂಥದ್ದು ಅದು ಯಾವಾಗಲೂ ಸವಿನೆನಪಾಗಿರ್ತದೆ. ಮಕ್ಕಳೇ, ಅವರ ಒಂದು ಮನೋಭಾವ ಏನು ಅಂದ್ರೆ, ನೀವು ಎಲ್ಲರೂ ಪುಸ್ತಕ ತೆಗೆದುಕೊಂಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ಯಾರೆಲ್ಲ ತಗೊಂಡಿದ್ದೀರಿ ಹೇಳಿ, ಒಮ್ಮೆ ಕೈ ಎತ್ತಿ. ಅವರು ಬರೆದಿರುವಂತಹ ಪುಸ್ತಕವನ್ನು ಯಾರೆಲ್ಲ ತಗೊಂಡಿದ್ದೀರಿ? ಕಡಿಮೆ ದುಡ್ಡಲ್ಲಿ ಪುಸ್ತಕವನ್ನು ಬಿಟ್ಟಿದ್ದಾರೆ ಮಕ್ಕಳೇ. ನೀವು ಎಲ್ಲರ ಆ ಪುಸ್ತಕವನ್ನು ತಗೊಂಡು 20 ದಿನಗಳ ರಜೆ ಉಂಟು, ಆ ಪುಸ್ತಕವನ್ನು ಒಮ್ಮೆ ಓದಿ ನೋಡಿ. ಯಾವ ಮಕ್ಕಳು ಕೂಡ ಓದು ಮಾತ್ರ ಅಲ್ಲ, ಪ್ರತಿ ಒಂದು ವಿಷಯದಲ್ಲೂ ಒಬ್ಬ ವಿದ್ಯಾರ್ಥಿ ಖಂಡಿತ ಸಾಧನೆಯನ್ನು ಮಾಡಬಲ್ಲ ಅನ್ನುವುದಕ್ಕೆ ಒಂದು ಸಾಕ್ಷಿ ಆ ಪುಸ್ತಕ. ನೀವು ಹೇಗೆ ಆ ಪುಸ್ತಕವನ್ನು ಬಳಸಿಕೊಳ್ತೀರಾ ಅನ್ನುವುದರ ಮೇಲೆ ಖಂಡಿತ ನಿಮ್ಮ ಒಂದು ಮುಂದಿನ ಒಂದು ಜೀವನವನ್ನು ರೂಪಿಸಬಹುದು ಅನ್ನೋದಕ್ಕೆ ಸಾಕ್ಷಿ. ಎಲ್ಲ ಮಕ್ಕಳೇ ನೋಡಿ, ನಾವು ಯಾವ್ದಾವುದಕ್ಕೂ ಖರ್ಚು ಮಾಡ್ತೇವೆ ದುಡ್ಡು.
ಈ ಬೆಳಾದು ನಮ್ಮಲ್ಲಿರುವಂತಹ ಎಲ್ಲ ಎಲಿಮೆಂಟರಿ ಶಾಲೆಗೆ ಕೊಟ್ಟಿದ್ದಾರೆ ಪುಸ್ತಕ. ನಿಮ್ಮ ಮನೆ ನೀವು ಒಂದು ಪುಸ್ತಕ ತಗೊಂಡ್ರೆ ನೀವು ಆ ಮಕ್ಕಳಿಗೆ ನಿಮ್ಮ ಅಕ್ಕನ ತಂಗಿನೋ ತಮ್ಮ ಯಾರಿಗಾದ್ರೂ ಪುಸ್ತಕವನ್ನು ಓದಿಗೆ ಕೊಡಿ. ದಯವಿಟ್ಟು ಮಕ್ಕಳು ಇದನ್ನು ನೀವು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ರೆ ನೀವು ಅರ್ಥ ಮಾಡಿಕೊಳ್ಳಿ. ಆ ಪುಸ್ತಕವನ್ನು ತಗೊಂಡು ಒಮ್ಮೆ ಓದಿ. ನಿಮಗೆ ಬೇರೆ ಯಾವುದನ್ನು ಹೇಳಬೇಕಾಗುವಂಥದ್ದಿಲ್ಲ, ಎಲ್ಲ ಆ ಪುಸ್ತಕದಲ್ಲಿ ತುಂಬಿಸಿಕೊಟ್ಟಿದ್ದಾರೆ. ಅದನ್ನು ನೀವು ಬಳಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಹೇಳ್ತೇನೆ, ಯಾವುದೇ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ಆದ್ರೆ ಎಚ್ಎಂ ಸರ್ ಇದ್ದಾರೆ. ಯಾವುದಾದ್ರು ಕಾರ್ಯಕ್ರಮ ನೋಡಿದ್ರೆ ಎಚ್ಎಂ ಅವರು ಈಗ ನಿವೃತ್ತಿಯಾಗಿ ನಿವೃತ್ತಿ ಆಗಿದ್ದಾರೆ ಅನ್ನುವಂಥದ್ದಿಲ್ಲ. ನಮ್ಮ ಮಕ್ಕಳು ಶಾಲೆಯಿಂದ ಬಂದಾಗ ಹೇಳ್ತಾರೆ, ಅಮ್ಮ ಇವತ್ತು ನನಗೆ ಎಚ್ಎಂ ಸಿಕ್ಕಿದ್ರು ಅಂತ. ಅಂದ್ರೆ ಅವರು ನಿವೃತ್ತಿ ಆಗಲಿಲ್ಲ, ಈ ಶಾಲೆಯಲ್ಲಿ ಎಚ್ಎಂ ಆಗಿ ಉಳಿದಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇನ್ನೂ ಸಹ ಅವರು ಎಚ್ಎಂ ಆಗಿ ಇರ್ತಾರೆ, ಮುಂದೆಯೂ ಬೇಕು. ಅವರ ಸಹಕಾರ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿದೆ. ಯಾವ ಸಂಘ ಸಂಸ್ಥೆಯವರು ಕರೆದ್ರೂ ಕೂಡ ನಾನು ಬರುವುದಿಲ್ಲ, ನನಗೆ ಸಮಯ ಇಲ್ಲ ಅನ್ನುವಂಥ ಮಾತೇ ಇಲ್ಲ. ಒಂದು ವೇಳೆ ಆ ಸಮಯಕ್ಕೆ ಬರಕ್ಕಾಗದಿದ್ರೂ ಕೂಡ ಸಮಯಕ್ಕಾಗಿ ಆ ಒಂದು ದಿನದಲ್ಲಿ ಒಂದು ಕಾರ್ಯಕ್ರಮದ ಹೊತ್ತಿಗೆ ಬಂದು ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟು ಹೋಗ್ತಾರೆ. ಇದು ಅವರ ಸಮಯ ಪ್ರಜ್ಞೆ. ಅವರಿಗೆ ಮುಂದೆಯೂ ಕೂಡ ಈ ಗ್ರಾಮದಲ್ಲಿ ಮತ್ತಷ್ಟು ಅವಕಾಶಗಳು ದೊರೆಯಲಿ, ಅವರ ಈ ಒಂದು ಸೇವೆ ಇನ್ನೂ ಕೂಡ ಮುಂದುವರಿಯಲಿ ಅಂತ ಹೇಳ್ತಾ ಅವರ ಈ ಮುಂದಿನ ಜೀವನ ಸುಖಕರವಾಗಿ ಸಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ತಮಗೆ ಮತ್ತೊಮ್ಮೆ ಮನಗೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಬೀಳ್ಕೊಡುಗೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಗಣೇಶ್ ಕಲಿಕೆ ಅವರು ಅನಿಸಿಕೆಯನ್ನು ನೀಡಬೇಕಾಗಿ ಕೇಳ್ತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳೇ, ಈ ದಿನದ ಕಾರ್ಯಕ್ರಮದ ಮುಖ್ಯ ಕೇಂದ್ರವಿದು ನಮ್ಮ ಒಂದು ತಿಂಗಳ ಹಿಂದೆ ನಿವೃತ್ತಿ ಹೊಂದಿದ್ದಂತಹ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಭಟ್ ಸರ್ ಅವರೇ, ನನ್ನ ನೆಚ್ಚಿನ ಶಿಕ್ಷಕರು ಕೂಡ ಹೌದು. ಈ ವೇದಿಕೆಯಲ್ಲಿ ನಾನು ನಿಂತು ಇಲ್ಲಿ ಮಾತಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರೇ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಂತರ ಅವರ ಜೊತೆ ಅನೇಕ ಬಾರಿ ನಾನು ಈ ವೇದಿಕೆಯಲ್ಲಿ ನಾನು ಅವರ ಜೊತೆ ಹಂಚಿಕೊಂಡಿದ್ದೇನೆ. ಅನೇಕ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಶಾಲೆಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಇರಲಿ ನನಗೊಂದು ಆಮಂತ್ರಣ ಇದೆ ಅವರ ಕಡೆಗೆ. ಅದೇ ರೀತಿ ಎಲ್ಲ ಶಿಕ್ಷಕರು ಕೂಡ ಅವರವರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸ್ತಾ ಇದ್ದರು. ಅವರ ಜೊತೆನೂ ನಾನೊಂದು ಈ ವೇದಿಕೆಯಲ್ಲಿದ್ದೇನೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಗ್ತದೆ. ಇದಕ್ಕೆ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಮಕೃಷ್ಣ ಭಟ್ ಸರ್. ನಿಮಗೆ ನನ್ನ ಪರವಾಗಿ ಈ ನಿವೃತ್ತಿಯ ಸಮಯದಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನೀವೀಗ ಊರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಥವಾ ಯಾರಲ್ಲಿ ನಾವು ಮಾರ್ಗದರ್ಶನ ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಮಗೆ ನೆನಪಿಗೆ ಬರುವಂಥವರು ಎಚ್.ಎಂ. ಸರ್ ಅವರು. ನಮ್ಮಲ್ಲಿ ಒಂದು ಮಾಯ ಫ್ರೆಂಡ್ಸ್ ಅಂತೇಳಿ ಒಂದು ತಂಡ ಇದೆ. ಈ ಕಾರ್ಯಕ್ರಮ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಅವರನ್ನು ನಾವು ಆಹ್ವಾನಿಸ್ತೇವೆ. ಅವರು ಸಮಯ ಇದ್ದರೆ ನಮ್ಮ ಜೊತೆ ಅವರು ಬರ್ತಾರೆ. ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘದ ಇದಕ್ಕೂ ಕೂಡ ಅವರು ಮಾರ್ಗದರ್ಶನ ಕೊಡ್ತಾರೆ. ಹಿರಿಯ ವಿದ್ಯಾರ್ಥಿ ಸಂಘದ ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಂತಹ ಒಂದು ಉತ್ತಮ ಪೋಡಿಯಂ ಏನಿದೆ ಇದನ್ನು ಅವರು ನನ್ನ ಹತ್ರ ಹೇಳಿದರು, ಹಿರಿಯ ವಿದ್ಯಾರ್ಥಿ ಸಂಘದಿಂದ ಕೊಡಬಹುದೇ ಅಂತೇಳಿ. ಸರ್ ಕೊಡುವ ಅಂತ ಹೇಳಿದೆ, ಯಾಕೆಂದರೆ ಒಂದು ದಿನದಲ್ಲಿ ಇದನ್ನು ನಾನು ರೆಡಿ ಮಾಡಬೇಕಾಗಿತ್ತು. ಇದಕ್ಕೆ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಕಳೆದ ಬಾರಿ ನಡೆದಂತಹ ಶಿಬಿರದ ಅವರ ಮುಖಾಂತರ ಕೂಡ ಅಮೌಂಟನ್ನು ಕೊಟ್ಟಿದ್ದಾರೆ. ಮತ್ತು ಹಿರಿಯ ವಿದ್ಯಾರ್ಥಿಗಳು ಸೇರಿ ಇದನ್ನು ಒಂದು ದಿನದಲ್ಲಿ ನಾವು ತರಿಸಿ ಶಾಲೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ಈ ಥರ ಅನೇಕ ಯೋಜನೆಯನ್ನು ಅವರು ಮಾಡಿದ್ದಾರೆ. ಹಿರಿಯ ವಿದ್ಯಾರ್ಥಿ ಸಂಘದಿಂದ ಬಸ್ಸು ಪಾಸಿಗೆ ಅವರ ಕಡೆಯಿಂದ ನಮ್ಮ ಹತ್ರ ಕೋರಿಕೆ ಬಂತು, ಕೊಡುವ ಸರ್ ಅಂತ ಹೇಳಿದೆ. ಅದೇ ರೀತಿ ಮೊನ್ನೆ ಪುಸ್ತಕ ಬಿಡುಗಡೆ ಆಯಿತು, ಶಿಖರ ಮತ್ತು ಶಿಕ್ಷಣ ನೋಟ. ಇದಕ್ಕೂ ಕೂಡ ಅವರೇ ಒಂದು ಮಾರ್ಗದರ್ಶನ ನೀಡಿದರು, ಈ ಥರ ಮಾಡಿ ಅಂತೇಳಿ. ಯಾವುದೇ ಕಾರ್ಯಕ್ರಮಕ್ಕೆ ಅವರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಮುನ್ನಡೆಸ್ತಾರೆ, ಬೆನ್ನೆಲುಬಾಗಿ ನಿಲ್ತಾರೆ.
ಇನ್ನೂ ಕೂಡ ನಮಗೆ ಅವರ ಮಾರ್ಗದರ್ಶನ ಬೇಕು, ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳುವಂಥ ನಂಬಿಕೆ ಇದೆ. ನನ್ನಲ್ಲಿ ಅವರು ವ್ಯವಹಾರ ಮಾಡ್ತಾ ಇರ್ತಾರೆ, ಶಾಪಿಗೆ ಬರ್ತಾರೆ, ವ್ಯವಹಾರ ಮಾಡ್ತಾರೆ. ಅದು ಈಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇದೇ ಊರಲ್ಲಿ ಇರಬೇಕು, ಎಲ್ಲ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅವರು ತೊಡಗಿಸಿಕೊಂಡು ನಮ್ಮ ಊರಿನಲ್ಲಿ ಇರಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ಈ ದಿನ ಈ ನಿವೃತ್ತಿಯ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಅಭಿನಂದಿಸ್ತಾ ನಾನು 2 ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಮಸ್ಕಾರ. ಶಿಕ್ಷಕರ ಗೌರವ ಹೆಚ್ಚುವುದು ಅವರ ಬೋಧನೆಯಿಂದ ಎಂಬ ಮಾತಿದೆ. ಅದೇ ರೀತಿ ಶ್ರೀ ರಾಮಕೃಷ್ಣ ಸರ್ ಅವರು ಅವರ ಬೋಧನೆಯಿಂದ, ಕರ್ತವ್ಯ ನಿಷ್ಠೆಯಿಂದ, ಅವರ ಒಳ್ಳೆಯ ಚಿಂತನೆಯಿಂದ ಅವರು ಗೌರವವನ್ನು ಪಡೆದುಕೊಂಡವರು. ಇದೀಗ ಅವರಿಂದ ಮಾತುಗಳು. ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳು, ಶ್ರೀ ಜತನಗೌಡ, ಪೋಷಕ ಸಮಿತಿ ಅಧ್ಯಕ್ಷರು ಮೋಹನಿಯವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಗಣೇಶ್ ಕರಿಕಿಲವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಪ್ರೀತಿ ವಿದ್ಯಾರ್ಥಿಗಳೇ, ತುಂಬ ಅನಿಸಿಕೆಗಳನ್ನೆಲ್ಲ ನೀವು ಹೇಳಿದ್ದೀರಿ. ಎಲ್ಲ ಅಧ್ಯಾಪಕರು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ವರ್ಷದ ಕರ್ತವ್ಯ ನಿರ್ವಹಣೆ ಸಾರ್ಥಕ ಅಂತ ಅನಿಸಿತು. ರವಿಚಂದ್ರರು, ಚಿತ್ರ ಮೇಡಮು, ರಾಜಶ್ರೀಯವರು ಹೀಗೆ ಅವರ ಅನಿಸಿಕೆಗಳನ್ನು ಹೇಳುವಾಗ ಸ್ವಲ್ಪ ಅವರ ಗಂಟಲು ಕಟ್ಟಿತ್ತು. ನನಗೂ ಕಣ್ಣಂಚಿನಲ್ಲಿ ನೀರಹನಿ ಓಡಿತು. ಪೂಜ್ಯ ಖಾವಂದರು ಈ ಶಾಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರೊಫೆಸರ್ ಪ್ರಭಾಕರ್ ಅವರು ಕಾರ್ಯದರ್ಶಿಯಾಗಿದ್ದರು. ಡಾಕ್ಟರ್ ಬಿ ಯಶೋವರ್ಮರವರು ಸಂಚಾಲಕರಾಗಿದ್ದರು ಶಾಲೆಯ. ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಕಾರ್ಯದರ್ಶಿಗಳು, ಸುರೇಂದ್ರ ಕುಮಾರ್ ಅವರು ಉಪಾಧ್ಯಕ್ಷರು, ಮಾತೃಶ್ರೀ ಅಮ್ಮನವರು, ಹೀಗೆ ಇವರೆಲ್ಲರ ಒಂದು ಪ್ರೋತ್ಸಾಹ, ಮಾರ್ಗದರ್ಶನ, ಅವಕಾಶ ಈ ಸಂಸ್ಥೆಯಲ್ಲಿ ನನಗೆ ಒದಗಿಸಿಕೊಟ್ಟದ್ದಕ್ಕಾಗಿ ಅದು ಮಂಜುನಾಥ ಸ್ವಾಮಿ ಅನುಗ್ರಹ ಅಂತ ಭಾವಿಸ್ತೇನೆ. ಮೊದಲಾಗಿ ಪೂಜ್ಯ ಖಾವಂದರಿಗೆ, ಅವರ ಕುಟುಂಬದವರಿಗೆ ಸದಾ ನಾನು ತಲೆಬಾಗುತ್ತೇನೆ. ಶಿಕ್ಷಕ ವೃತ್ತಿ ನಾನು ಬಯಸಿ ಬಂದದ್ದು. ಬಿ ಎ ಆದ ಮೇಲೆ ಬಿ ಎಡ್ಗೆ ಸುಮಾರು 3-4 ಕಾಲೇಜಿಗೆ ಹೋದೆ. ಸಕಲೇಶ್ಪುರಕ್ಕೆ ಹೋದೆ, ವಿರಾಜಪೇಟೆಗೆ ಹೋದೆ, ಉಡುಪಿಗೆ ಹೋದೆ, ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಎಲ್ಲಿ ಸೀಟೇ ಕೊಡಲಿಲ್ಲ ನನಗೆ. ಯಾಕೆಂದರೆ ನನಗೆ ಪರ್ಸೆಂಟೇಜ್ 40% ಮಾತ್ರ ಇದೆ ಡಿಗ್ರಿಯಲ್ಲಿ. ಆಗ ಒಂದು ಪೇಪರ್ನಲ್ಲಿ ಅಡ್ವರ್ಟೈಸ್ ಬಂತು, 3 ವರ್ಷ ಸರ್ವಿಸ್ ಮಾಡಿದರೆ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ನಾನು ಸರ್ಕಾರಿ ಪ್ರೌಢಶಾಲೆ ಗುದ್ದಲರ್ಕದಲ್ಲಿ ಕೆಲಸ ಮಾಡಿದೆ. ನನ್ನ ಬಿ ಎಡ್ ಮಾಡಲಿಕ್ಕೆ ಕಾರಣವೇ ಅಣ್ಣಾಮಲೈ ಯೂನಿವರ್ಸಿಟಿ, ಯಾಕೆಂದರೆ ಅಲ್ಲಿಯ ಸೇವೆ ಕಾರಣ. 43% ಕಡಿಮೆ ಯಾಕೆ ಬಂದದ್ದು ಅಂತ ಹೇಳಿದರೆ, ನನ್ನ ಶಾಲೆಯಲ್ಲಿ ಪಾಠ ಓದಿದ್ದು ಕಡಿಮೆ, ಹೊರಗಿನ ಪಾಠ ಓದಿದ್ದು ಜಾಸ್ತಿ. ಈಗ ನನಗೆ ಅರ್ಥ ಆಗ್ತದೆ, ಒಳಗಿನ ಪಾಠ ಓದಿ ಒಳ್ಳೆಯ ಮಾರ್ಕ್ಸ್ ಪಡಿಬೇಕಾದ ಅನಿವಾರ್ಯತೆ ಇದೆ ಈಗ ನಿಮಗೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಸ್ಟಡಿ ಕಡೆಗೆ ಗಮನ ಕೊಡಿ, ಒಳ್ಳೆಯ ಅಂಕ ಪಡಿ. ಹಿಂದೆ ನನಗೆ ಅಂಕ ಸಿಗದಿದ್ದರೂ ಅವಕಾಶ ಸಿಕ್ಕಿದೆ, ಈಗ ನನಗೆ ಅವಕಾಶ ಸಿಕ್ಕುವುದಿಲ್ಲ. ಆ ಎಚ್ಚರದ ಪಾಠ ನಿಮಗೆ ಯಾವತ್ತೂ ಮನಸ್ಸಲ್ಲಿ ಇರಬೇಕು. ಹಾಗಾಗಿ
ಅಂಕವೇ ಶಿಕ್ಷಣ ಅಲ್ಲ, ಅಂಕವೇ ಜೀವನ ಅಲ್ಲ. ಆದರೆ ಪರಿಸ್ಥಿತಿ ಏನು ಮಾಡಿದೆ ಅಂತ ಹೇಳಿದರೆ, ಅಂಕ ಇಲ್ಲದೆ ಜೀವನ ಇಲ್ಲ ಎನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ 70ರ ದಶಕದಲ್ಲಿರುವ ಹಾಗೆ ಈಗಿಲ್ಲ. ನೀವು ಸ್ಟಡಿ ಕಡೆಗೆ ಗಮನ ಕೊಟ್ಟು ಉತ್ತಮ ಅಂಕವನ್ನು ಪಡೆದು ಮುಂದಿನ ತರಗತಿಗೆ ಅವಕಾಶವನ್ನು ಪಡೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಆದರೆ ಬರಬರುತ್ತಾ ನನಗೆ ಅನಿಸಿದ್ದು, ಈ ಶಿಕ್ಷಣ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಸೋತಿದೆ ಅಂತ ಅನಿಸಿತು ನನಗೆ. ಆ ಹಿನ್ನೆಲೆಯಲ್ಲಿ ನಾನು ಓದಿ ಬೇರೆ ಬೇರೆ ಗಣ್ಯರುಗಳ, ಶಿಕ್ಷಣ ತಜ್ಞರುಗಳ ಸಂಪರ್ಕದಿಂದಾಗಿ ಶಿಕ್ಷಣದಿಂದ ಮಗು ಹೇಗೆ ರೂಪುಗೊಳ್ಳಬೇಕು ಎನ್ನುವುದನ್ನು ಕಂಡುಕೊಂಡು ನನ್ನ ಪಾಠ ಬೋಧನೆಯನ್ನು ಅಳವಡಿಸಿಕೊಂಡದ್ದು. ನಾನು ಯಾವ ತರಬೇತಿ ಪಡ್ಕೊಳ್ಳಿಲ್ಲ. ನಾನು ಅದಕ್ಕಾಗಿ ಸ್ವಯಂ ಆಗಿ ಅರ್ಜಿಸಿಕೊಳ್ಳುತ್ತಾ ಶಿಕ್ಷಣದಲ್ಲಿ ಕೊಡಲಾರದ್ದನ್ನು, ಪರೀಕ್ಷೆ ಮೂಲಕ ಸಾಧಿಸಲಾಗದ್ದನ್ನು ಪಠ್ಯದ ಜೊತೆಯಲ್ಲಿ ಆಟಗಳು, ಶಿಬಿರಗಳೆಲ್ಲ ಮಾಡಿದರೆ ಮಾತ್ರ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸವಾಗುತ್ತದೆ, ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾನು ಮಾಡಿದ್ದೇನೆ. ಅದು ಯಶಸ್ವಿಯಾಗಿದೆ. ತುಂಬ ಜನ ಪೋಷಕರು ಕಂಪ್ಲೇಂಟ್ ಮಾಡ್ತಾ ಇದ್ರು ಶುರುವಿಗೆ, ಸಾಲಿಟ್ಟು ಏಪಲ್ಲ ಕಾರ್ಯಕ್ರಮ ಉಂಡಿಗೆ ಇದು ಕಲ್ತಲೆ ಕೊನೆ ಅಂತ ಪ್ರತಿ ಸಾರಿ ಹೇಳ್ತಾ ಇದ್ದಾರೆ. ಮನೆಯವರೆಗೂ ಹೇಳ್ತಾರೆ, ಇನ್ನೂ ಇದ್ದಾರೆ ಹೇಳುವರು. ನಮಗೆ ಗೊತ್ತುಂಟು ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ಲಾಸ್ ಆಗುವುದಿಲ್ಲ ಅಂತ, ಆದ್ದರಿಂದಲೇ ಮಾಡೋದು ನಾವು. ನೆನ್ಪಿಟ್ಕೊಳ್ಳಿ, ಚಟುವಟಿಕೆ ಮಾಡೋದ್ರಿಂದ ನಿಮಗೆ ಲೋಕಜ್ಞಾನ ಬರ್ತದೆ, ಧೈರ್ಯ, ಆತ್ಮವಿಶ್ವಾಸ ಬರ್ತದೆ, ಹೆಚ್ಚಿನ ತಿಳುವಳಿಕೆ ಬರ್ತದೆ, ನಿಮ್ಮ ಬುದ್ಧಿ ಚುರುಕಾಗ್ತದೆ ಅಲ್ವಾ. ಆಗ ನಿಮಗೆ ಪಾಠ ಈಸಿ ಆಗ್ತದೆ ಅಂತ, ನೀವು ಅಂಕ ಜಾಸ್ತಿ ಪಡೀತೀರಿ ಅಂತ. ಆದ್ದರಿಂದ ಸಹಪಠ್ಯ ಚಟುವಟಿಕೆ ಎನ್ನುವುದು ಒಂದು ಪಾಠವೇ. ಬರೀ ಓದು ಅಂಕ ಪರೀಕ್ಷೆಯ ಮೂಲಕ ಯಾರು ಹೆಚ್ಚು ಅಂಕ ಪಡೆದು ಪಾಸಾಗಿದ್ದಾರೋ ಅವರಿಗಿಂತ ಹೆಚ್ಚಿನ ಅಂಕ ನಿಮಗೆ ಮುಂದೆ ಬದುಕಿನಲ್ಲಿ ಸಿಗ್ತದೆ. ಅದಕ್ಕಾಗಿ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಮಾಡಿದ್ದೇನೆ. ಡಾಕ್ಟರ್ ಬಿ ಯಶೋವರ್ಮರವರು ಸಂಚಾಲಕರು, ಕಾರ್ಯದರ್ಶಿಗಳು ಆದ ನಂತರಕ್ಕೆ ಈ ಶಾಲೆಗೆ, ನನಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ವಿಶೇಷ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆಡಳಿತ ಮಂಡಳಿ ಹೇಗೆ ಸಪೋರ್ಟ್ ಮಾಡಬೇಕು ಎನ್ನುವುದನ್ನು ಯಶೋವರ್ಮರು ಮಾಡಿ ತೋರಿಸಿದ್ದಾರೆ. ಪೂಜ್ಯ ಖಾವಂದರು ಅದಕ್ಕೆ ಒತ್ತಾಸೆ ನೀಡಿದರು, ಹರ್ಷೇಂದ್ರ ಕುಮಾರ್ ಅವರಿಗೆ ಪ್ರೋತ್ಸಾಹ ಕೊಟ್ಟರು. ಹಾಗೆ ಯಶೋವರ್ಮರು ಸದಾ ಸ್ಮರಣೀಯರು. ನಮ್ಮ ಶಿಕ್ಷಕ ಬಂಧುಗಳು ಅವರವರ ಕರ್ತವ್ಯಗಳನ್ನು ಮಾಡದೆ ಹೋದರೆ ಒಂದು ಶಾಲೆ ಅಥವಾ ಒಬ್ಬ HM ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅವರವರ ಕರ್ತವ್ಯವನ್ನು ಅವರೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಗರಿಷ್ಠ ಸಾಧ್ಯತೆಯಲ್ಲಿ ಮಾಡಿದ್ದಾರೆ. ಸುಂದರರಿಂದ ತೊಡಗಿ, ರವಿಚಂದ್ರರಿಂದ ತೊಡಗಿ ಪ್ರತಿಯೊಬ್ಬರೂ ಕೂಡ ಆ ಸಪೋರ್ಟು ಮತ್ತು ಬದ್ಧತೆಯ ದುಡಿಮೆ ಒಂದು ಶಾಲೆಯ ಯಶಸ್ಸಿಗೆ ಕಾರಣ. ಪ್ರತಿ ಮಕ್ಕಳೇ ನಾವು ಎಷ್ಟು ದುಡಿತೇವೋ ಅದು ಒಂದು ಭಾಗ, ಕಾಲು ಭಾಗ ನೀವು ಪ್ರಯತ್ನ ಪಡದೆ ಹೋದರೆ ನಮ್ಮ ಕಾಲು ಭಾಗ ಏನಿದೆ ಅದು ವ್ಯರ್ಥ ಆಗ್ತದೆ, ಆಯಿತಾ. ಹಾಗಾಗಿ ಅರ್ಧ ಅಂಕ ಪಡೆಯೋದು ಕಾಲ ಆಗ್ತದೆ. ಹಾಗಾಗಿ ನೀವು ಅದಕ್ಕೆ ಕಾಲು ಸೇರಿಸಬೇಕು, ಶ್ರಮ, ಆವಾಗಲೇ ಯಶಸ್ಸು. ಹಾಗಾಗಿ ನಾವು ನಿಮ್ಮ ಯಶಸ್ಸನ್ನು ನಮ್ಮ ಯಶಸ್ಸು ಅಂತ ಹೇಳಿಕೊಡ್ತೇವೆ ಪ್ರೀತಿಯ ವಿದ್ಯಾರ್ಥಿಗಳೇ. ಆ ನೆಲೆಯಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಕ ಬಂಧುಗಳಿಗೆ, ಸಹೋದರಿ ಮಿತ್ರರಿಗೆ ನಾನು ಆಭಾರ ವಂದನೆಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಜಯರಾಮಯ್ಯರು ಇಲ್ಲಿ ಮುಖ್ಯ ಅಧ್ಯಾಪಕರಾಗಿ ಕಳಿಸಿಕೊಟ್ಟಿದ್ದಾರೆ ಆಡಳಿತ ಮಂಡಳಿಯವರು. ಇಲ್ಲಿ 4 ವರ್ಷ ಇದ್ದವರು, ಅನುಭವ ಇದೆ. ಈ ಊರಿಗೆ, ಈ ಶಾಲೆಗೆ ಒಂದು ಉತ್ತಮ ಮುಖ್ಯ ಅಧ್ಯಾಪಕರನ್ನು ಕಳಿಸಿಕೊಟ್ಟಿದ್ದಾರೆ. ಅದಕ್ಕೂ ವಿಶೇಷವಾಗಿ ಅವರಿಗೆ ಮತ್ತು ಆಡಳಿತ ಮಂಡಳಿಗೆ ನಾನು ಮತ್ತೊಮ್ಮೆ ಆಭಾರ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾನು ಹೇಳಲಿಕ್ಕೆ ಹೋಗುವಂಥದ್ದು ಗಾಂಧಿ ಮತ್ತು ಶಾಸ್ತ್ರಿಗಳ ಬಗ್ಗೆ. ಗಾಂಧಿ ಮತ್ತು ಶಾಸ್ತ್ರಿಗಳ ಬಗ್ಗೆ
ಒಬ್ಬ ಪ್ರಶ್ನೆ ಕೇಳಿದಂತೆ, ಕತೆ ಇಲ್ಲದೆ ಮಾತು ಮುಗಿದಿಲ್ಲ. ಕೆಲವೊಮ್ಮೆ ಮಾತೇ ಕಥೆ ಆಗೋದು ಅಂತ ಉಂಟು ಅಲ್ವಾ? ಮಾತೇ ಕಥೆ ಆಗಬೇಕಾಗಿರ್ತದೆ ಮತ್ತು ಕಥೆಯಿಂದ ಮಾತು ಮುಕ್ತಾಯ ಅಂದರೆ ನಾಳೆ ಮತ್ತೆ ನಿಮ್ಮಲ್ಲಿ ಒಂದು ಕಥೆ ಹುಟ್ಟಿಕೊಡ್ತದೆ. ಅದಕ್ಕಾಗಿ ಒಬ್ಬ ಪ್ರಶ್ನೆ ಕೇಳಿದಂತೆ, ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರಾದರೂ ಏನಾದರೂ ಮಾತಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ನಾವು ಏನು ಮಾಡಬೇಕು ಅಂತ ಒಬ್ಬ ಪ್ರಶ್ನೆ ಕೇಳಿದ್ದಾರೆ. ಈಗ ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ, ಪ್ರಶ್ನೆ ಕೇಳ್ತೇನೆ, ಆಗ ನಾನು ಏನು ಮಾಡಬೇಕು ಅಂತ ಕೇಳಿದಂತೆ ಒಬ್ಬನಲ್ಲಿ. ನಾನೇನು ಮಾಡಬೇಕು ಅಂತ ಅವ ಉತ್ತರ ಹೇಳಬೇಕಲ್ಲ, ಅವ ಭಟಾರ ಅಂತ ಕೆನ್ನೆಗೆ ಬಾರಿಸಿದ್ದಾನೆ. ಭಟಾರ ಅಂತ ಕೆನ್ನೆಗೆ ಬಾರಿಸಿದೆ. ಇವನಿಗೆ ನೋವು ತಡೀಲಿಕ್ಕಾಗಲಿಲ್ಲ, ಎರಡು ಕೈಯಿಂದ ಅವನ ಎರಡು ಕೆನ್ನೆಗೆ ಎರಡೆರಡು ಬಾರಿಸಿದ್ದಾನೆ. ಇವ ಒಂದೇ ಕೊಟ್ಟದ್ದು, ಅವ ಎರಡು ಕೈಯಿಂದ ಎರಡೆರಡು ಬಾರಿಸಿದ. ಸ್ವಲ್ಪ ಹೊತ್ತು ಮುಖಾಮುಖ ನೋಡ್ಕೊಂಡಿರ್ದೆ, ಎಲ್ಲ ಕಥೆ ಅಂತ. ಆಗ ಪ್ರಶ್ನೆ ಕೇಳಿದವ ಹೇಳಿದಂತೆ, ಅರ್ಥ ಆಯ್ತಾ ನಿನಗೆ ಅಂತ. ಆಗ ಉತ್ತರ ಹೇಳಲಿಕ್ಕೆ ಹೇಳಬೇಕಾದನ್ನು ಹೇಳಿದಂತೆ, ನಿನಗೆ ಅರ್ಥ ಆಯ್ತಾ ನಿನಗೆ ಅಂತ. ಹಾಗೆ ಅನೇಕ ಸಾರಿ ಪೆಟ್ಟು ಎನ್ನುವುದು ನಾವು ಕೈಯಿಂದ ಕೊಡ್ಬೋದು, ಆದರೆ ಮನಸ್ಸಿಗೆ ಸಿಗುವಂಥ ಪೆಟ್ಟಿದೆ ಅಲ್ಲ, ಯೋಚಿಸುವುದಕ್ಕೆ ಕೊಡುವ ಪೆಟ್ಟಿದೆ, ಅದು ಹೆಚ್ಚು ಪರಿಣಾಮವನ್ನು ದೀರ್ಘಕಾಲ. ಆ ಇಬ್ಬರು ಮತ್ತೆ ಬಹಳ ಆತ್ಮೀಯರಾಗಿ ಜೀವಮಾನ ಪರ್ಯಂತ ಇದ್ರಂತೆ. ಅದು ಕಥೆ, ಅದರ ಮುಖಗಳು ಬೇರೆ ಉಂಟು, ನಾನು ಅಷ್ಟಕ್ಕೆ ಮಾತ್ರ ಸೀಮಿತ ಹೇಳಿದ್ದು. ಅಂದರೆ ಹೀಗೆ ಹೊರಗಿನಿಂದ ಕೊಡುವ ಪೆಟ್ಟು ಮಾತುಗಳು ಅದು ಕಿವಿ ತಲುಪ್ತದೆ, ಈ ಕಿವಿಯಿಂದ ಹೊರಟು ಹೋಗ್ಬೋದು, ಒಂದು ಸ್ವಲ್ಪ ಹೊತ್ತಲ್ಲಿ ಹೀಗೆ ಮಾಡಿ ನೋವು ಆರಬಹುದು. ಆದರೆ ಮನಸ್ಸಿಗೆ ಉಂಟಲ್ಲ, ಯೋಚನೆಯ ಮೂಲಕ ಕೆಲಸ ಕೊಡುವುದು ಅತ್ಯಂತ ಪರಿಣಾಮಕಾರಿಯಾಗಿ ಇದೆ. ಗಾಂಧಿಯಾಗಲಿ ಶಾಸ್ತ್ರಿಯಾಗಲಿ ನಮ್ಮ ಬುದ್ಧಿಗೆ ಸಂಬಂಧಪಟ್ಟು ವಿಚಾರದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು. 869ರಲ್ಲಿ ಹುಟ್ಟಿದವರು. ಆ ಜೀವನದ ಕೊನೆಯವರೆಗೂ ಕೂಡ ಆ ಇರುವರು ಕೂಡ ಏನು ಮಾಡಬೇಕೆಂದು ಏನು ಹೇಳಿದ್ದಾರೋ ಅದೆಲ್ಲವನ್ನು ಮಾಡಿ ತೋರಿಸಿದವರು. ಗಾಂಧಿಯನ್ನು ಬೈಯುವವರು ಇದ್ದಾರೆ. ಗಾಂಧಿಯ ಸ್ಮರಣೆ ಹಿನ್ನೆಲೆಯಲ್ಲಿ ಶಾಸ್ತ್ರಿಗಳ ನೆನಪಾಗುವುದು ಕಡಿಮೆ. ಒಬ್ಬ ಗಾಂಧಿ ಬಗ್ಗೆ ಬೈತಾ ಇದ್ದಂತೆ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ಅಂತ ಹೇಳಿದಂತೆ ಭಾಷಣದಲ್ಲಿ. ಆಗ ಎದುರಿದ್ದವರು ಒಬ್ಬರು ಎದ್ದು ನಿಂತು ಕೇಳಿದಂತೆ, ನೀವು ಇಷ್ಟು ಗಾಂಧಿಯನ್ನು ಬೈದಿರಲ್ಲ, ನೀವು ಈ ಬೈಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿತು ಅಂತ ಕೇಳಿದಂತೆ. ಎದುರು ಕೂತವ ಪ್ರಶ್ನೆ, ಎಲ್ಲಿ ಸಿಕ್ಕಿತು ನಿಮಗೆ ಸ್ವಾತಂತ್ರ್ಯ? ಅವನಿಗೆ ಸ್ವಲ್ಪ ಗಲಿಬಿಲಿ ಆಯಿತು, ಇದೆಂಥದ್ದು ಪ್ರಶ್ನೆ ಅಂತ. ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆಗ ಪ್ರಶ್ನೆ ಕೇಳಿದವನೇ ಹೇಳಿದ್ರು, ಇಷ್ಟು ಗಾಂಧಿಯನ್ನು ಬೈಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಕೊಟ್ಟದ್ದು ಗಾಂಧಿಯೇ ಅಂತ ಹೇಳಿದರು. ಆಯ್ತಾ? ಹಾಗೆ ಇರಲಿ. ಹಾಗಾಗಿ ಪ್ರತಿಯೊಬ್ಬ ಬೈಯುವವನಲ್ಲೂ ಗಾಂಧಿ ಇರ್ತಾನೆ, ಪ್ರತಿಯೊಂದು ಒಳ್ಳೆ ಕೆಲಸ ಮಾಡುವವನಲ್ಲೂ ಒಂದು ಗಾಂಧಿ ಇರ್ತಾನೆ, ಪ್ರತಿಯೊಂದು ತಪ್ಪು ಮಾಡುವವನಲ್ಲೂ ಗಾಂಧಿ ಇರ್ತಾನೆ. ಹೇಗೆ ಇರ್ತಾನೆ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡೋದು ಗಾಂಧಿ ಆಯಿತು, ತಪ್ಪು ಮಾಡಿದವರಲ್ಲಿ ಹೇಗಿರ್ತಾನೆ ಗಾಂಧಿ ಅಥವಾ ಶಾಸ್ತ್ರಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ತಪ್ಪು ಮಾಡಿದಾಗ ನನಗೆ ತಪ್ಪು ಅಂತ ಗೊತ್ತಾಗ್ತದಲ್ಲ, ತಪ್ಪು ಮಾಡಿದ್ವಿ ಮಲ್ಪೆರ ಬಲ್ಲಿತ್ತಿನ ಆಗ್ತದಲ್ಲ ನಿಮಗೆ, ಅದು ಆಗುವುದೇ ಗಾಂಧಿ ತತ್ವ ಅಂತ. ಅದೇ ಗಾಂಧಿ ಅಂತ. ಬೇರೆ ಎಲ್ಲ ಹುಡುಕಬೇಡಿ, ಅಲ್ಲಿ ಚಿತ್ರದಲ್ಲಿ ಹುಡುಕಬೇಡಿ, ನಿಮ್ಮ ನೀವೇ ನೋಡ್ಕೊಳ್ಳಿ, ನಿಮ್ಮೊಳಗಡೆ ಗಾಂಧಿ ಇರ್ತಾನೆ. ಶಾಸ್ತ್ರಿ ಗಾಂಧಿಯ ಒಂದು ಪಡಿ ಹೆಚ್ಚಿನ ಹಾಗೆ ದೇಶವನ್ನು ಪ್ರಧಾನಮಂತ್ರಿಯಾಗಿ ಸುಮಾರು 2 ವರ್ಷಗಳ ಕಾಲ ಆಳಿದರು, ನಡೆಸಿದವರು. ಹಾಗಾಗಿ ಗಾಂಧಿಗೆ ವಿರೋಧ ಇದೆ, ಬೈಯೋರು ಇದ್ದಾರೆ, ಟೀಕಿಸುವವರು ಇದ್ದಾರೆ, ಅದು ಇರಲಿ. ಆದರೆ ಗಾಂಧಿಯಲ್ಲಿ ಒಳ್ಳೆ ಗುಣ ಉಂಟಲ್ಲ, ಅದು ಏನು ಅಂತ ಹೇಳಿದರೆ ಇದೇ ಈಗ ಹೇಳಿದ್ದು, ಪ್ರಶ್ನಿಸುವಂಥದ್ದು, ನನ್ನ ತಪ್ಪನ್ನು ನಾನು ಅರಿತುಕೊಂಡು ತಿದ್ದಿಕೊಳ್ಳುವಂಥದ್ದು, ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು ಇದೆಯಲ್ಲ, ಅದೇ ಗಾಂಧಿ ತತ್ವ. ಹಾಗಾಗಿ ಈ ದಿವಸ ನೀವು ನನಗೆ ಈ ಒಂದು ಸನ್ಮಾನ ಗೌರವ ಕೊಟ್ಟದ್ದು, ಎಲ್ಲಿ ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಅದನ್ನು ಅವಲೋಕಿಸುವುದಕ್ಕೊಂದು ಅವಕಾಶ ಮತ್ತು ಮುಂದಿನ ಬದುಕಿಗೆ ಸಂಬಂಧಪಟ್ಟ ಒಂದು ಆದರ್ಶದ ಸಂದರ್ಭವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಚಪ್ಪಳೆ ತಟ್ಟಿ. ಅವರು ಸುಮನ್ ಸರ್ ಅವರು ರಾಮನ ಕಥೆ ಹೇಳಿದರು, ಭರತ ವಾಕ್ಯ ಅಂತ. ರಾಮ 14 ವರ್ಷ ವನವಾಸ ಮುಗಿಸಿಕೊಂಡು ಲಂಕೆಯಿಂದ
ಅಯೋಧ್ಯೆಗೆ ಹಿಂದಿರುಗುವ ಸಂದರ್ಭದಲ್ಲಿ ರಾಮನನ್ನು ಹೇಳಿದಂತೆ, ಎಲ್ಲ ನೀವು ಇಲ್ಲೇ ಇರಿ, ಯಾಕಂದ್ರೆ ರಾವಣ ಸತ್ತೋದಲ್ಲ, ನೀನು ಇಲ್ಲಿ ಇರು ಅಂತೇಳಿ ವಿಭೀಷಣ ಹೇಳಿದಂತೆ. ಆಗ ವಾಲ್ಮೀಕಿ ರಾಮನ ಮೂಲಕ ಹೇಳಿಸಿದ್ದು ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅಂತ. ಅದಕ್ಕೆ ಕೆಲವರು ತಮಾಷೆ ಹೇಳ್ತಾರೆ, ಏನು ಬರೀ ಗಸಿ ಅಂತ ಹೇಳ್ತಾರೆ. ಅವರಿಗೆ ಗಸಿ ತಿಂದೇ ಅಭ್ಯಾಸ ಬೆಳಿ. ಸ್ವರ್ಗಾದಪಿ ಗರೀಯಸಿ ಶ್ರೇಷ್ಠ ಅಂತ ಅಂದರೆ ಜನ್ಮಭೂಮಿ ಅತ್ಯಂತ ಶ್ರೇಷ್ಠ ಅಂತ. ಹಾಗಾಗಿ ನಾನು ಅಯೋಧ್ಯೆಗೆ ಹಿಂದಿರುತ್ತೇನೆ ಅಂತ ಹೇಳಿದ್ದವರು. ಹಾಗಾಗಿ ಪ್ರೀತಿ ಮಕ್ಕಳೇ, ನಮ್ಮ ಜನ್ಮಭೂಮಿ, ನಾವು ಉಂಡ ನೆಲ, ಅನ್ನ ಕೊಟ್ಟ ಈ ಭೂಮಿ, ವಿದ್ಯೆ ಕೊಟ್ಟ ಶಾಲೆ, ವಿದ್ಯೆ ಕಲಿಸಿದ ಗುರುಗಳು ಇದೆಯಲ್ಲ, ಅದು ಶ್ರೇಷ್ಠ. ಮೊದಲವನ್ನು ಸಲ್ಲಿಸಲೇಬೇಕು. ಯಾರು ಅದನ್ನು ಮೀರಿ ನಡೀತಾರೋ ಅವರಿಗೆ ಆ ಶ್ರೇಷ್ಠತೆ ಅಥವಾ ಔನ್ನತ್ಯದಲ್ಲಿ ತೊಡಕುಗಳು ಜಾಸ್ತಿ ಇರ್ತದೆ. ಅದನ್ನು ನೆನಪಿಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ, ನಾವು ಅಯೋಧ್ಯೆಗೆ ಹಿಂದಿರುಗಿದಾಗ ಕಥೆ ಮೂಲ ಕಥೆಯಲ್ಲಿ ಬರೋದಿಲ್ಲ. ಅವ ಬಂದದ್ದು ಪುಷ್ಪಕ ವಿಮಾನದಲ್ಲಿ ಇದ್ದವನು. ಹೀಗೆ ಬರ್ತಾ ಇರುವಾಗ ಕೆಲವರಲ್ಲಿ ಮಾತಾಡಿಸಿದ ಭಾರತ ಇಂಚವಲ್ಲಿ ಅಂತ. ಅವನ ಆಡಳಿತ ಹೇಗೆ ಉಂಟು ಅಂತ ಪ್ರಶ್ನಿಸಿದ್ರಂತೆ. ಆಗ ಭಾರತನ ಆಡಳಿತ ಸೂಪರ್ ಅಂತ ಎಲ್ಲರೂ ಮೆಚ್ಚುಗೆ ಆಯಿತು. ರಾಮ ಪಟ್ಟಕ್ಕೆ ಸ್ವೀಕರಿಸಿಕೊಂಡು ಆಡಳಿತ ಮೇಲೆ ಸೀತೆಯನ್ನು ಕಾಡಿಗೆ ಅಟ್ಟಿದಲ್ವಾ, ಅವಾಗ ಅನಿಸಿತಂತೆ, ರಾಮೇ ಬರ್ತದ್ದು 4 ವರ್ಷ ಬಡಿದಿಂದ ಕಾಡುಗಳ ಬರ್ತೇವೆ, ಬೈಲಿಗೆ ಶುರು ಮಾಡಿದ್ರಂತೆ ಅಲ್ವಾ, ಬೈಲಿಗೆ ಶುರು ಮಾಡಿದ್ರು. ಆಗ ಅವನಿಗೆ ನೆನಪಾಯಿತು, ಛೇ, ಭರತ ನನಗಿಂತಲೂ ಚೆನ್ನಾಗಿ ಆಡಳಿತ ಮಾಡಿದ್ದಾನೆ ಅಂತ. ಹಾಗೆ ಅದು ಭರತ ವಾಕ್ಯ ಪಾಲನೆ ಅಂತ ಒಂದು ಮಾತು ಬರ್ತದೆ. ಹಾಗಾಗಿ ತಂದೆ ಹೇಳಲಿ, ತಾಯಿ ಹೇಳಲಿ, ಹೇಳದೇ ಇರಲಿ, ಅಧ್ಯಾಪಕರು ಹೇಳಲಿ, ಹೇಳದೇ ಇರಲಿ, ನೀವು ಭರತ ವಾಕ್ಯ ಪರಿಪಾಲನೆ ಮಾಡುವವರಾಗಿ ಇರಬೇಕು. ರಾಮನಿಲ್ಲದೆಯೂ ರಾಮನಿಗಿಂತಲೂ ಉತ್ತಮ ವ್ಯಕ್ತಿಗಳಾಗೆ ಆಗುವ ಹಾಗೆ ಕೆಲಸ ಮಾಡಬೇಕು, ಯೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನನಗೆ ಆಡಳಿತ ಮಂಡಳಿ ಹೇಳಿ ಹೇಳದೇ ಇರಲಿ, ಸೂಚನೆ ಕೊಡಲಿ ಕೊಡದೇ ಇರಲಿ, ನಾನು ಆ ನೆಲೆಯಲ್ಲಿ ರಾಮನ ಹಾಗೆ ಅಲ್ಲ, ಹೆಸರಿಟ್ಟುಕೊಂಡದ್ದು ಮಾತ್ರ ಅಲ್ವಾ. ಅದಕ್ಕೆ ಹೇಳ್ತಾರೆ, ಏನು, ನಾಮದ ಬಲ ಹೊಂದಿದ್ದರೆ ಸಾಕು, ಕೆಲವರು ನಾಮದ ಬಲ ಹೊಂದಿದ್ದರೆ ಸಾಕು ಅಲ್ಲ. ನಾಮ ಅಂದ್ರೆ ಅರ್ಥ ಏನು ಇದಲ್ಲ. ನಾಮ ಅಂದರೆ ಹೆಸರು ಅನ್ನೋ ಅರ್ಥದಲ್ಲಿರುತ್ತೆ. ಅದು ಗುಣವಾಚಕ ನಾಮಪದ. ಓಕೆ, ಹೇಳಿ, ನಾನೇನು ಹೇಳಿಕೊಟ್ಟೆ? ಹಾಂ, ಹೌದು. ರಾಮನ ಹಾಗೆ ಬದುಕುವುದಂದ್ರೆ, ರಾಮನೇ ಇಲ್ಲದಿದ್ದರೂ ಅವನ ವೃತ್ತಿಯಲ್ಲಿ ಪಾಲಿಸಬೇಕಾದ ಧರ್ಮ ಎಂದು ಅದನ್ನು ಪಾಲಿಸುವುದು ರಾಮನ ಹಾಗೆ ಬದುಕುವುದು. ಅದು ಭರತ ವಾಕ್ಯ ಪರಿಪಾಲನೆ ಅಂತ ಹೇಳುವುದು. ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳೇ, ಮನೇಲಿ ಅಪ್ಪ ಅಮ್ಮ ಹೇಳಿ ಹೇಳದೆ ನಿಮ್ಮ ಕೆಲಸ ಮಾಡಬೇಕು. ಅಧ್ಯಾಪಕರು ಹೇಳಿ ಹೇಳದಿಲ್ಲ, ಆ ಕೆಲಸ ಮಾಡಬೇಕು. ಅದೇ ರೀತಿ ನನಗೆ ಆಡಳಿತ ಮಂಡಳಿ ಹೇಳಲಿ ಹೇಳದೇ ಇರಲಿ, ನಾನು ಅದನ್ನು ಮಾಡಿದ್ದೇನೆಂದು ತೃಪ್ತಿ ನನಗಿದೆ. ನೀವೆಲ್ಲ 4 ಒಳ್ಳೆಯ ಮಾತುಗಳಿಂದ ನನಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ನನ್ನ ಬದುಕಿನ ಶೇಷಾಯುಷ್ಯ ಏನಿದೆ ಅದು ನನಗೆ ಕೊಟ್ಟ ಒಂದು ಬುದ್ಧಿ ಅಂತ ಭಾವಿಸಿಕೊಳ್ಳುತ್ತೇನೆ, ಪ್ರೇರಣೆ ಅಂತ ಭಾವಿಸ್ತೇನೆ. ಈ ಶಾಲೆಗೆ ನಾನು ಸದಾ ತಲೆಬಾಗುತ್ತಾ ಇರುತ್ತೇನೆ. ಆಡಳಿತ ಮಂಡಳಿಗೂ ಕೂಡ ನಾನು ಸದಾ ಶರಣ ಎನ್ನುತ್ತೇನೆ. ಬದುಕಿನುದ್ದಕ್ಕೂ ನನಗೆ ಅತ್ಯಂತ ಹೆಚ್ಚು ಪ್ರಿಯರು ಯಾರು ಅಂತ ಹೇಳಿದರೆ ನನ್ನ ವಿದ್ಯಾರ್ಥಿಗಳು, ಜೊತೆಗೆ ಅದಕ್ಕಿಂತಲೂ ಹೆಚ್ಚು ಪ್ರಿಯರಾಗಿರುವವರು ನನ್ನ ಸಹೋದ್ಯೋಗಿ ಬಂಧುಗಳು. ಅವರು ತನ್ನ ಚಿತ್ತಹಿತ್ತಿಯಲ್ಲಿ ಸದಾ ಪಡಿಯಚ್ಚು ಮೂಡಿಸಿದವರು. ಅವರಿಗೂ ನಾನು ತಲೆಬಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳು, ನೀವು ನನ್ನ ತಲೆಯಲ್ಲಿ ಪ್ರತಿ ದಿವಸ ಎಷ್ಟು ವರ್ಷ ಹೋದರೂ ಕೂಡ ನೀವು ಮಕ್ಕಳಾಗೇ ಕಾಣೋದು, ನನಗೆ ಮಕ್ಕಳ ಹಾಗೇ ಕಾಣೋದು. ಆದರೆ ಮಕ್ಕಳ ಆಟದವರಾಗಬಾರದು ಎನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ನಿಮ್ಮೊಡನೆ ಇದ್ದೇನೆ ಸದಾ. ಇಲ್ಲಿ ಮೊನ್ನೆ ಜತ್ತನಗೌಡರು ಹಿರಿಯರು ತುಂಬ ನನಗೆ ದೋಸ್ತಿ ಉಂಟು ಅವರು. ನಾನು ಪುಸ್ತುತ್ತಿದ್ದರೆ ಕೆಲವರ ಮನೆಗೆ ಹೋಗ್ತೇನೆ. ಅದರಲ್ಲಿ ಒಂದು ಅವರ ಮನೆಯಲ್ಲ ಅಂಗಡಿ ಬಾಡಿಗೆ. ಅವರು ನನಗೆ, ನಾನು ಏನು ಖರೀದಿ ಮಾಡೋದಿಲ್ಲ ಅವರಿಂದ, ಮನೆಗೂ ಖರೀದಿ ಮಾಡೋದಿಲ್ಲ. ಆದರೆ
ಹೋದಷ್ಟು ಸರ್ತಿ ಅವರು ಬಾಳೆಹಣ್ಣು ಚಾಕ್ಲೇಟ್ ಬೆತ್ತಲೆ ಅಂತ ಕೊಡ್ತಾರೆ, ಜೋಕ್ಲೋಲೆ ಅಂತ ಕೊಂಡೋಲೆ ಅಂತ. ಗುರುನಾನಕ ಶುರುವಿಗೆ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅಂಗಡಿ ಇಟ್ಟು ಬಿಸ್ನೆಸ್ ಮಾಡುವಾಗ ಅಂಗಡಿಗೆ ಬರುವ ಜನಗಳಿಗೆ ತಗೊಂಡೋಗಿ ನೀವು ಅಂತ ಕೊಡ್ತಾ ಇದ್ದಾರೆ. ಗುರುನಾನಕ ಆ ವೃತ್ತಿಯಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಬೆಳಗಿದ್ದಾರೆ. ದುಡ್ಡು ಮಾಡಿದ್ದಾರೋ ಇಲ್ಲೋ ಬೇರೆ ಬೇರೆ. ಅದೇ ಜತ್ತನಗೌಡರು ನಾನು ಹೋದ ಹಾಗೆಲ್ಲ ಗುರುನಾನಕರ ಹಾಗೆ ಬಿಸ್ಕೆಟ್ ಹಾಕಿ ಕೊಡ್ತಿದ್ರು, ಬಾಳೆಹಣ್ಣು ಕೊಡ್ತಾಯಿದ್ರು, ಇನ್ನು ತಿಂಡಿಗಳು ಕೊಡ್ತಾಯಿದ್ರು. ನನಗೆ ಅದು ನೆನಪಾಯಿತು. ಅದು ದೊಡ್ಡ ಮಾತು, ಆದರೆ ಗುಣದಲ್ಲಿ ಅದು ದೊಡ್ಡದೇ. ಜತ್ತನಗೌಡರು ತುಂಬ ಸಾರಿ ನೇರ ಹೇಳ್ತಾರೆ, ಆ ಪಟ್ಟಿಂಗ್ ಅಂತ ಹೇಳೋದು ಕೆಲವೊಂದು. ಆ ಪಟ್ಟಿಂಗ್ ಅಂತ ಹೇಳಿದರೆ ಅದು ಶುದ್ಧ ಮಾತು ಅಂತ ನಾನು ತಿಳ್ಕೊಳ್ಳೋದು ಅವರಿಂದ. ಅದು ರಿಯಲ್ ವ್ಯಾಲ್ಯೂಯೇಷನ್ ಅಂತ ಅವರ ಹೃದಯದಿಂದ ಬಂದದ್ದು ಅಂತ ಹೇಳಿದ್ರೆ ಅಂತಹ ಮಾತುಗಳಂದ್ರೆ ಮಾಡಬಾರದ ಕೆಲಸ ಮಾಡಿದ್ದಾನೆ ಅಂತ ಅರ್ಥ. ಕೆಲವರ ಬಗ್ಗೆ ಹೇಳೋದು ಇದೆ ಅವರು ಆ ಮಾತುಗಳನ್ನು. ಅಂದರೆ ಹಿರಿಯರು ನೋಡಿ, ಕಣ್ಣೆದುರಿನಲ್ಲಿ ಕೆಲವರು ಇಂಥ ಕೆಲಸ ಮಾಡಿದ್ರೆ ಮತ್ತೆ ಇನ್ನೇನು ಶಬ್ದ ಹೇಳಬೇಕು ಅಂತ ಅವರಿಗೆ ಅಲ್ವಾ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಜತ್ತನಗೌಡರು ನನಗೆ ಹೇಳುವ ಕೆಲವು ಮಾತುಗಳು ಎಚ್ಚರಿಕೆಯಾಗಿಯೂ ನಾನು ತಗೊಂಡಿದ್ದೇನೆ. ಭ್ರಷ್ಟಾಚಾರವನ್ನು ಪ್ರಸ್ತಾಪಿಸಿದಾಗ ಅದು ಆ ಮಾತು ನೆನಪು ನನ್ನಲ್ಲಿದೆ. ದುಡ್ಡು ಮಾಡಿದವರ ಅಧ್ಯಕ್ಷರಾಗಿದ್ದಾಗ, ಮಂಡಲ ಪ್ರಧಾನರಾಗಿದ್ದಾಗ ಹಿರಿಯರು ಅವರ ಆ ಒಂದು ಹಿರಿತನದ ಮೌಲ್ಯ ನನಗೆ ಇವತ್ತು ಅವರನ್ನು ಕರೆಸಿ ಆಶೀರ್ವಾದ ರೂಪದಲ್ಲಿ ನನಗೆ ಗೌರವಿಸಿದ್ದಾರೆ. ಜತ್ತನಗೌಡರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಭವಾನಿ ಅವರು, ಗಣೇಶ್ ಕಣಿಕೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ನಿರಂತರ ಪ್ರೋತ್ಸಾಹ ಕೊಡುವ ಸಂಘಟನೆ ಅದು. ಬೆನ್ನ ಹಿಂದೆ ನಿಂತು ನಮ್ಮ ಎದುರಿಗೆ ಬಂದು ನಿಂತು ಕೆಲಸ ಮಾಡಿದ ಇರುವರು ಮತ್ತು ಸದಾ ಮಾಡ್ತಾ ಇರುವರು ಅವರಿಗೆ ವಂದನೆಗಳು. ಎಲ್ಲರ ಹೆಸರ ಹೇಳಿ ಶ್ರೀರಾಮರು, ಗಣೇಶ್ವರರು, ಕೋಕಿಲಗಾರರು, ಶೇಷಿ, ಚಿತ್ರಗಾರರು, ಸುಮಂತ, ಕೃಷ್ಣಾನಂದಿ, ರಾಜಶ್ರೀ ಮೇಡಮ್, ಆಯಿತಾ. ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದ ವಾರ್ಯ ಮೇಡಮ್, ಮತ್ತು ಅದಕ್ಕಿಂತ ಹಿಂದೆ ಕೆಲಸ ಮಾಡಿದವರೆಲ್ಲ ಸುಂದರ, ವಿಶೇಷವಾಗಿ ಸುಂದರ, ಬೇರೆ ಪದ ಇಲ್ಲ ಯಾವ ಕೆಲಸಕ್ಕೆ, ಆಯಿತಾ. ಯಾವುದಾದ್ರು ಒಂದು ಕೆಲಸ ಮಾಡಿ ಚೆಂದ ಆಗಿದೆ ಮಾಡಿದ್ರೆ ಅದು ಅವರದ್ದೇ ಹೆಸರು ಅಂತ ನೆನಪಿಸಿಕೊಡ್ಬೇಕು. ಮತ್ತು ಅಡುಗೆ ಅಮ್ಮನವರಿಗೂ ಅವರೆಲ್ಲರಿಗೂ ವಂದಿಸಿದ್ದಾರೆ. ತುಂಬ ಹೇಳಲಿಕ್ಕೆ ಉಂಟು, ಹೇಳೋದಿಲ್ಲ, ಆಯಿತಾ. ಸಂದರ್ಭ ಸಿಕ್ಕಿದಾಗ ಪುಸ್ತಕ ಬರೀತಾರೆ, ಅದರಲ್ಲಿ ಹೇಳ್ತೇವೆ, ಆಯಿತಾ. ನಮಸ್ಕಾರ. ನಿಮ್ಮ ಮಾರ್ಗದರ್ಶನದ ಮಾತುಗಳು ಮತ್ತು ಪ್ರೇರಣಾತ್ಮಕ ನುಡಿಗಳು ಹೀಗೆ ನಮಗೆ ಸಿಗ್ತಾ ಇರಲಿ ಅಂತ ಹೇಳಿ ಆಶಿಸ್ತಾ, ನಮಗೆ ರಾಮಕೃಷ್ಣ ಭಟ್ ಸರ್ ನಿವೃತ್ತಿ ಆದಮೇಲೆ ಅವರೇ ಹೆಸರಿನ ಜಯರಾಮಯ್ಯರು ಬಂದರು. ಅವರು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇದೀಗ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಶ್ರೀ ಮಂಜುನಾಥ ವೇದಿಕೆಯಲ್ಲಿರುವ ಗಣ್ಯರು ಮತ್ತು ಎಲ್ಲ ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಅಂತ ರಾಗ ಇಲ್ಲಿ ನಿಮಗೆ ಅನ್ನಿಸಿರ್ಬೋದು, ಆಗದಿಂದ 24 ವರ್ಷದ ವಿಚಾರವನ್ನು ಹೇಳಿಕೊಂಡು ನಮಗೆ ಹೇಳ್ತಾರೆ. ಅಂದರೆ ಪಾಠ ಮಾಡಲಿಕ್ಕೆ ಅವರು ನಮಗಿಲ್ಲ, ನಮಗೆ ಹೇಳಿ ಏನು ಪ್ರಯೋಜನ ಅಂತ ನಿಮಗೆ ಅನ್ನಿಸಿರ್ಬೋದು. ಅದಕ್ಕೆ ಕೈ ಕಾಲೆಲ್ಲ ಬೆಂಡ್ ಮಾಡಿಕೊಂಡು ತಲೆಯೆಲ್ಲ ಆ ಕಡೆ ಈ ಕಡೆ ಮಾಡಿಕೊಂಡು ಕೂತದ್ದು ಕೂಡ ಇದೆ. ಆದರೆ ಇಷ್ಟು ವರ್ಷಗಳಲ್ಲಿ 24 ವರ್ಷ ಇಲ್ಲಿ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಆ 24 ವರ್ಷಗಳ ಅನುಭವವನ್ನು ಪಡೆದುಕೊಂಡು ನೀವು 24 ವರ್ಷ ದೊಡ್ಡವರಾಗಿ ಬಿಟ್ಟಿದ್ದೀರಿ. ಅಷ್ಟು ಮೇರು ವ್ಯಕ್ತಿತ್ವದ ಒಬ್ಬ ಮುಖ್ಯ ಶಿಕ್ಷಕರನ್ನು ನಾವು ಬೆಳಗಾವಿ ಶಾಲೆಯಲ್ಲಿ ಹೊಂದಿದ್ದೇವೆ ಅಂತ ಹೇಳುವಂಥದ್ದೇ ಒಂದು ನಮಗೊಂದು ಅಭಿಮಾನದ ಸಂಗತಿ. ಇನ್ನೆಲ್ಲ ಅದು ಕನಸಿನ ರೀತಿಯಲ್ಲಿ ಇರುವಂಥದ್ದು. ಅದರಿಂದ ನಿಮಗೆ ಆ 24 ವರ್ಷ ಒಂದೊಂದು ವರ್ಷದ ಕಥೆಯಂಥ ರೀತಿಯಲ್ಲಿ ಇವರು ಹೀಗಿದ್ರ ಅಂತ ಹೇಳುವಂಥ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಆ ಯೋಚನೆಗಳು ಮೂಡಲಿಕ್ಕೆ ಇದೊಂದು ಅವಕಾಶವಾಗಿದೆ. ಗಾಂಧಿ ಜಯಂತಿ ಮತ್ತು ಶಾಸ್ತ್ರೀಜಿ ಜಯಂತಿಯವತ್ತೇ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಗಾಂಧೀಜಿಯವರ ತತ್ವಗಳೆಲ್ಲೂ ಕೂಡ ಅದೊಂದು
ಅಳಿಸಲಾಗದ ಒಂದು ಶಕ್ತಿ ಅಂತ ಯಾವತ್ತಿದ್ರೂ ಒಂದು ಗಾಂಧಿ ಯಾರು ಹೇಳಿದ್ರು ಸರ್ ಅದನ್ನು. ಶಾಸ್ತ್ರೀಜಿಯವರ ಬಗ್ಗೆ ಹೇಳಿದ್ರೆ ಅದೊಂದು ಅನರ್ಘ್ಯ ಭಾರತ ರತ್ನ. ಅಂತಹ ಒಂದು ಮತ್ತೊಂದು ರತ್ನ ನಮಗೆ ಖಂಡಿತವಾಗಿಯೂ ಲಭ್ಯವಾಗಲಿಲ್ಲ. ಅದನ್ನು ಅಂತಹ ದಿನದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಿಗೂ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ತೀರ್ಮಾನ ನಮ್ಮ ಶಿಕ್ಷಕರ ವೃಂದದವರದಾಗಿತ್ತು. ಅದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಏನನ್ನು ಮಾಡದೆ ಶಿಕ್ಷಕ ವೃಂದದವರು ಸೇರಿಕೊಂಡು ಪೋಷಕರಿಗೆ ವಿಚಾರವನ್ನು ತಿಳಿಸಿಕೊಂಡು ಹಳೆ ವಿದ್ಯಾರ್ಥಿಗಳ ನಾಯಕರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನನಗೊಂದು ಅವಕಾಶ ಮುಖ್ಯ ಶಿಕ್ಷಕರಾಗಿ ಸಿಕ್ಕು ಈ ಅಧ್ಯಕ್ಷೀಯ ನೆಲೆಯಲ್ಲಿ ಇವತ್ತು ನಾನು ಮಾತನಾಡ್ತೇನೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ಅದೇ ರಾಮಕೃಷ್ಣ ಸರ್. ಮಾತನಾಡುವಾಗ ಎಲ್ಲ ಅಧ್ಯಾಪಕರು ಗದ್ಗದಿತರಾದರು, ಮಾತಾಡಲಿಕ್ಕೆ ಆಗಲಿಲ್ಲ. ಭಾವನೆಗಳು ಉಮ್ಮಳಿಸಿ ಬಂತು. ಏನೋ ನಿಮಗೆ ಏನೋ ಅನ್ನಿಸ್ಬೋದು, ನೋಡಿದನಿಗೆ ಕೆಲವು ಏನು ಅನ್ನಿಸ್ಬೋದು, ಎಂಥದ್ದು ಅಂತ ಹೇಳಿ ಅಲ್ಲ, ಅದು ಭಾವನೆಗಳು. ಅವರೊಬ್ಬ ಮುಖ್ಯ ಶಿಕ್ಷಕನಾಗಿ ಇಲ್ಲಿ ಖಂಡಿತವಾಗಿ ಇರಲಿಲ್ಲ. ಅವರು ನಮ್ಮ ಕುಟುಂಬದ ಒಬ್ಬ ಮುಖ್ಯಸ್ಥನಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನಾವು ಯಾವುದೇ ಒಂದು ಸಂಕಷ್ಟಗಳನ್ನು ಎದುರಿಸಿದಾಗ ಕೂಡ ಅದಕ್ಕೊಂದು ಪರಿಹಾರ, ತಾಳ್ಮೆಯ ಒಂದು ಪರಿಹಾರ. ಬಹುಶಃ ನಮ್ಮ ಮನೆಯಲ್ಲಿ ಅಂತಹ ಸಾಂತ್ವನಗಳು ಸಿಕ್ಕಿರಲಿಕ್ಕಿಲ್ಲ. ಆದರೆ ರಾಮಕೃಷ್ಣ ಸರಿಂದ ಪ್ರತಿಯೊಬ್ಬರಿಗೂ ಅಂತಹ ಸಾಂತ್ವನಗಳು ಸಿಕ್ಕಿದೆ. ಅದರಿಂದ ಮಾತನಾಡುವಾಗ ಆ ಭಾವನೆಗಳು ಉಮ್ಮಳಿಸಿ ಬಂದು ಕೆಲವೊಮ್ಮೆ ಮಾತನಾಡಲಿಕ್ಕೆ ಶಬ್ದಗಳೇ ಇಲ್ಲ ಅಂತ ಬ್ಲ್ಯಾಂಕ್ ಏನು ವರ್ಡ್ಸ್ಗಳು ಹೊರಡದಂಥ ರೀತಿಯಲ್ಲಿ ಆಗಿಬಿಡ್ತದೆ. ಅಂತಹ ಸನ್ನಿವೇಶಕ್ಕೆ ನಾವು ಇವತ್ತು ಸಾಕ್ಷಿಯಾಗಿದ್ದೇವೆ. ಆ ಭಾವನೆಗಳಿಗೆ ನಾವು ವಿನಿಮಯ ಮಾಡಲಿಕ್ಕೆ ಒಂದು ಅವಕಾಶಗಳು. ಇನ್ನು ಮುಂದುವರಿದು ನಾನು ಹೇಳ್ತಾ ಇದ್ದೆ, 5 ವರ್ಷಗಳ ಸೇವೆ ನನ್ನದು ಇಲ್ಲಿ ನಡೆದದ್ದು. ಒಂದು ಪತ್ರವನ್ನು ಹಿಡಿದುಕೊಂಡು ಬಂದಿದ್ದು. ನಾನು ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಲೇಖನವನ್ನು ಬರೀಬೇಕು ಅಂತ ಹೇಳಿ ಅವರ ಸಂಬಂಧಿಗಳು ಮುರಳೀಕೃಷ್ಣ ಚಂದಾರ್ ಅವರು ಫೋನ್ ಮಾಡಿ ಹೇಳಿದಾಗ ಏನು ಬರೆಯುವುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಬರೆದಷ್ಟು ಮುಗಿಯದ ಪುಟಗಳು ಅಂತ ಸಾಧ್ಯವೇ ಇಲ್ಲ, ಅಷ್ಟು ಬರೀಲಿಕ್ಕಿದೆ. ಆದರೂ ಅದನ್ನು ಒಂದು ಹಂತಕ್ಕೆ ಶ್ರಿಂಕ್ ಮಾಡಿ ಅದರಲ್ಲಿ ಬರೆದಿದ್ದೆ. ಸೊ ಪಡೆದುಕೊಂಡು ಬಂದದ್ದು ಒಂದು ಚೀಟಿಯನ್ನು ಯಶೋವರ್ಮ ಸರ್ ಕೈಯಿಂದ. ನಾನು ಇವತ್ತು ಇಲ್ಲಿ ನೆಲೆಯಲ್ಲಿ ಮಾತನಾಡುತ್ತೇನೆ ಅಂತ ಹೇಳಿದರೆ ಅವತ್ತು ಅವರು ನನಗೆ ನನ್ನನ್ನು ವೃತ್ತಿಗೆ ಸೇರಿಸಿಕೊಂಡಂತಹ ರೀತಿ. 2-3 ಇಂಟರ್ವ್ಯೂಗಳನ್ನು ಪಾಸ್ ಆದ ನಂತರ ಎಲ್ಲ ಆದ ನಂತರ ಲಾಸ್ಟಿಗೆ ಬೆಳಗ್ಗೆ ಹೋಗಬೇಕು ಅಂತ ಹೇಳುವಾಗಲೂ ಕೂಡ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಕಳಿಸಿದ್ದಲ್ಲ ಯಶೋವರ್ಮ ಸರ್, ನನ್ನ ಹತ್ರ ಒಂದು ಚೀಟ್ ಕೊಟ್ಟು ಕಳಿಸಿದ್ರು. ಇದನ್ನು ಕೊಂಡೋಗಿ HMಗೆ ಕೊಡಿ ಅಂತ. ಸರಿ ಅಂತ ಹೇಳಿ ಹಿಡ್ಕೊಂಡು ಬಂದಿದ್ದೆ. ಅದಕ್ಕೆ ಸಂಜೆ ರವಿಚಂದ್ರ ಸರ್ ಅಲ್ಲಿ ಸಿಕ್ಕಿದ್ರು ಟ್ರಸ್ಟ್ನಲ್ಲಿ. ಅವ್ರು ಹೇಳಿದ್ರು ತೊಂದರೆ ಇಲ್ಲ ಹೋಗಿ, ನಾನು ಮಾತ್ರ ಬರೋದು ಸ್ವಲ್ಪ ಲೇಟ್ ಆಗ್ತದೆ ನಾಳೆ ಸೋಮವಾರ ಅಂತೇಳಿ. ಹಾಗೆ ಈ ಚೀಟಿಗೆ ಬಂದಾಗ ನನಗೆ ರಾಮಕೃಷ್ಣ ಸರ್ ಇರಲಿಲ್ಲ. ಆ ಚೀಟಿನಲ್ಲಿ ಏನು ಬರೆದಿದ್ರು ಅಂತ ಹೇಳಿದ್ರೆ ಇವತ್ತು ನನಗೆ ಸ್ಪಷ್ಟವಾದ ಹೆಸರು ಇರುವಂಥದ್ದು ಇಂಗ್ಲೀಷ್ನಲ್ಲಿ ಬರೆದಿದ್ರು. ಡಿಯರ್ HM ಸರ್, ಪ್ಲೀಸ್ ಇಂಟರ್ವ್ಯೂ ದಿಸ್ ಪರ್ಸನ್, ಇಫ್ ಹಿ ಈಸ್ ಸೂಟೇಬಲ್ ಆಸ್ಕ್ ಹಿಮ್ ಟು ರಿಪೋರ್ಟ್. ಅಷ್ಟೇ, ಒಂದು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಅವರು ಇಲ್ಲ. ಚೀಟಿಯನ್ನು ಚಂದ್ರಶೇಖರ್ ಮಾಸ್ಟರ್ ಅಂತ ಇದ್ರು, ಅವರು ಅದನ್ನು ಓಪನ್ ಮಾಡಿದರು. ಅವ್ರಿಗೆ ಎಂಟ್ರಿ ಮಾಡಬೇಕು ಅಂತ ಹಾಕಿದ್ರು. ಇವರನ್ನ ಹೇಗೆ ಜಾಯಿನ್ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡಿದರು. ಆಗ ಸುಂದರಣ್ಣ ಬಂದು ಹೇಳಿದರೆ HM ಸರ್ ಹೇಳಿ ಹೋಗಿದ್ದಾರೆ, ಒಬ್ಬ ಬರ್ತಾ ಇದ್ದಾರೆ, ಅವರನ್ನು ಸೀದಾ ಸೇರಿಸಿಕೊಳ್ಳಿ ಅಂತ. ಅದರಿಂದ ಮೊದಲ ಅವಧಿ ಬಿಟ್ಟು 2ನೇ ಅವಧಿಗೆ ನಾನು ಏನಾಗಿದ್ದೆ ಅಂದರೆ ಕ್ಲಾಸಿಗೆ ಹೋಗಿದ್ದೆ. ಮಧ್ಯಾಹ್ನ ಸರ್ ಬಂದರು. ಸರ್ ಬಂದ ತಕ್ಷಣ ಶೀಟನ್ನು ಕೂಡ ಅವರ ಕೈಯಲ್ಲಿ ಕೊಟ್ಟೆ. ಅವರು ಅದನ್ನು ಬದಿಗಿಟ್ಟರು. ಅಲ್ಲ ಸರ್, ಇಂಟರ್ವ್ಯೂ ಮಾಡ್ತಾ ಇರುವ ಅಂತ ಹೇಳಿದ್ರು ಅಷ್ಟೇ. ಸೊ ಅದರಲ್ಲಿ ಇನ್ನೂ ಇಂಟರ್ವ್ಯೂ ಅಂತ ಹೇಳುವಂಥದ್ದು ಮಾಡ್ತಾ ಇರ್ತೇನೆ ನಾನು, ತೊಂದರೆ ಇಲ್ಲ, ಈಗ ನೀವು ಕ್ಲಾಸ್ ತಗೊಂಡು ಅಂತೇಳಿ. ಸೊ ಅವತ್ತಿನಿಂದ ಆರಂಭವಾದಂಥ ಬದುಕು. ನಾನು ಮತ್ತು ರವಿಚಂದ್ರ ಸರಿಗೆ ನಮ್ಮನ್ನು ಒಂದು ಕೃಷ್ಣಶಾಸ್ತ್ರಿ ಬಾಳಿಗಾರ ಒಂದು ಟ್ರೈನಿಂಗಿಗೆ 5 ದಿನದ ಟ್ರೈನಿಂಗಿಗೆ ಕಳಿಸಿಕೊಟ್ಟಾಗಿದೆ. ಚಟುವಟಿಕೆ ಯುಕ್ತವಾಗಿ ನಾವು ಪಾಠವನ್ನು ಹೇಗೆ ಮಾಡಬಹುದು ಅಂತೇಳಿ ಸಮಾಜ ಮತ್ತು ಇಂಗ್ಲೀಷ್ ನಾನು ಮಾಡ್ತಾ ಇದ್ದೆ, ಅವರು ಕೂಡ ಪಾಠ ಮಾಡ್ತಿದ್ರು. ಆಗ ಅವರು ಕನ್ನಡ ಪಾಠ ಮಾಡ್ತಿದ್ರು ರಾಮಕೃಷ್ಣ ಸರ್. ಸೊ ಅದನ್ನು ಪ್ರೇರಣೆಯನ್ನು ಪಡೆದುಕೊಂಡು ರಂಗ ಶಿಬಿರ ಅಂತ ಹೇಳುವಂಥ ಇದಕ್ಕೆ 8 ದಿನಗಳ ಕಾಲ ತುಮರಿ ಪ್ರದೇಶಕ್ಕೆ ನಮ್ಮನ್ನು ಕಳಿಸಿ. ನಾನು ಅದನ್ನು ಬೈಕೊಳ್ತಿದ್ದೆ, ಅಯ್ಯೋ ಯಾಕೆ ನಮ್ಮನ್ನು ಅಲ್ಲಿಗೆ 8 ದಿನ ಅಲ್ಲಿಗೆ ಕಳಿಸಿದ್ದಾರೆ ಅಂತ ತುಮರಿಗೆ. ನನ್ನನ್ನು ಮತ್ತು ಮೋರಪ್ಪ ಸರನ್ನು ಕಳಿಸಿದ್ರು ಆ ಟೈಮಲ್ಲಿ ನಾಟಕವನ್ನು ತರಬೇತಿಯನ್ನು ಪಡೆಯಲಿಕ್ಕೆ ಸಾಗರದಲ್ಲಿ. ಅದರ ತರಬೇತಿಯನ್ನು ಕೂಡ ಪಡೆದುಕೊಂಡು ಇಲ್ಲಿ ಬರುವಾಗ, ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ನನಗೆ ಪ್ರೇರಣೆಯಾದಂಥ ವಿಷಯ ಇಂಗುಗುಂಡಿ. ನಾನು ಬರುವಾಗಲೇ ಆರಂಭ ಆದದ್ದು. ಅದರ ನಂತರ ಕೂಡ ಎಲ್ಲ ಕಡೆಗಳಲ್ಲಿ ಇಂಗುಗುಂಡಿಗಳನ್ನು ನಿರ್ಮಿಸಿ ಜಲಮರುಪೂರ್ಣವನ್ನು ಮಾಡುತ್ತಾ ಇದ್ದರು.
ಇದೇ ಇಂಗುಗುಂಡಿಯ ಒಂದು ನಾಟಕವನ್ನು ಕೂಡ ಅವರು ಸೂಚ್ಯವಾಗಿ ಮಾಡಿಸಿದ್ದಿದೆ. ಅದನ್ನೇ ತಗೊಂಡು ಹೋಗಿ ನಾನು ಧರ್ಮಸ್ಥಳದಲ್ಲಿ ಹೋಗಿ ಒಂದು 3 ವರ್ಷಗಳ ಕಾಲ ನಾನು ಪ್ರತಿಭಾ ಕಾರಂಜಿಯಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಪಟ್ಟಾಭಿಷೇಕ ಮತ್ತು ಇನ್ನಿತರ ಸಂದರ್ಭದಲ್ಲಿ ಆ ನಾಟಕದ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಂಡು ಮತ್ತು ಈ ಇಂಗುಗುಂಡಿಯಲ್ಲಿ ಇಟ್ಟುಕೊಂಡು ನಾಟಕವನ್ನು ಮಕ್ಕಳ ಹತ್ರ ಮಾಡಿಸ್ತಾ ಇದ್ದೆ. ನಾಟಕದಲ್ಲಿ 2 ಸಲ ಬಹುಮಾನ ಕೂಡ ಬಂದಿದೆ. ಆ ನಾಟಕ ಪ್ರತಿಭಾ ಕಾರಂಜಿಯಲ್ಲಿ ನಾಟಕ ಅಂತ ಹೇಳುವಾಗ ಕಾಂಪಿಟೇಷನ್ ನನಗೂ ಮತ್ತು ರವಿಚಂದ್ರರಿಗೆ ಇರುತ್ತಿದ್ದರು ಜಾಸ್ತಿ. ನಮ್ಮ ವಲಯದಲ್ಲಿ, ಕೊಕ್ಕಡ ವಲಯದಲ್ಲಿ ಒಂದು ನಾನು ಒಂದು ಅವರು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಧರ್ಮಸ್ಥಳ ಶಾಲೆ, ಒಂದು ಬೆಳಗಾವಿ ಶಾಲೆ, ನಾಟಕ ಅಂತ ಹೇಳಿದಾಗ ಹಾಗೆ ಬರ್ತಿತ್ತು. ಸೊ ಯಾಕೆ ಹೇಳಿದರೆ ಒಂದು ಪ್ರೇರಣೆಯಾದ ನಾಟಕ. ರವೀಂದ್ರನಾಥ ಟ್ಯಾಗೋರ್ನ ಒಂದು ಶುಭ ಅಂತ ಹೇಳುವಂಥ ಒಂದು ಕಥೆಯನ್ನು ಇಟ್ಟುಕೊಂಡು ಕಿವುಡಿ ಮತ್ತು ಮೂಕಿ ಅವಳ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಅವಳು ಪಡ್ತಾ ಇದ್ದಂತಹ ಪಾಡನ್ನು ಇಟ್ಟುಕೊಂಡು ಅವರೊಂದು ಕಥೆಯನ್ನು ಬರೆದರು. ಆ ಕಥೆಯನ್ನು ಇಟ್ಟುಕೊಂಡು ನಾನೇನು ಮಾಡಿದೆ ಅಂದರೆ ಒಂದು ನಾಟಕ ಇಟ್ಟುಕೊಂಡು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಸ್ವಲ್ಪ ವಿಸ್ತರಿಸಿ ಅದನ್ನು ಇಲ್ಲಿ ನಮ್ಮ ಮಕ್ಕಳಲ್ಲಿ ಮಾಡಿಸಿದ್ದೆ. ಅದನ್ನು ಆ ಮಕ್ಕಳು ಪ್ರದರ್ಶನವನ್ನು ಮಾಡಿ ನಾಟಕ ರಚನೆಯ ಪ್ರೇರಣೆಯನ್ನು ಕೊಟ್ಟು, ಅದಕ್ಕೆ ನಾನು ಅದರಲ್ಲಿ ಸಂಗೀತ ಏನು ಎಲ್ಲವನ್ನ ಸೇರಿಸಿ ಬರೆದು ಅದನ್ನು ವಾಣಿಶಾಲೆಯಲ್ಲಿ ಕೂಡ ಮತ್ತೆ ಒಂದು ಸಲ ಅದನ್ನು ಪ್ರಕಟಪಡಿಸಿದ್ವಿ. ಇವತ್ತಿಗೂ ಆ ಪುಸ್ತಕ ಇದೆ. ಕವನಗಳ ವಿಚಾರಗಳು ಬಂದಾಗ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಅಂತ ಹೇಳಿದ್ರೆ ನಾನು ಕವನ ಬರೆಯಲಿಕ್ಕೆ ಆರಂಭ ಮಾಡಿದ್ದೀನಿ, ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ. ಕವನಗಳನ್ನು ಬಂದು ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಬಹುತೇಕ ನಿಂತಿತ್ತು ಎಲ್ಲವೂ ಕೂಡ. ಯಾಕೆ ಇದಲ್ಲದೆ ಎಲ್ಲವೂ ನಾನಿವತ್ತು ಏನಾಗಿದ್ದೇನ ಅದಕ್ಕೆ ಬಹುಪಾಲು ಕಾರಣರಾದವರು ಮುಖ್ಯ ಶಿಕ್ಷಕರೇ. ಅವ್ರು ಹೇಳ್ತಾರೆ ನಾವು ನಿವೃತ್ತರು ಅಂತ ಹೇಳ್ಬೋದು, ಆದರೆ ನಮಗೆ ಹೇಳಲಿಕ್ಕೆ ಬರುವಂಥದ್ದು HM ಅಂತೇಳಿ ಹೇಳುವಂಥದ್ದು, HM ಸರ್ ಅಂತಲೇ. ಅದು ನಮ್ಮ ಭಾವನೆಯಿಂದ ನಿವೃತ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಕವನಗಳನ್ನು ಬರೆಯೋದಿರ್ಬೋದು, ಲೇಖನಗಳನ್ನು ಬರೆಯೋದಿರ್ಬೋದು, ವರದಿಯನ್ನು ತಯಾರಿಸುವಂಥದ್ದಿರಬಹುದು. ಯಕ್ಷಗಾನದ ವಿಚಾರಕ್ಕೆ ಬಂದಾಗ ಯಕ್ಷಗಾನ ಕೂಡ ಮಾಡಬೇಕು ಅಂತ ಹೇಳಿ ಯಕ್ಷಗಾನದಲ್ಲಿ ನೃತ್ಯವನ್ನು ಮಾಡಿ ಲಕ್ಷ್ಮಣಗೌಡರವರ ಅವರ ಗುರು ಸ್ಥಾನದಲ್ಲಿ ಇದ್ದುಕೊಂಡು ಇಲ್ಲಿ ಕಲಿಸಿ ಅದರ ಮೂಲಕ ಕೂಡ ಏನು ಮಾಡಿದರೆ ನಾನು ರಂಗಪ್ರವೇಶ ಕೂಡ ಮಾಡಿದೆ. ರಂಗಪ್ರವೇಶ ಇಲ್ಲಿಯೇ ಆರಂಭ, ಇಲ್ಲಿಯೇ ಅಂತ್ಯ ಆಗಿಬಿಟ್ಟಿತ್ತು ಕೂಡ ಆ ವರ್ಷ ದಿನೇಶರ ಇದರಲ್ಲಿ ಸಂದರ್ಭದಲ್ಲಿ. ಮತ್ತೆ ಅದೇ ಲಕ್ಷ್ಮಣಗೌಡರ ಮುಂದಿನ ಹಂತದಲ್ಲಿ ಇದ್ದದ್ದು. ಸೊ ಯಾಕೆ ಎಲ್ಲ ಇದರಲ್ಲಿ ಹೇಳುವಂಥದ್ದು. ಆಮೇಲೆ ಸಂಗೀತ ತರಗತಿಯನ್ನು ಆದಿತ್ಯವಾರ ತರಗತಿಗಳಲ್ಲಿ ಇಲ್ಲಿ ಆರಂಭ ಮಾಡಿದ್ರು. ಸಂಗೀತ ಕ್ಲಾಸ್ ನಮ್ಮ ಸಾಹಿತ್ಯ ಸಂಘದ ವತಿಯಿಂದ ಮಾಡಬೇಕು ಅಂತೇಳಿ ನಾನು ಕೂಡ ಬಹಳ ದೂರದವನಾಗಿದ್ದು ಕೂಡ ಇಲ್ಲಿ ಬಂದು ಸಂಗೀತ ತರಗತಿಯನ್ನು ಉದ್ಘಾಟನೆ ಮಾಡಿ ಆ ಸಂಗೀತದ ರಸಸ್ವಾದವನ್ನು ಪಡೆಯಲಿಕ್ಕೆ ಅವಕಾಶಗಳು. ಹೀಗೆ ಹತ್ತಲು ಪಾಠದೊಂದಿಗೆ ಚಟುವಟಿಕೆ ಆಡೋಣ ಭಾ ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಮೊದಲ ಬಾರಿ ಅವರು ರಚನೆ ಮಾಡಿದ್ರು. ಅದು ಪೂರ್ಣ ಪ್ರಮಾಣದಲ್ಲಿ ಪ್ರಕಟಗೊಂಡಿದೆ. ಅದರಲ್ಲಿ ಎಷ್ಟೋ ಚಟುವಟಿಕೆಗಳನ್ನು ಇಟ್ಟುಕೊಂಡು ನಾವು ಭಾಷೆಯನ್ನು ಕಲಿಸಿದ್ದಿದೆ. ಇವತ್ತು ಇಷ್ಟು ಮಾತನಾಡಲಿಕ್ಕೆ ಅವಕಾಶವಾದದ್ದು ಅವರ ಆ ಒಂದು ಭಾವನೆಗಳು ಹೇಳುವಾಗ ಅವರು ಹೇಳಿದರೆ ಇದು ಹೇಗೆ ಮಾಡ್ತಾರೆ, ಫಸ್ಟಿಗೆ ಬಂದು ಎಲ್ಲ ಬಂದು ಚಪ್ಪಾಳೆ ಹೊಡಿಸಿ ಕುಣಿಸ್ತಾರೆ ಮಾಡ್ತಾರೆ ಅಂತೇಳಿ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದವರೇ. ಆದರೆ ಆ ಸಂದರ್ಭದಲ್ಲಿ ಆ ಶಿಕ್ಷಣವನ್ನು ಮನರಂಜನಾತ್ಮಕವಾಗಿ ಎಂಜಾಯ್ ಮಾಡಿಕೊಂಡು ಕಲಿಬೇಕು ಅಂತ ಹೇಳಿದವರು ಅವರೇ. ಕಲಿಕೆಯ ಬುನಾದಿಯನ್ನು ಕಲಿಸಿಕೊಂಡು ಆಮೇಲೆ ಕಲಿಕೆಯನ್ನು ಮಾಡಬೇಕು ಅಂತ ಹೇಳುವ ಪ್ರಯತ್ನಗಳನ್ನು ಇಟ್ಟುಕೊಂಡವರು ಬಹಳ ನೇರ ನಿಷ್ಠುರ ಮಾತುಗಳನ್ನು ಆಡ್ತಾ ಇದ್ದರು ಕೂಡ ಅಷ್ಟೇ ಸೌಮ್ಯಭರಿತವಾದ ಮಾತು. ಈ ಮಾತುಗಳನ್ನು ಹೇಳ್ತಾ ನಮಗೆ ಈ ಕಾಲವನ್ನು ಕಳೆದದ್ದೇ ಗೊತ್ತಾದಂಥ ದಿನಗಳು. 5 ವರ್ಷ ನಾನು ಶಾಲೆಯನ್ನು ಬಿಟ್ಟು ಹೋಗಬೇಕಾದ್ರೆ ಬಹಳ ಬೇಸರ ಆಗಿತ್ತು, ಹೇಗೆ ಹೋಗುವುದು ಅಂತ ಹೇಳುವಂಥದ್ದು. 16 ವರ್ಷ ಹೋದಾಗ ಮರೆತು ಹೋಯಿತು ಬೇಡಲ್ಲ. ಆ್ಯಕ್ಚುಲಿ 16 ವರ್ಷದ ನಂತರ ಮತ್ತೆ ಪುನಃ ಮ್ಯಾನೇಜ್ಮೆಂಟ್ ಕರೆದಾಗ ಒಮ್ಮೆ ಅಳುವು ಅಂತ ಅನ್ನಿಸಿದ್ರು ಇಲ್ಲ, ನಾನು ನನ್ನ ಮತ್ತೆ ಹಿಂದಿನ ಶಾಲೆಗೆ ಹೋಗ್ತೇನೆ ಅಂತ ಹೇಳುವಂಥ ಭಾವನೆ ಬಂದು ಬಹಳ ಖುಷಿಯಾಯಿತು. ನಿನ್ನೆ ಧರ್ಮಸ್ಥಳ ಶಾಲೆಗೆ ಹೋದಾಗ ಅಲ್ಲಿ ಅಧ್ಯಾಪಕರು ಹೇಳಿದರು, ನೀವು ಮೊದಲಿಗಿಂತ ಬಹಳ ಖುಷಿಯಾಗಿದ್ದೀರಿ ಅಂತ. 8ನೇ ಕ್ಲಾಸ್ನವರು ಕೂಡ ಹೇಳ್ತಿದ್ರು ಹಾಗೆ. ಸೊ ಅದನ್ನು ನಿಮಗೆ ಖುಷಿಯಾಗಿದ್ದೀರಿ ಅಂತ. ಖಂಡಿತ ಖುಷಿ ಇದೆ. ಯಾಕೆ ಹಾಕಿಕೊಟ್ಟಂತಹ ಬುನಾದಿ 24 ವರ್ಷಗಳಲ್ಲಿ ಇಟ್ಟಂತಹ ಒಂದು ಬುನಾದಿ ಅಷ್ಟು ದೊಡ್ಡದಿದೆ, ಸಾಮರ್ಥ್ಯ ಭರಿತವಾಗಿದೆ. ಅದರಿಂದ ಅವುಗಳೆಲ್ಲವನ್ನ ಇಟ್ಟುಕೊಂಡು ನಾವು ಮತ್ತೆ ಮಕ್ಕಳ ಸರ್ವಾಂಗೀಣ ವಿಕಾಸದ ಕಡೆಗೆ ನಾವು ಏನು ಯೋಚನೆಗಳನ್ನು ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಆಡಳಿತ ಮಂಡಳಿಯ ದೇವೋದ್ದೇಶ ಆದರ್ಶಗಳನ್ನು ಪಾಲನೆಯನ್ನು ಮಾಡ್ತಾ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬೆಳಗುವಂತಾಗಲಿ ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೆ ಈ ಕಾರ್ಯಕ್ರಮ ಮುಗಿದ ನಂತರ ಕೂಡ ಸರ್ ನಿಮ್ಮನ್ನು ನಾವು ಶಾಲೆಯಿಂದ ಒಂದು ಸಾಂಕೇತಿಕವಾಗಿ ನಾವು ಬೀಳ್ಕೊಡ್ತಾ ಇರುವಂಥದ್ದಷ್ಟೇ. ಕರೆದಾಗ ಖಂಡಿತವಾಗಿಯೂ ಬರಬೇಕು. ನಿಮಗೆ ವಿರಾಮ ಇರುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮಕ್ಕಳ ಜೊತೆಗೆ ನಿಮ್ಮ ಸಾಹಿತ್ಯಾತ್ಮಕ ಚಟುವಟಿಕೆಗಳು, ನಾಯಕತ್ವ, ಸೃಜನಶೀಲತೆ ತುಂಬ ಶಬ್ದಗಳಲ್ಲಿ ಹಾಕಿದೆ ನಾನು ಅದರಲ್ಲಿ ಹೇಳುವಾಗ. ಎಲ್ಲ ವ್ಯಕ್ತಿಗಳನ್ನು ಬರೆದರೆ ಮುಗಿಯದ ಪುಟಗಳಿಗೂ, ಆದರೆ ಆ ವಿಚಾರಗಳನ್ನು ಇಟ್ಟುಕೊಂಡು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೇರಣೆ ಸದಾ ಬರಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಶ್ರೀಯುತ ಜಗನ್ನಗೌಡ ಸರ್ ಅವರನ್ನ ಕೇಳಿದಾಗ
ನಿನ್ನೆ ನೀವು ಬರಬೇಕು ಅಂತ ವಿಷಯ ನಿಮ್ಮ ಅಭಿಮಾನ ದೊಡ್ಡದು, ಅವರ ಅಭಿಮಾನ ಬಹುದೊಡ್ಡದು ಅಂತ ಹೇಳಿ ನಿನ್ನ ಮಾತು ಹೇಳಿ ತುಂಬ ಹೊತ್ತು ಕೂತ್ಕೊಳಿಸಿ ಮಾತನಾಡಿ ಇವತ್ತು ಎಷ್ಟೊತ್ತು ತನಕ ಮಾತುಗಳನ್ನು ಕೇಳ್ತಾ ರಾಮಕೃಷ್ಣ ಸರ್ ಬಗ್ಗೆ ಅಭಿಮಾನದ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ. ಅವರಿಗೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮತ್ತೆ ಅವರ ಲೇಖನ ಅಕ್ಷರ ತೇರಿನ ಸಾರಥಿ ಅಂತ ಹೇಳುವ ಪುಸ್ತಕ ಇದೆ, ನಮ್ಮ ಲೈಬ್ರರಿಯಲ್ಲಿ ಕೂಡ ಇದೆ. ವಿದ್ಯಾರ್ಥಿಗಳೇ, ಬಿಡುವಿನ ವೇಳೆ ಇದ್ದಾಗ ಖಂಡಿತವಾಗಿ ಆ ಪುಸ್ತಕವನ್ನು ತೆಗೆದುಕೊಂಡು ಓದಿ. ಇಡೀ ಊರಿನವರು, ಪರ ಊರಿನವರು, ಅವರ ಅಭಿಮಾನಿಗಳು, ಅವರ ಜೊತೆಗಿರುವವರೆಲ್ಲರೂ ಕೂಡ ಏನು ಮಾಡಿದ್ದಾರೆ, ಆ ಲೇಖನಗಳನ್ನು ಬರೆದಿದ್ದಾರೆ. ಅದು ನಿಮ್ಮ ಅಭಿಮಾನಕ್ಕೆ, ವ್ಯಕ್ತಿತ್ವಕ್ಕೆ, ಅವರ ಅಭಿಮಾನವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಅವರ ವ್ಯಕ್ತಿತ್ವ ಹೇಗೆ ಅಂತ ತಿಳಿದುಕೊಳ್ಳಿಕ್ಕೆ ಅದು ನೆರವಾಗ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ ನನ್ನ ಅಧ್ಯಕ್ಷೀಯ ಮಾತೆಯ ಕೊನೆಯ ಭಾಗದಲ್ಲಿ ಇದ್ದೇನೆ. ನಿಮ್ಮ ಕೈಯಲ್ಲಿ ಈಗ ಐಸ್ ಕ್ರೀಮ್ ಬರ್ತಾ ಇದೆ, ಅದನ್ನು ಕೂಡ ತಗೊಳ್ಳಿ. ಶ್ರದ್ಧಾ ಪೇರೆಂಟ್ ಅದನ್ನು ನಿಮಗೆ ಪ್ರೀತಿಯಿಂದ ಕೊಡಿಸಿದ್ದಾರೆ ಇವತ್ತು, ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವಕಾಶವನ್ನು ನೀಡಿ ನಮ್ಮ ಆತಿಥ್ಯ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದ ಶ್ರೀಯುತ ರಾಮಕೃಷ್ಣ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ, ಶ್ರೀ ಮಂಜುನಾಥನ ಕೃಪೆ ಇರಲಿ, ನಂಬಿದ ದೇವದೇವರುಗಳು, ಹಿರಿಯರ ಒತ್ತಾಸೆಗಳು ಎಲ್ಲವೂ ಇದ್ದು ಅತ್ಯಂತ ಸುಖಕರವಾಗಿರಲಿ ಎಂದು ಹೇಳ್ತಾ ನನ್ನ ಎರಡು ಅಭಿನಂದನೆಯ ಅಧ್ಯಕ್ಷೀಯ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮೊನ್ನೆ 25/9/2024 SDM ಮಂಗಳ ಜ್ಯೋತಿ ಶಾಲೆಯಲ್ಲಿ 42 kg ವಿಭಾಗದ ಕರಾಟೆ ಸ್ಪರ್ಧೆ ಇದ್ದು, ನಮ್ಮ ಶಾಲೆಯಿಂದ ಜಾಹ್ನವಿ 8ನೇ ತರಗತಿ ಇವಳು ಭಾಗವಹಿಸಿದ್ದಳು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಇವಳಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂದು ಪ್ರಶಸ್ತಿ ಪತ್ರವನ್ನು ಮತ್ತೆ ಪದಕವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳು ಕೊಡಬೇಕಾಗಿ ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೇಯಶ್ರೀ ಮೇಡಮ್ ಅವರಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ನಾವು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರ ವಿದಾಯ ಸಮಾರಂಭದಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಜಯರಾಮ್ ಮಯ್ಯಾಕೆ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಈ ಶಾಲೆಗೆ ಸೇರಿದ ದಿವಸ ನನಗೆ ಕೆಲವೊಂದು ಮಾರ್ಗದರ್ಶನವನ್ನು ಹಾಗೂ ಕಿವಿ ಮಾತನ್ನು ಹೇಳಿದಂತಹ ಮತ್ತು ಇವತ್ತು ನಮ್ಮ ಶಾಲೆಯ ಪ್ರೀತಿಯ ಕರೆಗೆ ಓಗೊಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ರಾಮಕೃಷ್ಣ ಭಟ್ಸಿ ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಳಗಾವಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಜಕ್ಕಣ್ಣಗೌಡ ಬೆಳಾಲು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಬೆಳ್ತಂಗಡಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಭವಾನಿ ಮಾರ್ಪಾಲು, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಳಗಾವಿ ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಗಣೇಶ್ ಕಣಿಕಿಲ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ವಿಡಿಯೋವನ್ನು ಮಾಡಿದಂತಹ SDM ಸ್ನಾತಕೋತ್ತರ ಪದವಿ ಕಾಲೇಜಿನ ವಿದ್ಯಾರ್ಥಿಯಾಗಿರುವ ಮಹೇಂದ್ರ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.